ಇವತ್ತಿನ ಸಮಗ್ರ ಜೀವನ ಶೈಲಿಯಲ್ಲಿ ನವಯುಗ ಮಾಸ್ಟರ್ಸ್ ಯಾರಿದ್ದಾರೋ, ನವಯುಗ ಮಾಸ್ಟರ್ಸ್ ತುಂಬಾ ಇದ್ದಾರೆ, ನಿಮಗೆಲ್ಲ ಗೊತ್ತಿರುವಂತ ವಿಷಯ. ಅಂದ್ರೆ ಇವತ್ತು ಸಮಗ್ರ ಜೀವನ ಶೈಲಿ ಭಾಗವಾಗಿ ಸ್ವಲ್ಪ ನಾನು ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಎಲ್ಲ ನಾವು ಹಂಚ್ಕೊಳ್ಳೋಕೆ ಸಾಧ್ಯವಿಲ್ಲ. ಸೊ ಈ ನವಯುಗ ಮಾಸ್ಟರ್ಸ್ ಅಲ್ಲಿ ಓಶೋ, ರಾಂಪ ಅಲ್ವಾ, ಲಿಂಡಾ ಗುಡ್ಮೆನ್ ಮತ್ತೆ ರಿಚಾರ್ಡ್ ಬಾಕ್, ಈ ರೀತಿಯಲ್ಲಿ ಅದ್ಭುತ ನವಯುಗ ವಿಜ್ಞಾನಿಗಳಿದ್ದಾರೆ. ಅದನ್ನು ಹೇಳ್ಬೇಕಂದ್ರೆ ಆಧ್ಯಾತ್ಮಿಕ ವಿಜ್ಞಾನಗಳು ಅಂತಾನೆ ಹೇಳ್ತೀನಿ ನಾನು. ಈ ಭೌತಿಕ ವಿಜ್ಞಾನಿ ಅಂತೂ ಅದಕ್ಕೂ ಪರಿಮಿತ ಜ್ಞಾನ, ಅದು ಪರಿಮಿತ ಜ್ಞಾನ, ಅಪರಿಮಿತ ಜ್ಞಾನ ಅಲ್ಲ ಅದು, ಅಲ್ವಾ. ಆ ರೀತಿಯಲ್ಲಿ ನಾವು ಅವ್ರ ಪ್ರಕಾರ ನಾವು ನಮ್ಮ ಜೀವನವನ್ನು ಸಾಗಿಸೋಕೆ ಸಾಧ್ಯವಿಲ್ಲ. ಆದರೆ ಈ ಮಾಡರ್ನ್ ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಸ್ವಲ್ಪ ಸೌಲಭ್ಯಗಳಾಗಿರ್ಬೋದು, ಸೌಕರ್ಯಗಳಾಗಿರ್ಬೋದು, ಈ ಭೌತಿಕ ವಿಜ್ಞಾನದಿಂದ ನಾವು ಪಡಿತಾ ಇದ್ದೀವಿ. ಸತ್ಯ ಅದು, ನಾವು ಅನುಭವಿಸ್ತಾ ಇದ್ದೀವಿ. ಸೊ ಈ ಭೌತಿಕ ಪ್ರಪಂಚದಲ್ಲಿ ಸ್ವಲ್ಪ ಸೌಲಭ್ಯಗಳು ಈ ಭೌತಿಕ ವಿಜ್ಞಾನದಿಂದನೇ ಆಗಿದೆ ಅಂತ, ಆ ಭೌತಿಕ ವಿಜ್ಞಾನದಿಂದ ಕೊಟ್ಟಿರುವಂಥ ಕೊಡುಗೆ ಇದು ಈ ಪ್ರಪಂಚಕ್ಕೆ. ಆದರೆ ಈ ಸತ್ಯವಾದದ್ದು, ಶಾಶ್ವತವಾದದಂತ ಆ ಜ್ಞಾನ ಅವ್ರಿಗೆ ಸಾಧ್ಯವಾಗಲ್ಲ. ಅದಕ್ಕೂ ಬೇಕಾಗಿರುವಂಥದ್ದು ಈ ನವಯುಗ ಆಧ್ಯಾತ್ಮಿಕ ವಿಜ್ಞಾನಿಗಳು. ಯಾರ್ಯಾರು? ಓಶೋ, ರಾಂಪ, ರಮಣ ಮಹರ್ಷಿ, ರಿಚಾರ್ಡ್ ಬಾಕ್, ಲಿಂಡಾ ಗುಡ್ಮ್ಯಾನ್, ಮತ್ತೆ ಇಂಥ ಹಲವಾರು ಮಾಸ್ಟರ್ಸ್ ಇದ್ದಾರೆ, ಅದ್ಭುತ ಮಾಸ್ಟರ್ಸ್ ಇದ್ದಾರೆ. ಅವರ ವಾಕ್ಯಗಳು ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇನ್ನೊಂದು ಅರ್ಧ ಗಂಟೆ ಸಮಯದಲ್ಲಿ ಇದು ಮುಗಿಸ್ತೀವಿ ನಾವು ಸ್ನೇಹಿತರೆ. ನೋಡಿ, ಓಶೋ ಅವರು, ಓಶೋ ನಿಮಗೆಲ್ಲ ಗೊತ್ತು. ಅವರು ಸಾಗರದಂತ ವ್ಯಕ್ತಿ, ಸಾಗರದಂತ ಮಾಸ್ಟರ್ ಅವರು, ಒಂಥರ ಓಷನ್ ತರ ಅವರು, ಅಲ್ವಾ. ಅವ್ರು ಹೇಳ್ತಾ ಇದ್ದಾರೆ, ಈ ಧ್ಯಾನ ಅನ್ನೋದು ಇದೆಯಲ್ಲ, ಆದ್ರೆ ಧ್ಯಾನ ಅನ್ನೋದು ಏನಂತಂದ್ರೆ ಒಂದು ಪರಿಕರ. ಏನ್ ಮಾಡತ್ತಂದ್ರೆ ನಮ್ಮ ಮೇಲೆ ನಮಗೆ ಅರುವಂಥದ್ದು ಉತ್ಪತ್ತಿ ಮಾಡತ್ತೆ. ಇಲ್ಲಾಂದ್ರೆ ನಮ್ಮ ಒಳಗಡೆ ನಮಗೆ ಅರುವಂಥದ್ದು ಅದ್ರ ಬಗ್ಗೆ ಜ್ಞಾನ ಕೊಡತ್ತೆ. ಅಂದ್ರೆ ಮೆಡಿಟೇಷನ್ ಅನ್ನೋದು ಒಂದು ಪರಿಕರ. ಇದೇನ್ ಮಾಡತ್ತೆ? ಸೊ ನಮ್ಮಲ್ಲಿರುವಂತ ಜಾಗರೂಕತೆಯನ್ನು ನಮಗೆ ತೋರಿಸ್ತದೆ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಇನ್ನೊಂದು ಹೇಳ್ತಾರೆ, ಅಂದ್ರೆ ಈ ಧ್ಯಾನ ಅನ್ನೋದು ಒಂದು ಸಾಹಸ ಅಂತ ಹೇಳ್ತಾರೆ ಅವರು. ಎಷ್ಟು ಸಾಹಸ ಅಂದ್ರೆ ಗ್ರೇಟೆಸ್ಟ್ ಅಡ್ವೆಂಚರ್ ಅಂತಾನೂ ಕರೀತಾರೆ ಅವರು. ಅಂದ್ರೆ ನಮ್ಮ ಈ ಮಾನವನ ಈ ಮನಸ್ಸು ಏನಿದೆಯೋ, ಮನಸ್ಸು ತಗೊಳ್ಳುವಂತ ಒಂದು ದೊಡ್ಡ ಸಾಹಸ ಅಂತ ಹೇಳ್ತಾರೆ. ಯಾವುದು? ಧ್ಯಾನದ ಬಗ್ಗೆ. ನೋಡಿ ಎಷ್ಟು ಪದಗಳು ಉಪಯೋಗಿಸಿದ್ದಾರೆ ಅವರು. ಅಂತಂದ್ರೆ ಈ ಗ್ರೇಟೆಸ್ಟ್ ಅಡ್ವೆಂಚರ್ ಆಫ್ ಹ್ಯೂಮನ್ ಮೈಂಡ್ ದಟ್ ಈಸ್ ಕಾಲ್ಡ್ ಮೆಡಿಟೇಷನ್ ಅಂತ ಹೇಳಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತ ಅದ್ಭುತವಾದ ಮಾತುಗಳು ನಾವು ಅರ್ಥ ಮಾಡ್ಕೋಬೇಕು, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿ. ಒಂದೊಂದು ಹೇಳ್ತಾ ಹೋಗ್ತೀನಿ ನಾನು. ಆಮೇಲೆ ಯಾರ್ಯಾರು ನಿಜವಾದ ಧ್ಯಾನಿ ಆಗಿರ್ತಾರೋ ಸ್ನೇಹಿತರೆ, ಅವರು ಎಂತ ಸುಲಭವಾಗಿರ್ತಾರೆ ಅಂದ್ರೆ ಒಂಥರ ಹೇಳ್ಬೇಕಂದ್ರೆ ಆಟ ಆಡುವಂತ ರೀತಿಯಲ್ಲಿ ಪ್ಲೇಫುಲ್ ಅಂತ ಹೇಳ್ತೀವಿ ನಾವು. ಮತ್ತೆ ಅವ್ರಿಗೆ ಈ ಜೀವನವೇ ಒಂಥರ ಈ ಹಾಸ್ಯಭರಿತ, ಈ ಜೀವನವೇ ಅವ್ರಿಗೆ ಹಾಸ್ಯಭರಿತ, ಏನೋ ಅಷ್ಟು ಕಷ್ಟ ಅಂತ ಅನ್ಸಲ್ಲ ಧ್ಯಾನ ಮಾಡೋಂಥವ್ರಿಗೆ. ಮತ್ತೆ ಅವ್ರಿಗೆ ಅರ್ಥ ಆಗತ್ತೆ, ಈ ಜೀವನ ಒಂದು ಲೀಲಾ ಅಂತ ಅರ್ಥ ಆಗತ್ತೆ. ಒಂದು ಲೀಲಾ, ಒಂದು ಮಾಯ ಅಂತ ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳುವಂತ ಸ್ಥಿತಿಯಲ್ಲಿ ಇರ್ತಾರೆ ಅವರು. ಇನ್ನೊಂದು, ಪ್ರತಿಯೊಂದು ಸನ್ನಿವೇಶವನ್ನು ಅವರು ಅನುಭವಿಸ್ತಾರೆ, ಪ್ರತಿಯೊಂದು ಸನ್ನಿವೇಶವನ್ನು ಸಂಭ್ರಮ ಮಾಡ್ಕೊಂತಾರೆ, ಆಚರಣೆ ಮಾಡ್ಕೊಂತಾರೆ. ಯಾರು? ಧ್ಯಾನಿ. ಪ್ರತಿಯೊಂದು ಧ್ಯಾನಿ ನಾನು ಹೇಳ್ತಾ ಇದ್ದೀನಿ. ಸೊ ಯಾವಾಗ್ಲೂ ಅವರು ಸೀರಿಯಸ್ ಆಗಿರಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾವಾಗ್ಲೂ ಅವರು ರಿಲ್ಯಾಕ್ಸ್ ಆಗಿರ್ತಾರೆ. ಇದೆಲ್ಲ ಒಂದು ಧ್ಯಾನದ ಲಕ್ಷಣಗಳು ಮಿತ್ರರೇ. ಧ್ಯಾನದ ಲಕ್ಷಣಗಳು ನಮ್ಗೆ ಓಶೋ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ ಅವರೆಲ್ಲದು ನೋಡಿ, ಸೊ ಯಾವುದೇ ಒಂದು ಅಂದ್ರೆ ನಾವು ಈ ಮೈಂಡ್ ಅನ್ನೋದು ಯಾವುದಿದೆಯೋ, ಮೈಂಡ್ ಅನ್ನೋದು ಒಂದು ಮ್ಯಾಜಿಕ್ ವರ್ಲ್ಡ್ ಕ್ರಿಯೇಟ್ ಮಾಡುತ್ತೆ, ಒಂದು ಮ್ಯಾಜಿಕ್ ವರ್ಲ್ಡ್ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಒಂದು ಡ್ರೀಮ್ ವರ್ಲ್ಡ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಸ್ವಪ್ನದ ಪ್ರಪಂಚ ಉತ್ಪತ್ತಿ ಮಾಡುತ್ತೆ. ಯಾವುದು? ಈ ಮನಸ್ಸು, ಈ ಮಂಗದ ಮನಸ್ಸು ಅಂದ್ರೆ ಕೋತಿಯಾದ ಮನಸ್ಸು ಏನ್ ಮಾಡುತ್ತೆ? ಒಂಥರ ಮನಸ್ಸು ಬಂಧನಕ್ಕೆ ಮೋಕ್ಷಕ್ಕೆ ಎರಡು ಅದೇ ಕಾರಣ, ಅದು ನಮ್ಗೆಲ್ಲ ಗೊತ್ತಿರೋ ವಿಷಯ. ಆದ್ರೆ ಸೊ ಒಂದು ವೇಳೆ ಒಂದು ರೀತಿಯಲ್ಲಿ ಮನಸ್ಸು ಏನ್ ಮಾಡುತ್ತೆ? ಸ್ವಪ್ನದ ಪ್ರಪಂಚವನ್ನು ಉತ್ಪತ್ತಿ ಮಾಡುತ್ತೆ, ನಿಮ್ಮ ಸುತ್ತು ಕ್ರಿಯೇಟ್ ಮಾಡುತ್ತೆ ಅಂತ, ಸೃಷ್ಟಿ ಮಾಡುತ್ತೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಆ ಸೃಷ್ಟಿ ಮಾಡುವಾಗ ನಿಜವಾದ ಪ್ರಪಂಚ ಮಿಸ್ ಆಯ್ತು, ದ ರಿಯಲ್ ವರ್ಲ್ಡ್ ಇಸ್ ಲಾಸ್ಟ್. ಅಂದ್ರೆ ನಿಮ್ಮ ಅಂತರ ಪ್ರಪಂಚ ಮಿಸ್ ಆಯ್ತು. ಯಾಕಂದ್ರೆ ನಿಮಗೆ ಅಂತರ ಪ್ರಪಂಚ ಬಗ್ಗೆ ಅದು ಹೇಳೋದೇ ಇಲ್ಲ. ಯಾವಾಗ್ಲೂ ಸ್ವಪ್ನ ಪ್ರಪಂಚದಲ್ಲೇ ವಿಹಾರ ಮಾಡ್ತಾನೆ ಇರ್ತದೆ. ಇದಿಷ್ಟಿದೆ, ಅದು ಈ ತರ ಇದೆ, ಇದೊಂದು ದೊಡ್ಡ ಪ್ರಾಪರ್ಟಿ ಆಗಿದೆ, ಇದು ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ಆ ರೀತಿಯಲ್ಲಿ ಏನೇನೋ ವಿಷಯಗಳು ಹೇಳ್ತಾ ಇರ್ತದೆ. ಆ ರೀತಿಯಲ್ಲಿ ನಮ್ಮ ಈ ಮಾಯಕ್ಕೆ ಒಳಗಾಗಿಸ್ತಾ ಇರ್ತದೆ, ಹೆಚ್ಚೆಚ್ಚು ಒಳಗಾಗ್ತೀವಿ ನಾವು, ಅಲ್ವಾ. ನೋಡ್ತಾ ಇರ್ತೀವಿ ಯಾವಾಗ್ಲೂ ಬಾಹ್ಯ ಪ್ರಪಂಚದಲ್ಲಿ ನಾವು ಒಡನಾಟ ನಮ್ದೆಲ್ಲ.
ಸ್ವಲ್ಪ ಹೊತ್ತೊಂದು ಅಟ್ಲೀಸ್ಟ್ ಒಂದು 10 ನಿಮಿಷ ಅಂತ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋ ಸಮಯ ಇಲ್ಲ ನಮಗೆ. ಎಲ್ಲರೂ ನಾವು ನೋಡ್ತಾ ಇರ್ತೀವಿ, ಅನೇಕ ಜನರು ಏನ್ ಮಾಡ್ತಾ ಇದ್ದಾರೆ, ಈ ಒಡನಾಟ ಅನ್ನೋದು ಎಂತಹ ದೊಡ್ಡ ವ್ಯಕ್ತಿ ಆಗಲಿ, ಅವರು ಪ್ರೆಸಿಡೆಂಟ್ ಆಗಲಿ, ಇನ್ನೊಂದಾಗಲಿ, ಪೊಸಿಷನ್, ಕೀರ್ತಿ ಯಾವುದೇ ಇರಲಿ, ಈ ಬಾಹ್ಯ ಪ್ರಪಂಚ ಒಡನಾಟ ಅದೆಲ್ಲ ಯಾರು ಕಲ್ಪಿಸ್ತಾ ಇರೋದು? ನಿಮ್ಮ ಮನಸ್ಸೇ. ನಿಮ್ಮ ಮನಸ್ಸು ಆ ರೀತಿಯಲ್ಲಿ ಕಲ್ಪನೆ ಮಾಡ್ತಾ ಇದೆ. ಅಂತ ಸ್ವಪ್ನ ಪ್ರಪಂಚವನ್ನು ಸೃಷ್ಟಿ ಮಾಡಿದೆ ನಿಮ್ಮ ಸುತ್ತು. ಅದು ತುಂಬಾ ಆಕರ್ಷವಂತವಾಗಿರ್ತದೆ. ಈ ಬಾಹ್ಯ ಪ್ರಪಂಚ ಹೇಗಿರ್ತದೆ ಹೇಳಿ? ಆಕರ್ಷವಂತವಾಗಿರುತ್ತೆ. ನೀವು ಆಕರ್ಷಣೆ ಒಳಗ ಆಗ್ತಾನೆ ಇರ್ತೀರಿ. ನೀವು ಯಾವಾಗ ಎಷ್ಟುವರೆಗೂ ನೀವು ಕಣ್ಣು ಮುಚ್ಚಲ್ಲೋ, ಕಣ್ಣು ಮುಚ್ಚಿ ಸ್ವಲ್ಪ ನಮ್ಮ ಅಂತರದಲ್ಲಿ ನೋಡಲ್ಲೋ, ಅಂದ್ರೆ ಅಂತರ ಪ್ರಯಾಣ ಆಗ್ಬೋದು, ಅಂತರ ಕಡೆ ನಾವು ಗಮನ ಕೊಟ್ಟಿಲ್ಲ, ನಿಮಗೆ ಬಾಹ್ಯ ಪ್ರಪಂಚ ಸುಂದರವಾಗಿ ಆಕರ್ಷಣವಾಗಿರ್ತದೆ. ಅದೇ ರೀತಿಯಲ್ಲಿ ನಮ್ಮ ಜೀವನ ಕೂಡ ಸಾಗ್ತಾ ಇರ್ತದೆ ನೋಡಿ. ಇದು ಇದೆಲ್ಲ ಸೃಷ್ಟಿ ಮಾಡ್ತಿರೋದು ಯಾರಂದ್ರೆ ನಮ್ಮ ಮನಸ್ಸು ಅಂತ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಅಂದ್ರೆ ನಮ್ಮ ಯಾವಾಗ ಈ ಮನಸ್ಸನ್ನು ಡ್ರಾಪ್ ಮಾಡ್ತೀವೋ, ಈ ಮನಸ್ಸನ್ನು ನಿಚ್ಚಲ ಮಾಡ್ತೀವೋ, ಆವಾಗ ಶುರು ಆಗತ್ತೆ ನಮ್ಮಲ್ಲಿರುವಂತ ಮ್ಯಾಜಿಕ್ ಅನ್ನೋದು, ನಮ್ಮಲ್ಲಿರುವಂತ ಆ ಅದ್ಭುತವಾದ, ಆ ಪವಾಡವಾದ, ಆ ಶಕ್ತಿ, ಪವಾಡವಾದ ಅಂಶಗಳು ನಮಗೆ ಗೊತ್ತಾಗ್ತಾ ಬರ್ತದೆ. ಯಾವಾಗ ನಮ್ಮ ಮನಸ್ಸನ್ನು ನಿರ್ಮೂಲ ಮಾಡಿದ್ರೆ, ನಮ್ಮ ಮನಸ್ಸನ್ನು ಡ್ರಾಪ್ ಮಾಡಿದ್ರೆ, ಅಂದ್ರೆ ನಿಲ್ಲಿಸಿದ್ರೆ, ನಿಚ್ಚಲಗೊಳಿಸಿದ್ರೆ ಅವಾಗ ಅರ್ಥ ಆಗ್ತದೆ ಅಲ್ವಾ? ಆ ರೀತಿಯಲ್ಲಿ ಹೇಳ್ತಾರೆ. ಆಮೇಲೆ ನಮಗೆ ಸೈನ್ಸ್, ಈಗಾಗಲೇ ಹೇಳ್ತಾ ಇದ್ದೇನೆ, ಸೈನ್ಸ್ ಅನ್ನೋದು ಏನೇನು ಮಾಡಿಕೊಡ್ತದೆ? ಒಂದು ಹೌಸ್ ಕೊಡ್ತದೆ, ಕಾರ್ ಕೊಡ್ತದೆ, ಟೆಕ್ನಾಲಜಿ ಕೊಡುತ್ತೆ, ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೊಡುತ್ತೆ, ಇವೆಲ್ಲ ಕೊಡುತ್ತೆ. ಆದ್ರೆ ಜೀವನಕ್ಕೆ ಸಾರ್ಥಕತೆ ಕೊಡಲ್ಲ. ಜೀವನಕ್ಕೆ ಸಾರ್ಥಕತೆ ಕೊಡೋದೇ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಯಾವುದೇ ಒಂದು ಅರ್ಥ ಕೊಡಲ್ಲ ಜೀವನಕ್ಕೆ ಯಾವುದು? ನಮ್ಮ ಸೈನ್ಸ್, ಭೌತಿಕ ಶಾಸ್ತ್ರ ಅಲ್ವಾ? ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಇನ್ನೊಂದೇನಂದ್ರೆ, ಸೊ ಯಾವಾಗ್ಲೂ ಅಂದ್ರೆ ಹಲವಾರು ಸಮಯದಲ್ಲಿ ನಾವು ನೋಡ್ತಾ ಇರ್ತೀವಿ, ಅಂದ್ರೆ ನಮ್ಗೆ ಈ ಜೀವನ ಅನ್ನೋದು ನಮ್ಗೆ ಏನ್ ಕೊಟ್ಟಿದೆ ಅಂತ ನಾವು ತಿಳ್ಕೊತಾ ಇರ್ತೀವಿ. ಜೀವನ ಕೊಟ್ಟಿರೋದು ಸ್ನೇಹಿತರೆ, ಈ ನಮ್ಮ ನೈಸರ್ಗಿಕ ಜೀವನ ಆಗ್ಬೋದು, ನಮ್ಮ ಸಹಜ ಜೀವನ, ನಿತ್ಯ ಜೀವನ ನಮ್ಗೆ ಅನೇಕ ಗಿಫ್ಟ್ಸ್ ಕೊಟ್ಟಿದೆ. ಗಿಫ್ಟ್ ಮೇಲೆ ಗಿಫ್ಟ್ ಕೊಡ್ತಾನೆ ಇರ್ತದೆ. ಸಮಸ್ಯೆಗಳೇ ಗಿಫ್ಟ್, ನೀವು ಅರ್ಥ ಮಾಡ್ಕೋಬೇಕಿದು. ಇನ್ನೊಂದು ರೀತಿಯಲ್ಲಿ ಪ್ರತಿ ಸಮಸ್ಯೆ ನಿಮಗೆ ಗಿಫ್ಟೇ. ಯಾಕಂದ್ರೆ ಆ ಗಿಫ್ಟ್ ಕೊಡೋದ್ರಿಂದ, ಆ ಸಮಸ್ಯೆ ಬರೋದ್ರಿಂದ ನೀವು ಕಲಿಯೋದು ಹೆಚ್ಚಾಗಿದೆ. ಒಂದು ಸಮಸ್ಯೆ ಬಂದ್ರೆ ನೀವು ಹುಡ್ಕೋದು, ಒಂದು ಸಮಸ್ಯೆ ಬಂದ್ರೆ ನೀವು ಪ್ರಯತ್ನ ಅಂದ್ರೆ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡೋದು ಅಲ್ವಾ? ಸಮಸ್ಯೆ ಇಲ್ಲ ಅಂದ್ರೆ ನೀವು ಹುಡ್ಕೋದೇ ಇಲ್ಲ, ಪ್ರಯತ್ನ ಮಾಡೋದೇ ಇಲ್ಲ, ನೀವು ತಟಸ್ಥವಾಗಿರ್ತೀರಿ, ನಿಶ್ಶಬ್ದವಾಗಿರ್ತೀರಿ ಅಲ್ವಾ? ಅದಕ್ಕೆ ಸೊ ಲೈಫ್ ಅನ್ನೋದು, ಈ ಜೀವನ ಅನ್ನೋದು ಅನೇಕ ಗಿಫ್ಟ್ಸ್ ಕೊಡ್ತಾ ಇರ್ತದೆ. ಅದು ನಾವು ಗುರುತಿಸಬೇಕು ಅನ್ನೋದು ಅತ್ಯಂತವಾದ ಮುಖ್ಯ ವಿಷಯ ಸ್ನೇಹಿತರೆ. ಅಂದ್ರೆ ಆ ಗಿಫ್ಟ್ ಅನ್ನೋದು ಎಷ್ಟು ಬ್ಯೂಟಿಫುಲ್ ಗಿಫ್ಟ್ ಅಂದ್ರೆ ಸ್ನೇಹಿತರೆ, ನಾವು ಏನ್ ಮಾಡ್ಬೇಕಂದ್ರೆ ಅಂದ್ರೆ ನೋಡಿ, ನಾವು ಯಾವಾಗ್ಲೂ ನಾವು ನೋಡ್ತಾ ಇರ್ತೀವಿ, ಈ ದೇಹ ಕೊಟ್ಟಿರೋದು, ದೇಹ ತಗೊಂಡಿರೋದು, ದೇಹನೂ ಒಂಥರ ಗಿಫ್ಟೇ ನಮ್ಗೆ, ದೇವ್ರು ಕೊಟ್ಟಿರೋಂಥ ಗಿಫ್ಟ್ ಅಂತ ಹೇಳ್ಬೋದು. ಆ ದೇಹ ತಗೊಂಡಿದ ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಅದೇ ರೀತಿಯಲ್ಲಿ ನಾವು ಗ್ರೇಟ್ಫುಲ್ ಆಗಿರ್ಬೇಕು, ಕೃತಜ್ಞವಾಗಿರ್ಬೇಕು. ಯಾರಿಗೆ? ಪರಮಾತ್ಮನಿಗೆ. ಅದು ಮತ್ತೆ ತಿರ್ಗಾ ನಾವು ವಾಪಸ್ ಕೊಡುವಾಗ ಅದೇ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ಇರಬೇಕು. ಆದ್ರೆ ನಾವೇನ್ ಮಾಡ್ತೀವಿ, ತುಂಬಾ ಜನ ಏನ್ ಮಾಡ್ತಾರೆ, ಸೂಸೈಡ್ ಮಾಡಿಕೊಂಡು ತಿರುಗಿ ಹೋಗ್ತಾರೆ. ಅದು ಗಿಫ್ಟ್ ಆಗತ್ತಾ ಪರಮಾತ್ಮನಿಗೆ? ಅವ್ರು ಕೊಟ್ಟಿರೋದು ನೀವು ಕಲಿಯಕ್ಕೆ, ನೀವು ಹೆಚ್ಚೆಚ್ಚು ಕಲಿಬೇಕು, ಹೆಚ್ಚೆಚ್ಚು ತಿಳ್ಕೋಬೇಕಂತ ಅವ್ರು ಕೊಟ್ಟಿರುವಂತ ಈ ದೇಹ ಮತ್ತೆ ಅನೇಕ ಸಮಸ್ಯೆಗಳು ಎಲ್ಲ ಕೊಟ್ಟಿರ್ತಾರೆ, ಅದರಿಂದ ಕಲಿಬೇಕು. ಆದ್ರೆ ನಾವೇನ್ ಮಾಡ್ತೀವಿ, ಓಡೋಗಿ ಈ ದೇಹವನ್ನು ಬಿಟ್ಟು, ದೇಹವನ್ನು ತ್ಯಜಿಸಿ, ಅಂದ್ರೆ ಎಸ್ಪೆಷಲಿ ಈ ಸೂಸೈಡ್ ಮಾಡ್ಕೊಂತಾರೆ ನೋಡಿ, ಅವರೆಲ್ಲ ದೇ ಆರ್ ಆಲ್ ಅನ್ಗ್ರೇಟ್ಫುಲ್ ಟು ದ ಕ್ರಿಯೇಟರ್ ಅಂತ ಹೇಳ್ಬೋದು, ಅನ್ಗ್ರೇಟ್ಫುಲ್ ಟು ದ ಪರಮಾತ್ಮ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಇನ್ನೂ ಏನ್ ಹೇಳ್ತಾರೆ ಅಂದ್ರೆ, ವಾಕ್ ಲೈಕ್ ಎ ಗಾಡ್ ಅಂತ ಹೇಳ್ತಾರೆ ನೋಡಿ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವೇ ಒಂದು ಭಗವಂತ, ನೀವೇ ಒಂದು ಆತ್ಮಸ್ವರೂಪಿ, ನೀವೇ ಒಂದು ಭಗವಂತ, ದೇವರು ಅಂತ ತಿಳ್ಕೊಂಡು ಆ ರೀತಿಯಲ್ಲಿ ನಡಿಬೇಕು ಅಂತ ಹೇಳ್ತಾರೆ. ಅವಾಗ ನಿಮ್ಮಲ್ಲಿ ಆಗುವಂತ ಪವಾಡ ಅಂಶಗಳಾಗ್ಬೋದು, ನಿಮ್ಮಲ್ಲಿ ಬೆಳವಣಿಗೆ ಆಗುವಂತ ಶಕ್ತಿ ನೋಡಿದ್ರೆ ಅದು ಅದ್ಭುತವಾದ ರೀತಿಯಲ್ಲಿ ಇರುತ್ತೆ ಅಂತ ಒಂದು ಅರ್ಥ ಮಾಡ್ಕೋಬೇಕು ನಾವು. ಕೂತ್ಕೊಂಡದು ಸಿಟ್ ಲೈಕ್ ಎ ಗಾಡ್ ಅಂತ ಹೇಳ್ತಾರೆ, ಟಾಕ್ ಲೈಕ್ ಎ ಗಾಡ್, ಸಿಟ್ ಲೈಕ್ ಎ ಗಾಡ್, ವಾಕ್ ಲೈಕ್ ಎ ಗಾಡ್ ಅಂತ ಹೇಳ್ತಾರೆ ನೋಡಿ. ಇಂಥ ಅದ್ಭುತವಾದ ವಿಷಯ ಇದು. ಓಕೆ, ಇದೆಲ್ಲ ನಿಮ್ಗೆ ನೆನಪು ಮಾಡಕ್ಕೆ, ಏನಂತ ನೆನಪು ಮಾಡಕ್ಕೆ, ನೀವೇ ಭಗವಂತರು, ನೀವೇ ಆತ್ಮಸ್ವರೂಪಿ, ನೀವೇ ಪರಮಾತ್ಮನಂತ ನೆನಪಿ ಮಾಡಕ್ಕೆ ಈ ಎಲ್ಲ ಇಂಥ ಅದ್ಭುತ ಮಾತುಗಳು ಅವ್ರು ಹೇಳ್ತಾರೆ. ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಇನ್ನೊಬ್ಬನ್ನು ಕ್ಷಮಾ ಗುಣ ಇದೆಯಲ್ಲ, ಇದು
ಖಂಡಿತ ನೀವು ಪ್ರತಿಯೊಬ್ಬನು ಕ್ಷಮಿಸಿ ಅಂತ ಹೇಳ್ತಾರೆ. ಫರ್ಗಿವ್ ಆಲ್ ಅದರ್ಸ್, ಫರ್ಗಿವ್ ಎವ್ರಿಬಡಿ. ಅದಕ್ಕೆ ಎಲ್ಲದಕ್ಕಿಂತ ಮುಂಚೆ ಫರ್ಗಿವ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ನಿಮ್ನ ನೀವು ಕ್ಷಮಿಸ್ಕೊಳ್ಳಿ ಫಸ್ಟ್ ಅಂತ ಹೇಳ್ತಾರೆ ನೋಡಿ. ನೀವು ಫಸ್ಟ್ ಕ್ಷಮಿಸ್ಕೊಳ್ಳಿ, ಆಮೇಲೆ ಇನ್ನು ಎಲ್ಲರಿಗೂ ಕ್ಷಮ ಅನ್ನೋದು ಎಲ್ಲರಿಗೂ ಕ್ಷಮ ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಮೊದಲನೇದು ಫರ್ಗಿವ್ ಯುವರ್ ಸೆಲ್ಫ್ ಅಂಡ್ ಫರ್ಗಿವ್ ಆಲ್ ಅದರ್ಸ್. ಇಂಥ ಅದ್ಭುತವಾದ ಮಾತಿದು. ಅಂದ್ರೆ ನಾವು ಫಸ್ಟ್ ನಾವು ಕ್ಷಮಿಸ್ಕೋಬೇಕು. ಎಷ್ಟೋ ವಿಷಯಗಳ ಮೇಲೆ ನಮಗೆ ಅವಗಾಹನ ಇಲ್ಲ, ಅವಲೋಕನ ಮಾಡಲ್ಲ ನಾವು. ಸಿಂಹಾವಲೋಕನ ಅಂತ ಐತಲ್ಲ, ಅದು ಮಾಡಲ್ಲ. ಯಾವಾಗಲೂ ನಾವು ಒಂಥರ ಬ್ಲೇಮ್ ಮಾಡ್ಕೊತಾನೆ ಇರ್ತೀವಿ, ನಮ್ಮನ್ನು ನಾವು ಕಡಿಮೆ ಮಾಡ್ಕೊತಾನೆ ಇರ್ತೀವಿ ಎಷ್ಟೋ ವಿಷಯಗಳ ಮೇಲೆ. ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ. ನಮ್ಮ ಮನಸ್ಸು, ನಮ್ಮ ಆತ್ಮ ಏನು ಹೇಳ್ತಾ ಇರ್ತದೋ ಮನಸ್ಸು ಇನ್ನೊಂದು ಮಾಡ್ತಾ ಇರ್ತದೆ, ನಮ್ಮ ದೇಹ ಇನ್ನೊಂದು ರೀತಿಯಲ್ಲಿ ನಡ್ಕೊತಾ ಇರ್ತದೆ. ಆದಷ್ಟು ಮನಸ್ಸಲ್ಲಿದೆ ದೇಹ ನಡ್ಕೊತದೆ ಅಲ್ವಾ. ಆದರೆ ಆತ್ಮ ಇನ್ನೊಂದು ಹೇಳ್ತದೆ, ಅಂತರಾತ್ಮ. ಬಟ್ ಮನಸ್ಸು ಇನ್ನೊಂದು ನಡ್ಕೊಂಡೋದು ಇನ್ನೊಂದು ಮಾಡ್ತಾ ಇರ್ತದೆ. ಅಂದರೆ ಅಂತರ ಮನಸ್ಸು ಬೇರೆ, ಬಾಹ್ಯ ಮನಸ್ಸು ಬೇರೆ. ಈ ರೀತಿಯಲ್ಲಿ ನಮ್ಮ ನಡಕೆ ಇದೆ, ನಮ್ಮ ನಡವಳಿಕೆ, ನಮ್ಮ ಜೀವನ ಶೈಲಿ ಇದೆ ಅಲ್ವಾ. ಆ ರೀತಿಯಲ್ಲಿ ಮಾಡುವಾಗ ನಮಗೆ ತುಂಬ ಗೊಂದಲ ಇದೆ. ಒಂದು ರೀತಿಯಲ್ಲಿ ನಾವೇ ಬ್ಲೇಮ್ ಮಾಡಿಕೊಂಡು, ನಾನು ಸರಿ ಇಲ್ಲ, ನನಗೆ ಇದು ಗೊತ್ತಿಲ್ಲ, ನಾನು ಒಂದರ ಥರ ಏನು ಹೇಳ್ತಾರೆ, ಸೊ ನಮ್ಮ ಬ್ಯೂಟಿಫುಲ್ ಆಗಿಲ್ಲ, ಒಂಥರ ಅಂದ ವಿಹೀನವಾಗಿದ್ದೀವಿ ನಾವು ಅಲ್ವಾ. ನನಗೆ ಇದು ಗೊತ್ತಿಲ್ಲ, ಸೊ ಅವ್ರ ಥರ ನಾನು ಮಾಡೋಕ್ಕಾಗಲ್ಲ. ಈ ರೀತಿಯಲ್ಲಿ ನಾವು ಬ್ಲೇಮ್ ಮಾಡ್ಕೊಳ್ಳೋದು ತುಂಬ ಜಾಸ್ತಿ. ಈ ಬ್ಲೇಮ್ ಮಾಡ್ಕೊಳ್ಳೋದೇ ಇದು ಒಂಥರ ನಷ್ಟ, ಅತಿ ಹೆಚ್ಚು ನಷ್ಟ ಆಗುತ್ತೆ. ನಾವು ನಷ್ಟ ಮಾಡ್ಕೊಳ್ಳೋದು ಈ ರೀತಿಯಲ್ಲಿ ಆಗುತ್ತೆ. ಅದಕ್ಕೆ ಫಸ್ಟು ನೀವು ಕ್ಷಮ ಕೋರ್ಕೊಳ್ಳಿ, ಅಂದರೆ ನೀವು ಕ್ಷಮಿಸ್ಕೊಳ್ಳಿ ಫಸ್ಟು. ಅದೇ ಫರ್ಗಿವ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಎಲ್ಲರನ್ನೂ ಫರ್ಗಿವ್ ಮಾಡಿ, ಅವಾಗ ನಿಮ್ಮಲ್ಲಿರುವಂಥ ನಕಾರಾತ್ಮ ಅನ್ನೋದು ತೊಲಗಿಸ್ಕೋಬಹುದು ಅದ್ಭುತ ರೀತಿಯಲ್ಲಿ. ನೋಡಿ ಸ್ನೇಹಿತರೆ, ಈ ಕ್ಷಮ ಕೋರೋಂಥ ವಿಷಯ ಗೊತ್ತಲ್ಲ, ಈ ಫರ್ಗಿವ್ನೆಸ್ ಅನ್ನೋದೇ, ಕ್ಷಮಾಪಣೆ ಅನ್ನೋದು, ಕ್ಷಮ ಕೋರೋದು ಅದ್ಭುತ ವಿಷಯ. ಇದು ಒಂಥರ ಹೇಳ್ಬೇಕಂದ್ರೆ ಇದು ಒಂದು ಮ್ಯಾಜಿಕ್ ಮಾಡುತ್ತೆ ನಮ್ಮ ಜೀವನದಲ್ಲಿ. ಹೇಗೆ ಅಂತಂದ್ರೆ, ನಮ್ಮಲ್ಲಿರುವಂಥ ಎಲ್ಲ ನಕಾರಾತ್ಮ ಅಂಶಗಳು ಹೋಗಲಾಡಿಸ್ತದೆ. ನಮ್ಮ ಬಗ್ಗೆ ನಮ್ಗಿರುವಂಥ ನಕಾರಾತ್ಮ, ಇನ್ನೊಬ್ಬರ ಬಗ್ಗೆ ಇರುವಂಥ ನಕಾರಾತ್ಮ ವಿಷಯ, ಇನ್ನೊಬ್ಬರ ಬಗ್ಗೆ ಇರುವಂಥ ನಕಾರಾತ್ಮ ಫೀಲಿಂಗ್ಸ್ ಆಗ್ಬೋದು, ಭಾವನೆಗಳಾಗ್ಬೋದು, ಎಲ್ಲ ತೊಲಗಿಸ್ತದೆ ಇದು ಫರ್ಗಿವ್ನೆಸ್ ಅನ್ನೋದು. ಅಂತ ಅದ್ಭುತವಾದ ವಿಷಯ ಇದು. ನಾವೆಲ್ಲರೂ ಪಾಲಿಸಬೇಕು, ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು, ಲವ್ ಅನ್ಕಂಡೀಷನಲಿ, ಫರ್ಗಿವ್ ಅನ್ಕಂಡೀಷನಲಿ ಅಂತ ಹೇಳ್ತಾರೆ. ಅವಾಗ ಯಾವುದೇ ಕರ್ಮ ನಿಮಗೆ ಸಂಗ್ರಹಣ ಆಗಲ್ಲ ಅಂತ ಹೇಳ್ತಾರೆ ನೋಡಿ. ಯಾವ ಕರ್ಮನೂ ಸಂಗ್ರಹಣ ಆಗಲ್ಲ. ಯಾವಾಗ ಅಂತಂದ್ರೆ, ನೀವು ಎಲ್ಲರನ್ನೂ ಒಂಥರ ಅನ್ಕಂಡೀಷನಲ್ ಆಗಿ, ಯಾವುದೇ ಷರತ್ತಿಲ್ಲದೆ ಕಂಡೀಷನ್ ಇಲ್ಲದೆ ನೀವು ಪ್ರೇಮಿಸಿ ಅಂತ ಹೇಳ್ತಾರೆ, ಪ್ರೀತಿಸಿ ಅಂತ ಹೇಳ್ತಾರೆ. ಮತ್ತೆ ಕಂಡೀಷನ್ ಇಲ್ಲದೆ, ಷರತ್ತಿಲ್ಲದೆ ನೀವು ಇನ್ನೊಬ್ಬರನ್ನು ಕ್ಷಮ ಮಾಡಿ ಅಂತ ಹೇಳ್ತಾರೆ. ಫರ್ಗಿವ್ ಮಾಡಿ ಅಂತಲೂ ಹೇಳ್ತಾರೆ, ಕ್ಷಮಾಪಣೆ ಮಾಡಿ ಅಂತ ಹೇಳ್ತಾರೆ ನೋಡಿ. ಈ ಎರಡು ವಿಷಯಗಳಿಂದ ಏನಾಗುತ್ತಂದ್ರೆ, ನಮ್ಗೆ ಯಾವುದೇ ಕರ್ಮ ಅಂಟ್ಕೊಂಡಲ್ಲ ಅಂತ ಹೇಳ್ತಾರೆ. ಯು ವಿಲ್ ನಾಟ್ ಅಕ್ಯುಮುಲೇಟ್ ಎನಿ ಕರ್ಮ ಅಂತ ಹೇಳ್ತಾರೆ ಜೀವನದಲ್ಲಿ. ಇದು ಎಂತ ಅದ್ಭುತವಾದ ವಿಷಯ ಅಂದ್ರೆ, ಯಾವ ಕರ್ಮ ನಮ್ಗೆ ಅಂಟಲ್ಲ. ನಾವು ಕರ್ಮ ರಹಿತವಾಗಿ ಹೇಳ್ಬೇಕಂದ್ರೆ, ಈ ಹೇಳ್ತಾರಲ್ಲ, ಫ್ರೀ ಆಫ್ ಆಲ್ ಕರ್ಮಾಸ್, ಕಮ್ ಔಟ್ ಆಫ್ ಆಲ್ ದಿ ಕಾರ್ಮಿಕ್ ಚಕ್ರ. ಅಲ್ಲಿಂದ ನಾವು ಆಚೆಗಡೆ ಬರ್ತೀವಿ. ಕರ್ಮ ಬಂಧನ ಇಲ್ಲ, ಕರ್ಮ ರಹಿತವಾಗಿರ್ತೀವಿ ನಾವು. ನಮ್ಮ ಜೀವನ ಸಾಗಿಸ್ಕೋಬಹುದು ಆ ರೀತಿಯಲ್ಲಿ. ಅದಕ್ಕೋಸ್ಕರ ಕರ್ಮಗಳೇ ಜನ್ಮಕ್ಕೆ ಕಾರಣ ಅಂತ ನಮಗೆಲ್ಲ ಗೊತ್ತು. ನಮ್ಮ ಕರ್ಮಗಳೇ ನಮ್ಮ ಜನ್ಮಕ್ಕೆ ಕಾರಣ, ಮರೋ ಜನ್ಮಕ್ಕೆ ನಮ್ಮ ಇಂದಿನ ಕರ್ಮಗಳೇ ಕಾರಣ ಅಂತ ನಮ್ಗೆಲ್ಲರೂ ಗೊತ್ತಿರೋ ವಿಷಯ. ಅದಕ್ಕೋಸ್ಕರ ಅದು ಇಲ್ಲದೆ ನಮ್ಮ ಜೀವನ ಸಾಗಿಸಬೇಕು. ಇನ್ನು ಮುಂದಿನ ಜೀವನವನ್ನು ಸಹ ನಾವೊಂದು ಅದ್ಭುತವಾದ ಮಾಸ್ಟರ್ ಆಗಿ ನಾವು ಹುಟ್ಟಬೇಕು. ಜನ್ಮ ತಗೋಬೇಕಂದ್ರೆ ನಮ್ಮ ಕರ್ಮಗಳು ಆದಷ್ಟು ಕಡಿಮೆ ಮಾಡ್ಕೋಬೇಕು. ಆ ಕರ್ಮಗಳು ಕಡಿಮೆ ಮಾಡ್ಕೊಳಕ್ಕೆ ಅತ್ಯದ್ಭುತ ಮಾರ್ಗ ಓಶೋ ತಿಳಿಸ್ತಾ ಇದ್ದಾರೆ. ಏನಂತಂದ್ರೆ, ಲವ್ ಅನ್ಕಂಡೀಷನಲಿ, ಫರ್ಗಿವ್ ಅನ್ಕಂಡೀಷನಲಿ ಅಂತ ಹೇಳ್ತಾರೆ. ಇದನ್ನು ಪ್ರಧಾನ ವಿಷಯ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಹೇಳ್ತಾರೆ, ಜೀವನವನ್ನು ಅಂದ್ರೆ ಒಂಥರ ಸ್ವೀಕಾರ ಮಾಡಿ ಅಂತ. ಇವೆಲ್ಲ ನಾವು ತಿಳ್ಕೊಂಡಿರೋ ವಿಷಯಗಳೇ. ಮತ್ತೆ ಪದೇ ನಾವು ಮರಣ ಮಾಡ್ಕೊತಾ ಇದೀವಿ, ಒಂದು ರೀತಿಯಲ್ಲಿ ಮರಣ ಮಾಡ್ಕೊತಾ ಇದೀವಿ. ಮತ್ತೆ ಈ ಅದ್ಭುತ ಮಾಸ್ಟರ್ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ, ಅದೇ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ ನೋಡಿ. ಆಕ್ಸೆಪ್ಟ್ ಲೈಫ್ ಅಂತ ಹೇಳ್ತಾರೆ, ಆಕ್ಸೆಪ್ಟ್ ಆಸ್ ಇಟ್ ಈಸ್ ಅಂತ ಹೇಳ್ತಾರೆ. ಹೇಗೆ ಇದು ಹಾಗೆ ಸ್ವೀಕಾರ ಮಾಡಿ ಅಂತ ಹೇಳೋದು ಜೀವನವನ್ನು. ಆ ಥರ ಮಾಡುವಾಗ ಸ್ನೇಹಿತರೆ, ಇದು ಅದ್ಭುತವಾದ ವಿಷಯ. ಅಂದ್ರೆ ಎಷ್ಟೋ ಪ್ರತಿಯೊಬ್ಬರ ಜೀವನದಲ್ಲಿ ಆನಂದ ಬರುತ್ತೆ, ದುಃಖ ಬರುತ್ತೆ, ಎರಡನ್ನೂ ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ ಅವರು. ಯಾವುದನ್ನು ತಿರಸ್ಕಾರ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ರೀತಿಯಲ್ಲಿ ನೋಡಿದ್ರೆ ಸ್ನೇಹಿತರೆ ಏನಾಗತ್ತೆ, ಖಂಡಿತವಾಗಿ ನಾವು ಅಂದ್ರೆ ಒಂಥರ ಏನ್ ಹೇಳ್ತಾರೆ ಅಂದ್ರೆ,
ಸೊ ಈ ನಾವು ದೇವ್ರನ್ನು ನಾವು ಎಲ್ಲೋ ನೋಡೋಕೆ ಪ್ರಯತ್ನ ಮಾಡ್ತೀವಿ. ನಮ್ಮಲ್ಲೇ ಇದ್ದಾರೆ, ನಮ್ಮ ಒಳಗಡೆ ಇದ್ದಾರೆ, ಈಗಲೇ ಇದ್ದಾರೆ ಅಂತ ಅದು ನಾವು ಯಾವಾಗಲೂ ಅರ್ಥ ಮಾಡ್ಕೊಳ್ಳಲ್ಲ, ಅದು ಸ್ವೀಕಾರ ಮಾಡಲ್ಲ ನಾವು. ಮತ್ತೆ ಸೊ ಪ್ರತಿಯೊಬ್ಬರಲ್ಲಿರುವಂಥ ಆ ಭಗವಂತಿಯನ್ನು, ಪ್ರತಿಯೊಬ್ಬರಲ್ಲಿರುವಂಥ ಯಾವುದೇ ವಿಷಯಗಳು, ನಕಾರಾತ್ಮಕ ವಿಷಯ ಇರಲಿ ಸಕಾರಾತ್ಮಕ ಇರಲಿ, ಪ್ರತಿಯೊಬ್ಬರನ್ನು ಸ್ವೀಕಾರ ಮಾಡಿ ಅಂತ ಹೇಳೋದು. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರನ್ನು ಸ್ವೀಕಾರ ಮಾಡಿ ಅಂತ ಹೇಳೋದು. ಅಂದರೆ ದೇವರು ಎಲ್ಲೋ ಇಲ್ಲ, ನಮ್ಮಲ್ಲೇ ಇದ್ದಾರೆ, ಪ್ರತಿಯೊಬ್ಬರಲ್ಲಿದ್ದಾರೆ. ಮಾರ್ಕೆಟ್ ಪ್ಲೇಸಲ್ಲಿ ಇದ್ದಾರೆ, ಬ್ಯುಸಿ ಮಾರ್ಕೆಟ್ ಪ್ಲೇಸಲ್ಲಿ ಇರುವಂಥ ಪ್ರತಿಯೊಬ್ಬರು ವ್ಯಕ್ತಿ ಒಳಗಡೆ ಇದ್ದಾರೆ, ನಮ್ಮಲ್ಲಿದ್ದಾರೆ, ಎಲ್ಲರಲ್ಲಿದ್ದಾರೆ. ಇದು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಯಾರನ್ನೂ ರಿಜೆಕ್ಟ್ ಮಾಡಲ್ಲ, ಪ್ರತಿಯೊಬ್ಬರನ್ನು ಸ್ವೀಕಾರ ಮಾಡ್ತೀವಿ. ಅಂದರೆ ಭಗವಂತರು ಎಲ್ಲ ಕಡೆ ಇದ್ದಾರೆ ಅಂತ ಅರ್ಥ ಆಗಿದ್ರೆ ಯಾವ ವ್ಯಕ್ತಿನ ನೀವು ರಿಜೆಕ್ಟ್ ಮಾಡೋಕ್ಕಾಗತ್ತೆ? ಸಾಧ್ಯವಾಗತ್ತಾ? ಯಾವ ವ್ಯಕ್ತಿನ ನೀವು ತಿರಸ್ಕಾರ ಮಾಡೋಕ್ಕಾಗತ್ತೆ? ಅವರು ಯಾವುದೇ ಕೊಲೆ ಮಾಡಿರಲಿ, ಯಾವುದೇ ತೊಂದರೆಗಳು ಮಾಡಿರಲಿ, ಅವ್ರನ್ನೂ ಸ್ವೀಕಾರ ಮಾಡೋಕ್ಕಾಗತ್ತೆ. ಆ ಮಾಡುವಂಥ ವ್ಯವಹಾರಗಳು, ಅವರ ಕೆಲಸಗಳು ಅವರ ಜ್ಞಾನದ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಅಂದರೆ ಅವ್ರ ಜ್ಞಾನ, ಅವ್ರ ಅಜ್ಞಾನದಲ್ಲಿದ್ದರೆ ಆ ಥರ ಮಾಡ್ತಾರೆ. ಆದರೆ ಅಲ್ಲಿ ಮಾಡಿಸ್ತಾ ಇರೋಂಥ ಭಗವಂತನೇ, ಅದೊಂದು ನಾಟಕದಲ್ಲಿ ಭಾಗನೇ. ಅಲ್ಲಿ ಮಾಡಿಸ್ತಾ ಇರೋದು, ಅಲ್ಲಿ ಆಟ ಆಡಿಸ್ತಾ ಇರೋದು ಮತ್ತೆ ಭಗವಂತನೇ, ಇನ್ನು ಯಾರೋ ಅಲ್ಲ. ಆ ರೀತಿಯಲ್ಲಿ ಆಗುವಾಗ ನಾವು ಯಾಕೆ ಸ್ವೀಕಾರ ಮಾಡಬಾರ್ದು ಅವ್ರನ್ನು? ಏನು ತೊಂದರೆ? ಅದಕ್ಕೆ ಗೌತಮ್ ಬುದ್ಧರು ಅಂಗುಲಿಮಾಲ ಬರ್ತಾರೆ. ಅಂಗುಲಿಮಾಲ ಅಂತ ನಿಮಗೆ ಆ ಸ್ಟೋರಿ ಕೇಳಿರ್ತೀರ. ಅಂಗುಲಿಮಾಲ ಎಲ್ಲಾನು ಸಾಯಿಸ್ತಾ ಇರ್ತಾನೆ. ಬುದ್ಧನ ಜೀವನ ಚಿತ್ರ ನೋಡಿದ್ರೆ ಇದೊಂದು ಅದ್ಭುತವಾದ ಘಟನೆ ಅಂತ ಹೇಳ್ಬೋದು. ನಡೆದಿರುವಂಥ ಘಟನೆ ಇದು, ರಿಯಲ್ ಇನ್ಸಿಡೆಂಟ್ ಅಂತ ಹೇಳ್ತಾರೆ. ಅದೊಂದು ಸ್ಟೋರಿ ತರ ಮುಖಾಂತರ ಹೇಳ್ತಾರೆ. ಅಂಗುಲಿಮಾಲ ಅಂತ ವ್ಯಕ್ತಿ ಎಂತೋ ನರಕ ಅಂದ್ರೆ ಒಂಥರ ಎಲ್ಲಾನು ಸಾಯಿಸ್ತಾ ಇರ್ತಾನೆ. ಆ ಜಂಗಿಲಲ್ಲಿ, ಆ ಫಾರೆಸ್ಟ್ ಅಲ್ಲಿ, ಅರಣ್ಯದಲ್ಲಿ ಯಾರ್ಯಾರು ಹೋಗ್ತಾರೋ ಎಲ್ಲಾನು ಸಾಯಿಸೋದು, ಅವನ ಈ ಹೆಬ್ಬೆರ್ಲು ಕಟ್ ಮಾಡ್ಕೊಳ್ಳೋದು, ಅವನು ಒಂಥರ ಗಾರ್ಲ್ಯಾಂಡ್ ತರ ಮಾಡ್ಕೊಳ್ಳೋದು, ಇದು ಅವನ ಜೀವನ ಶೈಲಿ ಆಗಿರ್ತದೆ. ಆದ್ರೆ ಈ ರೀತಿಯಲ್ಲಿ ಕೇಳಿಸ್ಕೊಳ್ಳುವಾಗ ಒಂದ್ಸರಿ ನಮ್ಮ ಬುದ್ಧ ಭಗವಾನರು ಆ ರೀತಿಯಲ್ಲಿ ಆ ಅರಣ್ಯದಲ್ಲಿ ಹೋಗ್ಬೇಕಾಗತ್ತೆ. ಅವಾಗ ಎಲ್ಲರೂ ಹೇಳ್ತಾರೆ, ಇಲ್ಲ ಸ್ವಾಮಿ ಇಲ್ಲಿ ಹೋಗ್ಬಾರ್ದು, ಇಲ್ಲಿ ಒಬ್ಬ ದೊಡ್ಡ ನರಕ, ಒಂಥರ ಇಲ್ಲಿ ಒಂದು ಕ್ರೂರ ಜಂತು ತರ ಒಂದು ವ್ಯಕ್ತಿ ಇದ್ದಾನೆ, ಅವನೆಲ್ಲಾನು ಸಾಯಿಸ್ತಾನೆ, ನಿಮ್ಮನ್ನು ಸಾಯಿಸಿ ನಿಮ್ಮ ಈ ಹೆಬ್ಬೆರ್ಲನ್ನು ಅವನು ಗಾರ್ಲ್ಯಾಂಡಲ್ಲಿ ಹಾಕೊಂತಾನೆ ಅಂತ ಹೇಳ್ತಾರೆ. ಹೌದಾ, ನೋಡೋಣ ಹೋಗೋಣ ಬನ್ನಿ ಅಂತ ಹೋಗ್ತಾರೆ. ಆ ಅರಣ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಎಲ್ಲರೂ ಒಂಥರ ಭಯ, ಏನಾಗ್ತದೋ ಅಂತ. ಆದ್ರೆ ಹೋಗ್ತಾನೆ, ಅವ್ನು ನೋಡ್ತಾನೆ, ಏನ್ ಈ ಕಡೆ ಬಂದಿದ್ರೆ ಅಂತ ಒಂಥರ ಇವ್ರ ಕಣ್ಣು ಒಳಗಡೆ, ಕಣ್ಣು ಮುಖಾಂತರ ನೋಡ್ತಾ ಇರ್ತಾರೆ. ಅವ್ರ ಕಣ್ಣಿಂದ ಇವ್ರ ಕಣ್ಣು ದೃಷ್ಟಿ ಆ ರೀತಿಯಲ್ಲಿ ನೋಡ್ತಾ ಇರ್ತಾರೆ. ಇಬ್ಬರು ಎದುರೆದು ಬರುವಾಗ ನೋಡಿ, ಅಂಗುಲಿಮಾಲ ಏನಾಗಿದೆ ಗೊತ್ತಿಲ್ಲ, ಇವ್ರ ಕಣ್ಣಲ್ಲಿರುವಂತ ಆ ಸೌಂದರ್ಯ, ಅಲ್ಲಿರುವಂತ ಪವಾಡ ಏನೋ ಗೊತ್ತಿಲ್ಲ, ಅವನು ಆಕರ್ಷಣೆ ಮಾಡಿಬಿಟ್ಟಿದೆ. ಆಕರ್ಷಣೆ ಮಾಡಿ ಅವನ ಕೈಯಲ್ಲಿರುವಂತ ಎಲ್ಲ ಈ ಸಾಯಿಸಕ್ಕೆ ಉಪಯೋಗಿಸುವಂತ ವಸ್ತುಗಳು ಒಂಥರ ಬಿಸಾಕಿ ಇವರ ಪಾದದ ಮೇಲೆ ಬಿದ್ದು, ಕೊನೆಗೆ ಏನಾಯ್ತು, ಎಲ್ಲ ಅವರು ಈ ಮುಂಡನೆ ಮಾಡಿಕೊಂಡು, ಅಂದ್ರೆ ಪೂರ್ತಿ ಕೇಶಗಳೆಲ್ಲ ತೊಲಗಿಸ್ಕೊಂಡು ಕೊನೆಯದಾಗಿ ಅವರು ಇವರ ಭಕ್ತ ಆದ್ರು, ಒಂಥರ ಪರಮ ಭಕ್ತ ಆದ್ರು. ಯಾರಿಗೆ? ನಮ್ಮ ಗೌತಮ್ ಬುದ್ಧರಿಗೆ. ಅಲ್ಲಿ ಇದೆ ಸ್ನೇಹಿತರೆ, ಅಲ್ಲಿ ಏನಿದೆ ಅಂತಂದ್ರೆ ಒಂದು ಪವಾಡ ಏನಾಗಿರ್ತದೆ ಇಲ್ಲಿ ಅಂತಂದ್ರೆ, ನಿಮ್ಮಲ್ಲಿರುವಂಥ ಶಕ್ತಿ ಪ್ರತಿಯೊಂದನ್ನು ಆಕರ್ಷಣೆ ಮಾಡುತ್ತೆ. ಆ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳಕ್ಕೆ ಧ್ಯಾನ ಮಾಡಿ ಅಂತ ನಾವು ಹೇಳೋದು. ಆ ವಿಶ್ವಶಕ್ತಿ, ನಿಮ್ಮಲ್ಲಿರುವಂಥ ಆಕರ್ಷಣ ಶಕ್ತಿ, ನಿಮ್ಮಲ್ಲಿರುವಂಥ ವಿದ್ಯುದಯಸ್ಕಾಂತ ಶಕ್ತಿಯನ್ನು, ಆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನೀವು ಹೆಚ್ಚು ಮಾಡ್ಕೊಳಕ್ಕೆ ಧ್ಯಾನ ಮಾಡಿ ಅಂತ ನಾವು ಪ್ರತಿ ದಿವಸ ಹೇಳ್ತಾ ಇರೋದು. ಹೆಚ್ಚೆಚ್ಚು ಧ್ಯಾನ ಮಾಡಿ ನೀವೇ ಒಂದು ಆಕರ್ಷಣವಾಗಿ ಒಂದು ಅಯಸ್ಕಾಂತವಾಗಿ ಆಗ್ತೀರಿ. ನೀವೇ ನಿಮ್ಮ ಜೀವನದಲ್ಲಿ ನೀವೇ ಒಂದು ಅಯಸ್ಕಾಂತ. ನಿಮ್ಗಿಂತ ದೊಡ್ಡ ಅಯಸ್ಕಾಂತ ಯಾವುದೂ ಇಲ್ಲ ಈ ಭೂಮಿ ಮೇಲೆ. ಏನೇ ಬೇಕಂದ್ರೆ ಆಕರ್ಷಿಸ್ಬೋದು, ಎಂಥ ವಿಷಯನ ಬೇಕಂದ್ರೆ ಆಕರ್ಷಿಸ್ಬೋದು. ಐಶ್ವರ್ಯ ಆಗಲಿ, ಒಂದು ಒಳ್ಳೆ ಆರೋಗ್ಯ ಆಗಲಿ, ಒಳ್ಳೆ ಸಂಬಂಧಗಳಾಗಿ, ಒಳ್ಳೆ ವ್ಯಕ್ತಿಗಳನ್ನಾಗಿ, ಒಳ್ಳೆ ಬೆಳವಣಿಗೆ ಆಗಿ, ಆಧ್ಯಾತ್ಮಿಕ ಬೆಳವಣಿಗೆ ಆಗಿ ಪ್ರತಿಯೊಂದನ್ನು ಆಕರ್ಷಿಸ್ಬೋದು. ನಿಮ್ಗೆ ಸಾಧ್ಯವಿದೆ. ನಿಮ್ಗೆ ಸಾಧ್ಯವಿಲ್ಲ ಅಂದ್ರೆ ಈ ಲೋಕದಲ್ಲಿ ಯಾರಿಗೂ ಸಾಧ್ಯವಿಲ್ಲ ಅಂತ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಯಾವಾಗಲೂ. ಅದಕ್ಕೋಸ್ಕರ ಸ್ನೇಹಿತರೆ, ಇಂಥ ಅದ್ಭುತವಾದ ವಿಷಯ ಅಂತಂದ್ರೆ ಆ ರೀತಿಯಲ್ಲಿ ನೋಡಿ, ಅವನು ಸಹ ಅಂತ ಅಂಗುಲಿಮಾಲ ಅಂತ ಕ್ರೂರ ವ್ಯಕ್ತಿಯನ್ನು ಗೌತಮ್ ಬುದ್ಧರು ಏನ್ ಮಾಡಿದ್ರು, ಆಕ್ಸೆಪ್ಟ್ ಮಾಡಿ ಅಲ್ಲಿ ಹೋಗಿದ ಮೇಲೆ ಇವರ ಶಕ್ತಿ ಅವರನ್ನು ಏನಾಗಿದೆ, ಆಕರ್ಷಣೆ ಮಾಡಿ ಅವರಲ್ಲಿ ಬದಲಾವಣೆ ತಂದುಕೊಟ್ಟಿದೆ. ಇದು ಮಾಡಬೇಕಾಗಿರೋದು. ಅಂದ್ರೆ ಅಲ್ಲಿ ಸತ್ಯಾಂಶ ಏನಂದ್ರೆ, ಅವರಲ್ಲಿರುವಂತ ಭಗವಂತನೇ, ನನ್ನಲ್ಲಿರುವಂತ ಭಗವಂತನೇ, ನಾನು ಯಾಕೆ ಅವ್ರನ್ನು ತಿರಸ್ಕಾರ ಮಾಡಬೇಕು ಅಂತ ಅಲ್ವಾ? ಆ ರೀತಿಯಲ್ಲಿ ಆಗಿರೋದು. ಅಂದ್ರೆ ಒಂದು ದುಷ್ಟಿನ ಜೊತೆಗೆ ನಾವು ಹೋಗ್ಬೇಕಂತ ಹೇಳ್ತಾ ಇಲ್ಲ. ಯಾವ್ದೋ ದುಷ್ಟಿದ್ದಾನೆ, ಅವ್ನು ನಿಮ್ಗೆ ಯಾವಾಗ್ಲೂ ಕೆಟ್ಟದ್ದು ಮಾಡ್ತಾ ಇದ್ದಾನೆ, ಅವನ ಜೊತೆಗೆ ಹೋಗಿ ನೀವು ಇನ್ನೂ ಹೆಚ್ಚು ಕೆಟ್ಟದ್ದು ಮಾಡ್ಕೋಬೇಕಂತ ನಾವು ಹೇಳ್ತಾ ಇಲ್ಲ. ಅವನು ತಿರಸ್ಕಾರ ಮಾಡೋದು ನಿಲ್ಲಿಸಿ ಫಸ್ಟ್.
ನಿಮ್ಮ ಮನಸ್ಸಲ್ಲಿ ಆದ್ರೂ ತಿರಸ್ಕಾರ ಮಾಡೋದು ನಿಲ್ಲಿಸಿ, ಅವ್ರ ಜೀವನವನ್ನು ಅವನು ಸಾಗಿಸಿರಿ. ಅವನಿಗೂ ಒಂದು ಜನ್ಮ ಬರುತ್ತೆ. ಆ ಜನ್ಮದಲ್ಲಿ ಅವನಲ್ಲಿ ಎಚ್ಚರಿಕೆ ಮೂಡುತ್ತೆ, 100% ಮೂಡುತ್ತೆ. ಅವಾಗ ಅವನು ಸಹ ನಿಮ್ಮ ತರ ತಯಾರಾಗ್ತಾನೆ. ಅದಕ್ಕೂ ಸಮಯ ಇದೆ, ಸಮಯ ಕೊಡ್ಬೇಕು ನಾವು. ತಿರಸ್ಕಾರ ಮಾಡಕ್ ಹೋಗ್ಬಿಡಿ, ಮನಸ್ಸಲ್ಲಿ ತಿರಸ್ಕಾರ ಭಾವನೆ ಇಟ್ಕೊಳಕ್ ಹೋಗ್ಬಿಡಿ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಸ್ನೇಹಿತರೆ, ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಆನಂದವಾಗಿರಿ ಅಂತ ಹೇಳ್ತಾರೆ ನೋಡಿ. ಬಿ ಚೀರ್ಫುಲ್ ಎವ್ರಿ ಮೂಮೆಂಟ್ ಅಂತ ಹೇಳ್ತಾರೆ ನಮ್ಮ ಓಶೋ ಅವರು. ಅಂದ್ರೆ ಅರ್ಥ ಏನು ಅಂದ್ರೆ, ಯಾವಾಗಲೂ ಆನಂದವಾಗಿರಿ, ನಿಮಗೆ ಆನಂದವಾದ ವಿಷಯಗಳೇ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಲೈಕ್ ಅಟ್ರಾಕ್ಟ್ ಲೈಕ್ಸ್ ಅಂತ ಹೇಳ್ತಾರಲ್ಲ, ಲೈಕ್ ಅಟ್ರಾಕ್ಟ್ ಲೈಕ್ಸ್ ಅಂತ ಅರ್ಥ ಏನು? ನೀವು ಹೇಗಿರ್ತೀರೋ ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ವಿಷಯಗಳು ಅಂದ್ರೆ ಪರಿಸ್ಥಿತಿಗಳು ನಿಮಗೆ ತಾರದಾಗ್ತಾ ಇರ್ತದೆ, ಒಂಥರ ನಿಮ್ಮ ಜೀವನದಲ್ಲಿ ಭಾಗವಾಗ್ತಾ ಇರ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಯಾವಾಗಲೂ ಆನಂದವಾಗಿರಿ, ಆನಂದಕರ ವಿಷಯಗಳೇ ನಿಮ್ಮ ಜೀವನಕ್ಕೆ ಭಾಗವಾಗ್ತಾ ಇರ್ತದೆ ಅಂತನೂ ಹೇಳ್ತಾರೆ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಸ್ನೇಹಿತರೆ, ಈ ರೀತಿಯಲ್ಲಿ ಅಂದ್ರೆ ಸೊ ಯಾವಾಗಲೂ ಅಷ್ಟೇ ನಮ್ಮ ಫ್ಯೂಚರ್ ಬಗ್ಗೆ, ಫಾಸ್ಟ್ ಬಗ್ಗೆ ಹೆಚ್ಚೆಚ್ಚು ನಾವು ಯಾವುದು ಯೋಚನೆ ಮಾಡಬಾರ್ದು. ಅಂದ್ರೆ ಭವಿಷ್ಯತ್ತು ಬಗ್ಗೆ, ಈ ಭೂತಕಾಲದ ಬಗ್ಗೆ ಹೆಚ್ಚೆಚ್ಚು ನಾವು ಯೋಚನೆಗಳು ಮಾಡಬಾರ್ದು. ಆ ರೀತಿಯಲ್ಲಿ ಯೋಚನೆಗಳು ಬಂದ್ರೆ ತಕ್ಷಣವೇ ಏನ್ ಹೇಳ್ತಾರೆ ಅಂದ್ರೆ, ರಿಲ್ಯಾಕ್ಸ್ ಆಗಿ ಒಂದು ಚೇರಲ್ಲಿ ಕೂತ್ಕೊಳ್ಳಿ, ಹಾಯಾಗಿ ಕೂತ್ಕೊಂಡು ಚೇರಲ್ಲಿ ಅಂದ್ರೆ ನಿಮ್ಗೆ ಯಾವುದೇ ಸಮಯದಲ್ಲಿ ಭೂತಕಾಲದ ಬಗ್ಗೆ, ಭವಿಷ್ಯದ ಬಗ್ಗೆ ಹೆಚ್ಚೆಚ್ಚು ಯೋಚನೆಗಳು ಬರ್ತಾ ಇದೆ ಅಂದ್ರೆ ಮೈಂಡಲ್ಲಿ, ತಕ್ಷಣವೇ ಅವ್ರ ಎಲ್ಲಂತ ಪ್ರಕ್ರಿಯೆ ಏನಂದ್ರೆ ಮತ್ತೆ ಧ್ಯಾನ ಪ್ರಕ್ರಿಯೆನೆ. ಅವ್ರು ಏನ್ ಹೇಳ್ತಾರೆ, ರಿಲ್ಯಾಕ್ಸ್ ಆಗಿ ಒಂದು ಚೇರಲ್ಲಿ ಕೂತ್ಕೊಂಡು ನಿಧಾನವಾಗಿ ಎಲ್ಲ ಅಂಗಗಳ ಅವಯವಗಳನ್ನು ರಿಲ್ಯಾಕ್ಸ್ ಮಾಡ್ಕೊಂತ, ಓಕೆ, ಆ ರೀತಿಯಲ್ಲಿ ರಿಲ್ಯಾಕ್ಸ್ ಮಾಡ್ಕೊಂತ ನಿಧಾನವಾಗಿ ನಿಮ್ಮ ಒಳಗಡೆ ನಡೀತಾರಂತ ಆ ಶ್ವಾಸ ಪ್ರಕ್ರಿಯೆಯನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಆದಷ್ಟು ಅದ್ರ ಮೇಲೆ ಪೂರ್ತಿ ಗಮನ ಇಟ್ಕೊಂಡು ಕೂತ್ಕೊಳ್ಳಿ. ಅದು ಆವಾಗ ಏನಾಗತ್ತಂದ್ರೆ, ಶ್ವಾಸವು ನಿಧಾನವಾಗ್ತಾ ಆಗ್ತಾ ತುಂಬಾ ಸ್ಲೋ ಆಗ್ತದೆ. ಆವಾಗ ನಿಮ್ಮಲ್ಲಿರುವಂತ ಎಲ್ಲ ಈ ನಕಾರಾತ್ಮಕ ವಿಷಯಗಳಾಗ್ಬೋದು, ಭವಿಷ್ಯಕ್ಕೆ ಸಂಬಂಧಿತ ಇಲ್ಲ ಭೂತಕಾಲ ಎರಡನ್ನೂ ಹೋಗಲಾಡಿಸ್ತದೆ ಅಂತ ಇಂಥ ಅದ್ಭುತವಾದ ವಿಷಯನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಯಾರು? ಓಶೋ ಅವರು. ಇಂಥ ಅದ್ಭುತ ಇನ್ನು ಎಷ್ಟೋ ಇದೆ. ಅವ್ರು ಹೇಳಿರುವಂತ 1-2 ಅಲ್ಲ ಸ್ನೇಹಿತರೆ, ಅದು ಹೇಳ್ತಾ ಹೋದ್ರೆ ಅದಕ್ಕೆ ಲಿಮಿಟೇ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ಲೋಬ್ಸಾಮ್ ರಾಂಪ ಸ್ವಲ್ಪ ವಿಷಯಗಳು ಹೇಳ್ತಾರೆ, ಅದನ್ನು ತಿಳ್ಕೊಂಡೋಣ. ಸೊ ಇವತ್ತಿನ ಕಾರ್ಯಕ್ರಮ ಒಂದು 8ವರೆಗೆ ಮುಗಿಸ್ತೀವಿ. ಅಷ್ಟುವರೆಗೂ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಮಾಸ್ಟರ್ಸ್ ಬಗ್ಗೆ, ಅವರ ಬೋಧನೆಗಳ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ರೈಟ್. ಸೊ ಈಗ ಲೋಬ್ಸಾಮ್ ರಾಂಪ ಅವರು ಸ್ವಲ್ಪ ವಿಷಯಗಳು ತಿಳಿಸ್ತಾರೆ. ಅದ್ಭುತ ಜ್ಞಾನ ಅವರು ತಿಳಿಸ್ಕೊಟ್ಟಿದ್ದಾರೆ. ನಮ್ಗೆಲ್ಲ ಗೊತ್ತು, ಥರ್ಡ್ ಐ ಪವರ್ ಅಂತ, ನೀನೇ ಶಾಶ್ವತ ಅಂತ, ಯು ಫಾರ್ ಎವರ್, ಮರಣವಿಲ್ಲದೆ ನೀವು ಅಂತ, ಇಂಥ ಅದ್ಭುತ ಪುಸ್ತಕಗಳು ಬರೆದಿರೋದು ಲೋಬ್ಸಾಮ್ ರಾಂಪ. 12 ಪುಸ್ತಕಗಳು ಬರೆದಿರಾದ್ರೆ ಅವರು 12 ಪುಸ್ತಕಗಳು ಬರ್ಕೊಟ್ಟಿದ್ದಾರೆ. ಅದು ಎಸ್ಪೆಷಲಿ ಅತ್ಯಂತ ಆಳವಾದ ವಿಜ್ಞಾನ ಯಾವುದು? ಆಧ್ಯಾತ್ಮಿಕ ವಿಜ್ಞಾನ ಅವ್ರು ಬರ್ಕೊಟ್ಟಿರುವಂತ ವಿಜ್ಞಾನ. ಆ ಪ್ರತಿಯೊಂದು ಬುಕ್ ಓದುವಂತ ಅವಕಾಶ ನಾವು ತಗೋಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ಅವ್ರು ಹೇಳುವಂಥದ್ದು ನೋಡೋಣ. ಅವ್ರೇನ್ ಹೇಳ್ತಾರಂದ್ರೆ, ಪ್ರತಿಯೊಬ್ಬರಿಗೂ ಒಂದು ಶರೀರ ಇದೆ. ಈ ಭೂಮಿ ಮೇಲೆ ಬರ್ತಾ ಇದ್ವಿ ಅಂದ್ರೆ ಏನ್ ಶರೀರ? ಭೌತಿಕ ಶರೀರ ತಗೊಂತೀವಿ ಅಲ್ವಾ? ಈ ಭೌತಿಕ ಶರೀರ ಅನ್ನೋದು ನಮ್ಗೆ ಖಂಡಿತವಾಗಿ ಇಲ್ಲಿ ತಗೊಂಡೇ ಭೂಮಿ ಮೇಲೆ ಬರ್ಬೇಕು ನಾವು. ಮತ್ತೆ ನಾವು ಯಾವಾಗ ಭೂಮಿನ ಬಿಡ್ತೀವೋ ಅಂದ್ರೆ ಭೂಮಿಯಿಂದ ನಾವು ತ್ಯಜಿಸ್ತೀವೋ, ಭೂಮಿಯಿಂದ ನಾವು ಇಲ್ಲಿಂದ ಪ್ರಯಾಣ ನಾವು ಶುರು ಮಾಡ್ತೀವೋ ವಾಪಸ್ಸು, ಅವಾಗ ಏನಾಗತ್ತೆ, ಈ ಅರ್ಥ ಬಾಡಿ ಅಂದ್ರೆ ಈ ಭೌತಿಕ ಶರೀರವನ್ನು ನಾವು ಬಿಡಬೇಕಾಗತ್ತೆ. ಅದೇ ರೀತಿಯಲ್ಲಿ ನಾವೇನ್ ಮಾಡ್ತೀವಿ, ಅಲ್ಲಿ ಹಾಸ್ಟೆಲ್ ವರ್ಲ್ಡ್ಗೆ ಹೋಗ್ತೀವಿ, ಅದೇ ಸೂಕ್ಷ್ಮ ಪ್ರಪಂಚಕ್ಕೆ ಹೋಗ್ತೀವಿ, ಸೂಕ್ಷ್ಮ ಶರೀರವನ್ನು ಧರಿಸ್ತೀವಿ, ಸೂಕ್ಷ್ಮ ಶರೀರದಿಂದ ಮತ್ತೆ ನಾವು ಜೀವನ ಅಲ್ಲಿ ಕೊನಸಾಗಿಸ್ತೀವಿ ಅಲ್ವಾ? ಈ ರೀತಿಯಲ್ಲಿ ಆಗ್ತಾ ಇದೆ. ಅಂದ್ರೆ ಆ ಲೋಕಕ್ಕೆ ತಕ್ಕ ದೇಹ ನಮ್ಗೆ ಯಾವಾಗಲೂ ಲಭ್ಯವಾಗ್ತಾ ಇರ್ತದೆ. ಇದು ಅವ್ರು ಹೇಳ್ತಾ ಇರೋಂಥ ವಿಷಯ. ಯಾವ ಲೋಕಕ್ಕೆ ಹೋದ್ರೆ ಆ ಲೋಕಕ್ಕೂ ತಕ್ಕ ಅಲ್ಲಿ ಶರೀರ ನಾವು ಧರಿಸ್ತೀವಿ ಅಂತ ಅವ್ರು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲೆ ಇನ್ನೊಂದೇನಂದ್ರೆ, ಸೊ ಯಾವಾಗಲೂ ಅಷ್ಟೇ ನಾವು ಹಾಸ್ಟೆಲ್ ಟ್ರಾವೆಲ್ ಅಂತ ಒಂದು ವಿಷಯವನ್ನು, ಅಂದ್ರೆ ಹಾಸ್ಟೆಲ್ ಟ್ರಾವೆಲ್ ಅಂತ ವಿಷಯವನ್ನು, ಸೂಕ್ಷ್ಮ ಶರೀರ ಪ್ರಯಾಣ ಅಂತ ಇದೆಯಲ್ಲ, ಇದು ಆದಷ್ಟು ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಇದು ಮಾಡಕ್ ಸಾಧ್ಯವಿಲ್ಲ, ಇದು ನಮಗೆ ಸಾಧ್ಯವಾಗಲ್ಲ ಅಂತ ನಾವು ಯಾವಾಗಲೂ ಆ ನಂಬಿಕೆಯಲ್ಲಿ ಜೀವನ ಮಾಡ್ತಾ ಇರ್ತೀವಿ. ಅದಕ್ಕೆ ಏನಾಗತ್ತಂದ್ರೆ, ಸೊ ಮೊದಲನೇದು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ದೆ ಈ ಹಾಸ್ಟೆಲ್ ಟ್ರಾವೆಲ್ ಮಾಡುವಂತ ಈ ವಿಷಯವನ್ನು ನೀವು ಕನ್ವಿನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ನೀವು ಕನ್ವಿನ್ಸ್ ಮಾಡ್ಕೊಳ್ಳಿ, ನೀವು ಆ ನಂಬಿಕೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ನಂಬಿಕೆ ಇಟ್ಕೊಂಡ್ರೆ ಖಂಡಿತ ನೀವು ಮಾಡ್ಬೋದು ಅಂತ ಹೇಳ್ತಾರೆ ಅವರು. ಅಂದ್ರೆ ಇನ್ನೊಂದು, ಈ ಹಾಸ್ಟೆಲ್ ಟ್ರಾವೆಲ್ ಮಾಡಿದ್ರೆ ಏನೋ ಭಯ ಆಗತ್ತೆ, ಆ ಭಯದಿಂದ ನಾವು ಮಾಡೋಕ್ಕಾಗಲ್ಲ ಅಂತ ಇನ್ನು ಸ್ವಲ್ಪ ವ್ಯಕ್ತಿಗಳು ಭಯ ಇಟ್ಕೊಂಡಿರ್ತಾರೆ. ಆ ಭಯವನ್ನು ತೆಗೆದುಹಾಕಿ ಅಂತ ಹೇಳ್ತಾರೆ ಅವರು. ಅವಾಗಲೂ ನಿಮ್ಗೆ ಹಾಸ್ಟೆಲ್ ಟ್ರಾವೆಲ್ ನಿಮ್ಮಲ್ಲಿ ಆಗಲ್ಲ ಅಂತ ಅವರು ಹೇಳ್ತಾರೆ ಸ್ನೇಹಿತರೆ. ಸೊ ಈ ಭಯ ಅನ್ನೋದೇನಿದೆಯಲ್ಲ, ಅದೇನಾಗತ್ತೆ, ನಮ್ಮ ದೇಹದಿಂದ
ಈ ಮಾನವ ದೇಹದಿಂದ ಈ ಸೂಕ್ಷ್ಮ ಶರೀರ ಬಿಡುಗಡೆ ಆಗಕ್ಕೆ ತೊಂದರೆ ಕೊಡ್ತದೆ ಅಂತ ಹೇಳ್ತಾರೆ ಅವರು. ಈ ಭಯ ಅನ್ನೋದು ಅಲ್ವಾ, ಅದಕ್ಕೆ ಅದನ್ನು ಹೋಗಲಾಡಿಸಿ ಫಸ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಸೊ ಯಾವಾಗಲೂ ಅಷ್ಟೇ ಆ ಅಂದ್ರೆ ಈ ರೀತಿಯಲ್ಲಿ ಮಾಡ್ಕೊಂಡವಾಗ ಏನಾಗತ್ತೆ, ಖಂಡಿತವಾಗಿ ನಾವು ಸೂಕ್ಷ್ಮ ಶರೀರ ಮಾಡುವಂತ ಅವಕಾಶ ನಮಗೆ, ಸೂಕ್ಷ್ಮ ಶರೀರ ಯಾನ ಮಾಡುವಂತ ಅವಕಾಶ ನಮಗೆ ಸಿಗತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ನೀವು ಒಂಥರ ಕಲ್ಪನೆ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಏನಂತಂದ್ರೆ, ನೀವು ಧ್ಯಾನದಲ್ಲಿ ಕೂತಿರುವಾಗ, ಧ್ಯಾನದಲ್ಲಿ ಆಳವಾದ ಧ್ಯಾನದಲ್ಲಿ ಕೂತಿರುವಾಗ ನೀವು ಕಲ್ಪನೆ ಇಲ್ಲಾಂದ್ರೆ ವಿಜುವಲೈಸ್ ಮಾಡ್ಕೊಳ್ಳಿ, ನಿಮ್ಮ ದೇಹದಿಂದ ಹೊರದೇಹ ಅಂದ್ರೆ ಔಟರ್ ಬಾಡಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ನಾವು ಈ ದೇಹದಿಂದ ಬಿಡುಗಡೆ ಆಗ್ತಾ ಇದೆ ಅಂತ ಆ ಕಲ್ಪನೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅವಾಗ ನಿಮಗೆ ಖಂಡಿತವಾಗಿ ಆ ರೀತಿಯಲ್ಲಿ ಮಾಡುವಾಗ, ಮತ್ತೆ ಈ ಆಸ್ಟ್ರಲ್ ಟ್ರಾವೆಲ್ ಬೇಕಾಗಿರುವಂತ, ಸೂಕ್ಷ್ಮ ಶರೀರಯಾನಕ್ಕೆ ಬೇಕಾಗಿರುವಂತ ಎಲ್ಲಾ ಷರತ್ತುಗಳನ್ನ ನಾವು ಅನ್ವಯಿಸ್ಕೊಂಡ್ರೆ ಖಂಡಿತ ನೀವು ಹೊಂದಬಹುದು ಅಂತ ಅವರೊಂದು ರೀತಿಯಲ್ಲಿ ಹೇಳ್ತಾರೆ. ಮತ್ತೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಈ ಭೂ ಪ್ರಪಂಚ ಅನ್ನೋದು, ಈ ಭೂಮಿ ಅನ್ನೋದು ಅದ್ಭುತವಾದ ಸ್ಕೂಲ್ ಅಂತ ಹೇಳ್ತಾರೆ ಅವರು. ಅದ್ಭುತವಾದ ಸ್ಕೂಲ್ ಅಂತ ಹೇಳ್ತಾರೆ. ಇಲ್ಲಿ ನೀವು ನಿಮ್ಮ ಕೆಲಸ ಸರಿಯಾಗಿ ಮಾಡಿಲ್ಲ ಅಂದ್ರೆ, ನೀವು ಕಲಿಯೋದು ಸರಿಯಾಗಿ ಮಾಡಿಲ್ಲ ಅಂದ್ರೆ ಮತ್ತೆ ಮತ್ತೆ ಪದೇ ಪದೇ ಬರಬೇಕಾಗಂತ ಅಂತ ಹೇಳ್ತಾರೆ ಅವರು. ಪದೇ ಪದೇ ಬರಬೇಕು. ಎಷ್ಟುವರೆಗೂ ಅಂದ್ರೆ, ನಿಮ್ಮಲ್ಲಿ ಆ ಸೆನ್ಸ್ ಬರೋವರೆಗೂ, ನಿಮ್ಮಲ್ಲಿ ಆ ಅರ್ಥ ಅನ್ನೋದು ಆಗೋವರೆಗೂ ನಿಮ್ಮ ಅರ್ಥ ಮತ್ತೆ ಮತ್ತೆ ಪದೇ ಪದೇ ಬರಬೇಕಾಗತ್ತೆ, ಬಂದು ಮತ್ತೆ ಕಲಿಬೇಕಾಗತ್ತೆ ಅಂತ ಅವರು ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ವಿಷಯ ಏನ್ ಹೇಳ್ತಾರೆ ಅಂದ್ರೆ, ಸೊ ಯಾವಾಗಲೂ ಅಷ್ಟೇ ನಾವು ಅಂದ್ರೆ ಒಂದ್ಸರಿ ಈ ದೇಹ ಬಿಟ್ಟಿದ ಮೇಲೆ ಸ್ನೇಹಿತರೆ, ನಿಮ್ಮ ಫಿಸಿಕಲ್ ಬಾಡಿ ಇಲ್ಲಿಂದ ಬಿಟ್ಟು ಹೋಗ್ತದೆ, ಫಿಸಿಕಲ್ ಬಾಡಿ ಅಲ್ಲಿಗೆ ನಾಶನ ಆಗತ್ತೆ ಅಲ್ವಾ. ಮತ್ತೆ ಹಾಸ್ಟೆಲ್ ಬಾಡಿ ಹಾಸ್ಟೆಲ್ ವರ್ಲ್ಡ್ಗೆ ಹೋಗುತ್ತೆ ಅಲ್ವಾ. ಹಾಸ್ಟೆಲ್ ವರ್ಲ್ಡ್ಗೆ ಹೋಗಿ ಅಂದ್ರೆ ಬೇರೆ ಹಾಸ್ಟೆಲ್ ವರ್ಲ್ಡ್ ಅಂದ್ರೆ ಸೂಕ್ಷ್ಮ ಪ್ರಪಂಚಕ್ಕೆ ಹೋಗ್ತದೆ. ಸೂಕ್ಷ್ಮ ಪ್ರಪಂಚಕ್ಕೆ ಹೋಗಿ ಅಲ್ಲಿ ನಿಂತ್ಕೋಬೇಕಾಗತ್ತೆ. ನಿಂತ್ಕೊಂಡು ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ಆಗಿರುವಂತ ಎಲ್ಲ ವಿಫಲ ಪ್ರಯತ್ನಗಳು ಒಂಥರ ಯಶಸ್ವಿ ಆಗಿರೋದು ಯಾವುದೇ ಇರಲಿ, ಪ್ರತಿಯೊಂದು ಕರ್ಮಗಳು, ಪ್ರತಿಯೊಂದು ವಿಷಯಗಳು ನೀವು ಅಲ್ಲಿ ಪ್ರತಿಯೊಂದಕ್ಕೂ ನೀವು ಜವಾಬ್ದಾರಿ ಆಗ್ತೀರಿ. ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಪ್ರತಿಯೊಂದು ನಾವು ಅಲ್ಲಿ ಕಾರಣ ಹೇಳ್ಬೇಕಾಗತ್ತೆ, ಯಾವ್ದಕ್ ಮಾಡಿದ್ವಿ, ಏನು ಮಾಡಿದ್ವಿ, ಎಷ್ಟಾಯ್ತು, ಏನಾಯ್ತು, ಪ್ರತಿಯೊಂದು ನಾವು ಅಲ್ಲಿ ವಿವರವಾಗಿ ನಾವು ತಿಳ್ಕೊಬೇಕಾಗತ್ತೆ. ನಮ್ಗೆ ನಾವೇ ತಿಳ್ಕೊಬೇಕಂತ ಅವಶ್ಯಕತೆ ಬರ್ತದೆ. ಅದಕ್ಕೆ ಇಲ್ಲಿರೋಂಥ ಜೀವನವೇ ಎಚ್ಚರಿಕವಾಗಿ ಜೀವನ ಮಾಡಕ್ಕೆ ಪ್ರಯತ್ನ ಮಾಡಿ. ಇಲ್ಲಾಂದ್ರೆ ಹಾಸ್ಟೆಲ್ ಪ್ರಪಂಚದಲ್ಲಿ ಹೋಗಿ ಮತ್ತೆ ಅದಕ್ಕೆಲ್ಲ ನಾವು ಕಾರಣ ಹೇಳ್ಬೇಕಾಗತ್ತೆ. ನಾವು ಅದು ವಿವರವಾಗಿ ತಿಳ್ಕೊಳ್ಳುವಂತ ಅವಕಾಶ. ಅವಾಗ ನಾವು ಒಂಥರ ಮುಜುಗರ ಆಗತ್ತೆ, ಒಂಥರ ನಮ್ಗೆ ಬಾಧೆ ಆಗತ್ತೆ. ಯಾಕೆ ಈ ತರ ಮಾಡಿದೀನಿ ನಾನು, ಈ ತರ ಮಾಡಬಾರ್ದಾಯ್ತಲ್ಲ, ಮಾಡಿದ ಮೇಲೆ ಇನ್ನೇನು ಬರುತ್ತೆ, ಎಲ್ಲ ನಿಮ್ ಕೈಯಿಂದ ಹೋದ್ಮೇಲೆ ಏನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿರುವಾಗ ಜೀವನ ಸರಿಯಾಗಿ ಸರಿಪಡಿಸ್ಕೊಳ್ಳಿ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ ಅವರು. ಇನ್ನೊಂದು, ನಿಮ್ಗೆ ದೇಹ ಇದೆ. ಸೊ ಒಂದು ಉದಾಹರಣೆ ಮುಖಾಂತರ ಅವರು ಅದ್ಭುತವಾದ ಒಂದು ಜ್ಞಾನ ನಮ್ಗೆ ಕೊಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಉದಾಹರಣೆಗೆ, ನಿಮ್ಮ ದೇಹ ಇದೆ. ಈ ದೇಹವನ್ನು ಪರಮಾತ್ಮ ಊಹಿಸ್ಕೊಳ್ಳಿ, ಅಂದ್ರೆ ಒಂದು ಓವರ್ ಸೆಲ್ಫ್ ಅಂತ ಊಹಿಸ್ಕೊಳ್ಳಿ. ಈ ದೇಹಕ್ಕೆ ಏನಿದೆ, 2 ಕಾಲಿದೆ, 2 ಕೈಗಳಿದೆ ಅಲ್ವಾ. 2 ಕಾಲುಗಳು, 2 ಕೈಗಳಿದೆ. ಆ ರೀತಿಯಲ್ಲಿ ಮಾಡ್ಕೊಂಡ್ರೆ ಸ್ನೇಹಿತರೆ, ಅಂದ್ರೆ ನಿಮ್ಗೆ ಲೆಫ್ಟ್ ಹ್ಯಾಂಡು, ರೈಟ್ ಹ್ಯಾಂಡು, ಲೆಫ್ಟ್ ಫೂಟು, ರೈಟ್ ಫೂಟು, ಈ ರೀತಿಯಲ್ಲಿ ಅಲ್ವಾ. ಇವೆಲ್ಲ ಏನು ಗೊತ್ತಾ, ನಿಮ್ಮ ಅಂಶಾತ್ಮಗಳಂತ ಹೇಳ್ತಾರೆ ಅವರು. ಒಂದು ರೀತಿಯಲ್ಲಿ ನೀವು ದೇಹ ಅಂತ ಇಟ್ಕೊಳ್ಳಿ, ಈ ದೇಹನೇ ಪರಮಾತ್ಮನ ಅಂದ್ರೆ ಒಂದು ಓವರ್ ಸೆಲ್ಫ್ ಅಂತ ಊಹಿಸ್ಕೊಳ್ಳಿ ಉದಾಹರಣೆಗೆ. ಅವಾಗ ನಿಮ್ಗಿರುವಂತ ಕಾಲು ಕೈಗಳೆಲ್ಲ ಏನಾಗಿದೆ, ಇವೆಲ್ಲ ಅಂಶಾತ್ಮಗಳಂತ ಊಹಿಸ್ಕೊಳ್ಳಿ ಅಲ್ವಾ. ಊಹಿಸ್ಕೊಂಡವಾಗ ಈಗ ನಿಮ್ಮ ಕಾಲು ಕೈ ಎಲ್ಲ, 2 ಕೈಗಳು 2 ಕಾಲುಗಳು ನಿಮ್ಮ ದೇಹಕ್ಕೆ ಕನೆಕ್ಟ್ ಆಗಿದೆಯಾ, ಒಂದಕ್ಕಿನ್ನೊಂದು ಸಂಪರ್ಕ ಇದೆಯಾ, ಇಲ್ಲ. ಪ್ರತಿಯೊಂದು ಕಾಲಿಗೆ ಇನ್ನೊಂದು ಕಾಲಿಗೆ, ಪ್ರತಿಯೊಂದು ಕೈಗೆ ಇನ್ನೊಂದು ಕೈಗೆ, ನಿಮ್ಮ ಮೆದುಳಿಗೆ ಪ್ರತಿಯೊಂದು ಕನೆಕ್ಷನ್ ಇದೆಯಲ್ಲ ನಿಮ್ಮ ದೇಹದಲ್ಲಿ. ಅದೇ ರೀತಿಯಲ್ಲಿ ನಾವೆಲ್ಲ ಅಂಶಾತ್ಮಗಳ ಆದ್ರೂ ಈ ಭೂಮಿ ಮೇಲೆ ಬಂದಿದ್ರು ನಮ್ಮೆಲ್ಲರ ಮಧ್ಯದಲ್ಲಿ ಸಂಪರ್ಕ ಇದೆ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾರ ಅವರು. ಅಂದ್ರೆ ನಾವು ದೇಹ ಅನ್ನೋದು ಒಂದು ಓವರ್ ಸೆಲ್ಫ್, ಅಂದ್ರೆ ಒಂದು ಪೂರ್ಣಾತ್ಮ ಅಂತ ಇಟ್ಕೊಳ್ಳಿ. ದೇಹ ಅನ್ನೋದು ಪೂರ್ಣಾತ್ಮ ಊಹಿಸ್ಕೊಂಡಿದ್ದಾರೆ ಅವರು. ಅದೇ ರೀತಿಯಲ್ಲಿ ಪೂರ್ಣಾತ್ಮದಿಂದ ಬಿಡುಗಡೆ ಆಗಿರುವಂತ ಈ ಅಂಶಾತ್ಮಗಳು ಯಾವ ರೀತಿಯಲ್ಲಿ ದೇಹದಲ್ಲಿ ಈ ಕಾಲು ಕೈ ಯಾವ ತರ ಒಂದಕ್ಕಿನ್ನೊಂದು ಸಂಪರ್ಕ ಹೊಂದಿದೆಯೋ, ಅದೇ ರೀತಿಯಲ್ಲಿ ನಮ್ಮ ಎಲ್ಲಾ ಅಂಶಾತ್ಮಗಳು ಒಂದಕ್ಕಿನ್ನೊಂದು ಸಂಪರ್ಕ ಹೊಂದಿದೆ. ಯಾರು ಸಪರೇಟ್ ಅಲ್ಲ, ಎಲ್ಲರಲ್ಲಿರುವಂತ ತತ್ವ ಒಂದೇ, ಒಂದಕ್ಕಿನ್ನೊಂದು ಯಾವಾಗಲೂ ಸಂಪರ್ಕ ಇರತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಎಂತ ಅತ್ಯುತ್ತಮವಾದ ವಿಷಯ ಇದು. ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಾವ್ ಯಾರು ಸಪರೇಟ್ ಇಲ್ಲ ಮಿತ್ರರೇ. ನಾವೆಲ್ಲರೂ ಒಂದಕ್ಕಿನ್ನೊಬ್ರು ಸಂಪರ್ಕ ಹೊಂದಿರುವಂತ ವ್ಯಕ್ತಿಗಳು, ನಾವು ಅಂಶಾತ್ಮಗಳು. ನಾವು ಯಾವಾಗ್ಲೂ ಸಪರೇಟ್ ಅಲ್ಲ, ನೀವು ಸಪರೇಟ್ ಅಲ್ಲ, ನಾನು ಸಪರೇಟ್. ಅದಕ್ಕೆ ಎಲ್ಲಿ ಬಾಧಿಸಕ್ ಸಾಧ್ಯವಾಗತ್ತೆ ರೀ? ಯಾವ ಯಾವ ವೃಕ್ಷ ಸಾಮ್ರಾಜ್ಯ ಆಗ್ಲಿ,
ಜಂತು ಸಾಮ್ರಾಜ್ಯ ಆಗಲಿ, ಮಾನವ ಸಾಮ್ರಾಜ್ಯ ಆಗಲಿ, ಒಬ್ಬರು ಇನ್ನೊಬ್ರಿಗೆ ತೊಂದರೆ ಕೊಡೋಂಥ, ಹಿಂಸೆ ಕೊಡೋಂಥ ಅವಕಾಶ ಇರ್ತದ? ಇದು ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಬ್ಬರಿಗೆ ಇನ್ನೊಬ್ರಿಗೆ ಸಂಪರ್ಕ ಇದೆ ಅಂತ ಹೇಳ್ತಾ ಇದ್ರು ಅವರು. ಆ ರೀತಿಯಲ್ಲಿ ಇರುವಾಗ ನಾವು ಯಾವುದೇ ತೊಂದರೆ, ಯಾರಿಗೇ ತೊಂದರೆ ಕೊಡೋಕ್ಕೂ ಸಾಧ್ಯವಿಲ್ಲ ಅಂತ ಹೇಳಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಸಂಪರ್ಕದಲ್ಲಿ ಯಾವಾಗಲೂ ಇರ್ತೀವಿ. ನಾವೆಲ್ಲ ಶಕ್ತಿ ಮುದ್ದೆಗಳು ಮಿತ್ರರೆ, ನಾವೆಲ್ಲ ಎನರ್ಜಿ ಬಾಲ್ಸ್. ನಾವೆಲ್ಲ ಒಂದು ನಮ್ಮ ಎನರ್ಜಿ ನಿಮ್ಗೆ ಬರ್ತಾ ಇರ್ತದೆ, ನಿಮ್ಮ ಎನರ್ಜಿ ನಮಗೂ ಬರ್ತಾ ಇರ್ತದೆ. ಇನ್ನೂ ಹೇಳ್ಬೇಕಂದ್ರೆ ನಾವೆಲ್ಲರೂ ತಗೊಂತಾ ಇರೋಂಥ ಈ ಆಮ್ಲಜನಕ ನೋಡಿ, ಆಮ್ಲಜನಕ ಎಲ್ಲರಿಗೂ ಒಂದೇ ಅಲ್ವಾ? ನೀವು ಯಾವುದೇ ಮನೇಲಿ ಇರಲಿ ಪರವಾಗಿಲ್ಲ, ನೀವು ಒಂದು ಅರಮನೆಯಲ್ಲಿ ಇರಲಿ, ಇಲ್ಲ ಅಂದ್ರೆ ಒಂದು ಪೂರಿ ಗುಡಿಸೆಯಲ್ಲಿ ಅಂತ ಒಂದು ಇರ್ಬೇಕಂದ್ರೆ, ಬಡವರಾಗ್ಲಿ, ಶ್ರೀಮಂತರಾಗ್ಲಿ, ಇನ್ನೊಬ್ಬರಾಗ್ಲಿ, ಎಂಥ ಕೀರ್ತಿ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ನೀವು ತಗೊಳ್ಳೋಂಥ ಆಕ್ಸಿಜನ್ ಯಾವುದು? ನಾನು ಬಿಡ್ತಾ ಇದ್ದೀನಿ, ನೀವು ತಗೊಂತಾ ಇದ್ರಿ. ಒಂದು ಒಂದು ಹೇಳ್ಬೇಕಂದ್ರೆ ಒಂದು ಸಸ್ಯ ಬಿಡ್ತಾ ಇದೆ, ಸಸ್ಯ ಕೊಡ್ತಾ ಇದೆ, ಸಸ್ಯಗಳು ಕೊಡುವಂಥ ಆಕ್ಸಿಜನ್ ನಾವೆಲ್ಲರೂ ತಗೊಂತಾ ಇದ್ವಿ. ಆಕ್ಸಿಜನ್ ಏನಾದರೂ ಡಿಫ್ರೆಂಟ್ ಇದೆಯಾ? ಶ್ರೀಮಂತರಿಗೂ ಡಿಫ್ರೆಂಟು ಮತ್ತೆ ಬಡವರು ಡಿಫ್ರೆಂಟ್ ಇದೆಯಾ? ಮತ್ತೆ ಅವಾಗ ಯಾಕೆ ವ್ಯತ್ಯಾಸ? ಆ ಶ್ವಾಸ ಒಂದು ನಿಲ್ಲಿಸಿದ್ರೆ ಸಾಕಲ್ವಾ ನಮ್ಮ ಜೀವನ ಕಲ್ಕೊಂಡಕ್ಕೆ? ಮತ್ತೆ ಆ ರೀತಿಯಲ್ಲಿರುವಾಗ ಎಂಥ ಸೂಕ್ಷ್ಮವಾದ ವಿಷಯ ಇದು ಅರ್ಥ ಮಾಡ್ಕೋಬೇಕಾಗಿರೋದು. ಏನು ವ್ಯತ್ಯಾಸ ಇದೆ? ಬಡವ್ರಿಗೆ ಏನು ವ್ಯತ್ಯಾಸ ಇದೆ? ಶ್ರೀಮಂತರಿಗೆ ಏನು ವ್ಯತ್ಯಾಸ ಇದೆ? ಎಲ್ಲರೂ ತಗೊಂಡಂತ ಎಲ್ಲರೂ ತಗೋಬೇಕಾಗಿರೋದು, ತಗೊಳ್ತಾ ಇರೋಂಥ ಆಕ್ಸಿಜನ್ ಸೇಮೆ, ಆ ಆಮ್ಲಜನಕ ಸೇಮೆ, ಪ್ರಾಣವಾಯು ಸೇಮ್ ಇರುವಾಗ ಇನ್ನೇನು ವ್ಯತ್ಯಾಸ ಇದೆ ಹೇಳಿ? ಮತ್ತೆ ನಮ್ಮೆಲ್ಲರಲ್ಲಿ ಈಗಾಗಲೇ ನಮ್ಮ ಲೋಕಸಭಾ ಬ್ರಾಂಕ ಗುರುಗಳು ಹೇಳ್ತಾ ಇದ್ದಾರೆ ಏನಂತಂದ್ರೆ, ನಮ್ಮೆಲ್ಲರಲ್ಲಿ ಇರುವಂತ ಅಂಶಾತ್ಮ ಏನಿದೆಯೋ ಇದೆಲ್ಲ ಒಂದೇ ಅಂತ ಹೇಳ್ತಾರೆ ಅವರು. ಏನು ಡಿಫ್ರೆನ್ಸ್ ಇಲ್ಲ, ಎಲ್ಲ ಒಂದೇ, ಎಲ್ಲ ಒಂದಕ್ಕಿನ್ನೊಂದು ಸಂಪರ್ಕ ಇದೆ ಅಂತ ಹೇಳ್ತಾರೆ ಅವರು. ಆ ರೀತಿಯಲ್ಲಿ ಇರುವಾಗ ಅಂದ್ರೆ ಆತ್ಮ ಒಂದೇ ಪದಾರ್ಥ, ಒಂದೇ ಆತ್ಮ ಪದಾರ್ಥ ಇದೆ, ಒಂದೇ ಆಕ್ಸಿಜನ್ ನಾವು ತಗೊಂತಾ ಇದೀವಿ ಅಂದ್ರೆ ಇನ್ನು ಏನು ವ್ಯತ್ಯಾಸ ಇದೆ ಒಬ್ರಿಗೆ ಇನ್ನೊಬ್ರಿಗೂ? ಯಾಕೆ ನಾವಿದೆ ಈಗ ಇಷ್ಟು ಗೊಂದಲ ಈ ಪ್ರಪಂಚದಲ್ಲಿ? ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಲ್ಲ. ಸೊ ಎಲ್ಲಾ ಗೊಂದಲಗಳು ನಾವು ಖಂಡಿತವಾಗಿ ನಿವಾರಿಸ್ಕೋಬೋದಲ್ಲ. ಸೊ ಅದು ಇಂಥ ಅದ್ಭುತವಾದ ಜ್ಞಾನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಲೋಬ್ ಶ್ಯಾಮ್ರಾಂಬ ನಮ್ಮ ಗುರುಗಳು ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿಯಲ್ಲಿ ಇನ್ನು ಹಲವಾರು ವಿಷಯಗಳಿದೆ, ತುಂಬಾ ವಿಷಯಗಳು ಅವರು ಹೇಳಿದ್ದಾರೆ. ಸೊ ಆದ್ರೆ ಇಷ್ಟು ಸ್ವಲ್ಪ ವಿಷಯಗಳು ಅವ್ರು ಹೇಳಿರುವಂತ ವಿಷಯಗಳನ್ನ ನಾವು ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡಿದ್ವಿ ಸ್ನೇಹಿತರೆ. ಆಮೇಲೆ ಇನ್ನೊಬ್ಬ ಮಹಾ ವ್ಯಕ್ತಿ ಅಂದ್ರೆ ಅವರು ಲಿಂಡಾ ಗುಡ್ಮ್ಯಾನ್ ಅದ್ಭುತವಾದ ಮಾಸ್ಟರ್ ಸ್ನೇಹಿತರೆ. ಅವ್ರು ಕೊಟ್ಟಿರುವಂತ ಈ ಜ್ಞಾನ ಇದೆಲ್ಲ ಒಂದು ಭಂಡಾಗಾರ. ಲಿಂಡಾ ಗುಡ್ಮ್ಯಾನ್ ಬರ್ಕೊಳ್ಳಿ, ಬೇಕಂದ್ರೆ ಅವ್ರ ಹೆಸರು, ಅವ್ರ ಪುಸ್ತಕ ಓದಿ ದಯವಿಟ್ಟು. ನಿಮ್ಗೆ ಅನುವಾದ ಮಾಡಿರುವಂತ ಪುಸ್ತಕಗಳೆಲ್ಲ ಸಿಗತ್ತೆ. ನೀವು ಕಡ್ತಾಲ್ ಈ ಧ್ಯಾನ ಮಹಾಯಾಗ ನಡೀತಾ ಇದೆಯಲ್ಲ, ಅಲ್ಲಿಗೆ ಬಂದ್ರೆ ಖಂಡಿತ ಎಲ್ಲಾ ಬುಕ್ಸ್ ನೀವು ಪಡಿಬಹುದು. ನನ್ಗೆ ಗೊತ್ತಿಲ್ಲ ಎಷ್ಟು ಜನ, ಈಗ 365 ದಿವಸಗಳ ಕಾರ್ಯಕ್ರಮವನ್ನು ಮಾಡಿದೀವಿ, ಆದ್ರೆ ಎಷ್ಟು ಜನ ಪ್ರಭಾವಿತ ಆಗಿದಾರೋ, ಎಷ್ಟು ಜನ ಅಷ್ಟು ದೂರ ನಾವು ಬರಕ್ಕೆ ಇಷ್ಟಪಡ್ತಾ ಇದ್ರೆ ನನಗೂ ಗೊತ್ತಿಲ್ಲ. ಆದ್ರೆ ಇಷ್ಟು ತಿಂಗಳಂತ ನಾವು ಈ ಆತ್ಮಜ್ಞಾನ ತಗೊಂಡಿದ ಮೇಲೆ, ಸೊ ಗುರುಗಳ ಸಮಾಧಿ ಹತ್ರ ಬರಬೇಕು, ಧ್ಯಾನ ಮಾಡಬೇಕು, ಅಲ್ಲಿ ಬರುವಂತ ಮಾಸ್ಟರ್ಸ್ ಕೇಳಿಸ್ಕೋಬೇಕು, ಅಲ್ಲಿ ಸಿಗುವಂತ ಬುಕ್ಸ್ನ ಓದಬೇಕು, ತಗೋಬೇಕು ಅಂತ ಆಶೆ ಎಷ್ಟು ಜನಗಿದೆ ನನಗೆ ಗೊತ್ತಿಲ್ಲ. ಆದ್ರೆ ನಿಜವಾದ ವಿಷಯ ಅದೇ ನಮ್ಮಲ್ಲಿ ಬೇಕಾಗಿರುವಂತ ಅಂತರ ಪರಿವರ್ತನೆ ಸ್ನೇಹಿತರೆ. ಇಷ್ಟೆಲ್ಲ ತಿಳ್ಕೊಂಡಿದ ಮೇಲೆ ಈ ಜ್ಞಾನ ಕಾರಣ ಆಗಿದ ಮೂಲಭೂತ ನಮ್ಮ ಗುರುಗಳು, ಪತ್ರಿಜಿ ಗುರುಗಳು, ಅವ್ರು ಇಷ್ಟೆಲ್ಲ ಹೇಳಿದ ಮೇಲೆ ಇದರಿಂದ ನಮ್ಮಲ್ಲಿ ಬಂದಿರುವಂತ ಅಂತರ ಪರಿವರ್ತನೆಯಿಂದ ನಮಗೆ ಆ ಭಾವನೆ ಬರಬೇಕು. 11 ದಿವಸ ಕಾಲ ಅಲ್ಲಿ ನಡೀತಾ ಇದೆ ಅಂದ್ರೆ ಧ್ಯಾನ ಮಹಾಯಜ್ಞ, ನಾವಲ್ಲಿ ಭಾಗವಹಿಸ್ಬೇಕಂತ ನಮ್ಗೆ ಅನಿಸ್ಬೇಕು. ನನಗೆ ಗೊತ್ತಿಲ್ಲ ನಮ್ಮ ವೇದಿಕೆಯಲ್ಲಿ ಎಷ್ಟು ಜನಕ್ಕೆ ಇದು ಈ ಭಾವನೆ ಬಂದಿದೆ ಅಂತ, ಈ ಆಲೋಚನೆ, ಈ ಕೋರಿಕೆ ಬಂದಿದೆ ಅಂದ್ರೆ ನನಗೂ ನಿಜವಾದ ಆ ಜ್ಞಾನ ಅಂದ್ರೆ ಆ ವಿಷಯ ನನಗೂ ಗೊತ್ತಿಲ್ಲ. ನಾನು ಕೇಳಕ್ಕೆ ಪ್ರಯತ್ನ ಮಾಡಿದ್ದೀನಿ, ಬಟ್ ಯಾರು ಇಂದಿನ ತರಗತಿಯಲ್ಲಿ ಯಾರು ಆನ್ಸರ್ ಮಾಡಿಲ್ಲ. ಅಟ್ಲೀಸ್ಟ್ ಇವತ್ತನ್ನ ಆನ್ಸರ್ ಮಾಡಕ್ಕೆ ಪ್ರಯತ್ನ ಮಾಡಿ. ಎಷ್ಟು ಜನ ಬರ್ತಾ ಇದ್ದೀರಿ? ಎಷ್ಟು ಜನಕ್ಕೆ ಬರಬೇಕು ಅಂತ ಅನಿಸ್ತಾ ಇದೆ? ಇಂಥ ಅದ್ಭುತ ಜ್ಞಾನ ತಿಳ್ಕೊಂಡಿದ ಮೇಲೆ ಆ ವ್ಯಕ್ತಿ ಯಾರು, ಆ ಗುರುಗಳು ಯಾರು, ಅವ್ರ ಸಮೀಪದಲ್ಲಿ ಕೂತ್ಕೊಂಡು ನಾನು ಧ್ಯಾನ ಮಾಡಬೇಕು, ನಾನು ಬಿಡಕ್ಕಾಗ್ತಾ ಇಲ್ಲ, ನಾನು ಹೋಗ್ಬೇಕು ಅಂತ ನಿಮ್ಮಲ್ಲಿ ಆ ತೀವ್ರ ಕಾಂಕ್ಷೆ ಎಷ್ಟು ಜನಕ್ಕಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ ನೀವು ಪ್ರಯತ್ನ ಮಾಡಿ ಸ್ನೇಹಿತರೆ. ರೈಟ್, ಈಗ ಲಿಂಡಾ ಗುಡ್ಮ್ಯಾನ್ ಅಂತ ಅದ್ಭುತ ಯೋಗಿ, ಇವ್ರು ಹೇಳ್ಕೊಟ್ರಂತ ಸ್ವಲ್ಪ ಅಂಶಗಳು ನಾವು ತಿಳ್ಕೊಳ್ಳೋಣ. ಅವ್ರು ಏನಂತಾರೆ ಗೊತ್ತಾ? ಈ ಮೆಟಾಫಿಸಿಕ್ಸ್ ಅನ್ನೋದು ಈ ಆದಿ ಭೌತಿಕ ಸಂಬಂಧಿತ ವಿಷಯಗಳು, ಭೌತಿಕ ಸಂಬಂಧಿತ ಎಲ್ಲ ಅವ್ರು ಹೇಳ್ತಾರೆ. ಆದಿ ಭೌತಿಕ ಅಂದ್ರೆ ಈ ಭೌತಿಕದಕ್ಕೂ ಆವಲ ಕಡೆ ಇರೋದು, ಅಂದ್ರೆ ಈ ಭೌತಿಕಕ್ಕೂ ಆ ಕಡೆ ಇರುವಂತ ವಿಷಯಗಳು, ಯಾವುದೇ ವಿಷಯ ಇರಲಿ, ಈ ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ, ಆತ್ಮ ಲೋಕಗಳ ಬಗ್ಗೆ, ಆತ್ಮ ಪ್ರಪಂಚ ಬಗ್ಗೆ, ಈ ಪೂರ್ಣಾತ್ಮ ಬಗ್ಗೆ, ಅಂಶಾತ್ಮ ಬಗ್ಗೆ, ಈ ಆತ್ಮ ಜ್ಞಾನ ಏನಿದೆಯೋ ಇದು ಓದೋದು ಎಷ್ಟು
ಎಷ್ಟು ಅವಶ್ಯಕತೆ ಇರುವಂತದ್ದು ಅವ್ರು ಹೇಳ್ತಾರಂದ್ರೆ ಈ ಎನ್ಲೈಟನ್ಮೆಂಟ್ ಅಂತ ನಾವು ಎನ್ಲೈಟನ್ಮೆಂಟ್ ಅಂತ ನಾವು ಏನು ಹೊಂದಬೇಕಂತ ಪ್ರಯತ್ನ ಮಾಡ್ತೀವೋ ಆತ್ಮ ಸಾಕ್ಷಾತ್ಕಾರ, ಅದಕ್ಕೆ ಶಾರ್ಟ್ ಕಟ್ ಅಂತ ಹೇಳ್ತಾರೆ. ಅದಕ್ಕೊಂದು ಶಾರ್ಟ್ ಕಟ್ ಅಂದ್ರೆ ಅತಿ ಸಮೀಪ ದಾರಿ ಅಂತ ಹೇಳ್ತಾರೆ. ಯಾವುದು? ಬುಕ್ಸ್ ಓದೋದು. ನೋಡಿ ಎಂತ ಅದ್ಭುತ ವಿಷಯ. ಈ ಎಲ್ಲಾ ವಿಷಯಗಳು ನಮ್ಮ ಗುರುಗಳು ಇವೆಲ್ಲ ನಾವು ಓದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಬುಕ್ಸ್ಗಳೆಲ್ಲ ಏನ್ ಮಾಡಿದೆ ಅಂದ್ರೆ ಅವರೆಲ್ಲ ಸಂಗ್ರಹಣೆ ಮಾಡಿ ನಮ್ಗೆಲ್ಲ ತಿಳಿಸ್ಕೊಟ್ಟಿರುವಂಥದ್ದು, ಅತಿ ಸುಲಭವಾಗಿ ತಿಳಿಸ್ಕೊಟ್ಟಿರುವಂಥ ವಿಷಯ. ಏನಂತ ನೋಡಿ ನೀವು ಪ್ರತಿನಿತ್ಯ ಧ್ಯಾನ ಮಾಡಿ ಅಂತ ಹೇಳಿದ್ದಾರೆ, ಪ್ರತಿನಿತ್ಯ ಸ್ವಾಧ್ಯಾಯ ಮಾಡಿ ಅಂತ ಹೇಳಿದ್ದಾರೆ, ಪ್ರತಿನಿತ್ಯ ಸಹಜ ಸಂಗತ ಮಾಡಿ ಅಂತ ಹೇಳಿದ್ದಾರೆ. ಇಷ್ಟು ಮಾತ್ರ ಹೇಳಿ ಬಿಟ್ಬಿಟ್ಟಿದ್ದಾರೆ ಅವರು. ಇಷ್ಟು ಮಾತ್ರ ಹೇಳಿ ಪೂರ್ತಿ ನಮಗೆ ಸಂಗ್ರಹಣ ಮಾಡಿ ಕೊಟ್ಟಿರುವಂಥ ಜ್ಞಾನ ಅಲ್ವಾ. ಆದ್ರೆ ಇವೆಲ್ಲ ಎಲ್ಲಿದೆ? ಇಂಥ ಅದ್ಭುತ ವ್ಯಕ್ತಿಗಳು ಬರೆದಿರುವಂಥ ಬುಕ್ಸ್ಗಳು ಓದಿ ಅದರಿಂದ ಸಂಗ್ರಹಣ ಮಾಡಿ ನಮ್ಗೆ ಕೊಟ್ಟಿರುವಂಥ ಅದ್ಭುತ ಜ್ಞಾನ. ಅದು ನಮ್ಮ ಗುರುಗಳು ಮಾಡಿರುವಂಥ ವಿಶೇಷ ಕೃಷಿ. ಸ್ನೇಹಿತರೆ, ಇದು ಅರ್ಥ ಮಾಡ್ಕೋಬೇಕು. ಸ್ವಾಧ್ಯಾಯ ಅಷ್ಟು ಮುಖ್ಯವಾದದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿರೋ. ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಸ್ನೇಹಿತರೆ, ಅಂದ್ರೆ ಪ್ರತಿಯೊಂದು ಯಾವುದೇ ಆಗ್ತಾ ಇರಲಿ, ಭವಿಷ್ಯ, ಭೂತ, ವರ್ತಮಾನ ಪ್ರತಿಯೊಂದೂ ಸಹ ಈ ಕ್ಷಣವೇ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಯಾವುದೇ ಆಗ್ತಾ ಇದೆ ಅಂದ್ರೆ ಇಲ್ಲಿ ಈ ಕ್ಷಣದಲ್ಲಿ ನಾವೇನು ಅನುಭವಿಸ್ತಾ ಇದ್ದೋ ಅದು ಅತಿ ಮುಖ್ಯವಾದ ವಿಷಯ. ಅದು ಭವಿಷ್ಯ, ಭೂತ, ಈ ವರ್ತಮಾನ ಎಲ್ಲಾನು ಈ ಕ್ಷಣದಲ್ಲಿ ಏನು ಅನುಭವಿಸ್ತಾ ಇದ್ದೋ ಅದು ಅತಿ ಮುಖ್ಯವಾದಂಥ ವಿಷಯ ಅಂತ ಅವ್ರು ಹೇಳ್ತಾರೆ. ಅದು ಇನ್ನೊಂದು ಏನು ಹೇಳ್ತಾರೆ ಅಂದ್ರೆ ನೋಡ್ಕೊಳ್ಳಿ. ಸೊ ಯಾವುದೇ ನಮ್ಮಲ್ಲಿ ಈ ಭೌತಿಕ ಅನಾರೋಗ್ಯ ಬರುತ್ತೆ ನೋಡಿ. ಭೌತಿಕ ಅನಾರೋಗ್ಯ ಅನ್ನೋಂಥದ್ದು ಇದು ಪ್ರಧಾನವಾಗಿ ಬರುವಂತ ಕಾರಣ ಏನಂದ್ರೆ ನಮ್ಮ ಮೆಂಟಲ್ ಪ್ಯಾಟರ್ನ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿ ಮಾನಸಿಕ ಅಸ್ವಸ್ಥಗಳು, ಮಾನಸಿಕ ಭಾವನೆಗಳು, ಮಾನಸಿಕ ನಕಾರಾತ್ಮಕ ವಿಷಯಗಳೇ ಕಾರಣವಾಗತ್ತೆ ಅಂತ ಹೇಳ್ತಾರೆ ಪ್ರತಿಯೊಂದು ಭೌತಿಕ ಅನಾರೋಗ್ಯಕ್ಕೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಇಲ್ಲಿ. ಇದಕ್ಕಿಂತ ದೊಡ್ಡ ವಿಷಯ ಏನ್ ಬೇಕಾಗಿಲ್ಲ ಸ್ನೇಹಿತರೆ. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ, ನೀವು ಏನು ಆಹಾರ ಸ್ವೀಕಾರ ಮಾಡ್ತೀರಿ ಮತ್ತೆ ನೀವು ಏನು ಯೋಚನೆ ಮಾಡ್ತೀರಿ ಅದೇ ಆ ರೀತಿಯಲ್ಲಿ ನೀವು ತಯಾರಾಗ್ತೀರಿ ಅಂತ ಹೇಳ್ತಾರೆ. ನಿಮ್ಮ ಆಹಾರ ನಿಮ್ಮ ವಿಹಾರ, ಅಂದ್ರೆ ನಿಮ್ಮ ಮನಸ್ಸಿನ ವಿಹಾರ, ನಿಮ್ಮ ಮನಸ್ಸಿನ ಆಲೋಚನೆ ಏನಿದೆಯೋ ಮತ್ತೆ ನೀವು ಏನು ಆಹಾರ ಸ್ವೀಕಾರ ಮಾಡ್ತೀರೋ ಈ ಎರಡರಿಂದ ನೀವು ತಯಾರಾಗ್ತೀರಿ ಅಂತ ಹೇಳ್ತಾರೆ. ನೀವು ಪೂರ್ಣವಾಗಿ ತಯಾರಾಗುವಂತ ಯಾವುದೇ ಒಂದು ವ್ಯಕ್ತಿ ಪೂರ್ಣವಾಗಿ ಯಾವ ರೀತಿಯಲ್ಲಿ ತಯಾರಾಗ್ತಾರೆ ಅಂದ್ರೆ ಅವನು ಏನು ಆಹಾರ ತಿಂತಾನೆ, ಅವ್ರು ಏನು ಯೋಚನೆ ಮಾಡ್ತಾನೆ, ಇಷ್ಟೇ ಬೇಕಾಗಿರೋದು ಸ್ನೇಹಿತರೆ. ಈ ಎರಡರಿಂದ ನೀವು ತಯಾರಾಗುವಂತ ನಿಮ್ಮ ಪ್ರಸ್ತುತ ಪರಿಸ್ಥಿತಿ ಕಾರಣ, ನಿಮ್ಮ ಪ್ರಸ್ತುತ ಸ್ಥಿತಿ, ಅದು ತಯಾರಾಗಿರುವಂತ ಸ್ಥಿತಿ, ತಯಾರಾಗಿರುವಂತ ವಿಷಯಗಳ ಕಾರಣ ಏನಂತಂದ್ರೆ ನಿಮ್ಮ ಆಹಾರ ನಿಮ್ಮ ವಿಹಾರ ಅಂತ ಅದ್ಭುತವಾದ ರೀತಿಯಲ್ಲಿ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕೆ ಯಾವಾಗಲೂ ಅಷ್ಟೇ ನೀವು ಏನು ಆಹಾರ ಸ್ವೀಕಾರ ಮಾಡ್ಬೇಕಂತ ಹೇಳ್ತಾರೆ ಅಂದ್ರೆ ಅವರು, ನೀವು ಹಣ್ಣುಗಳು ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಫ್ರೂಟ್ ಇಸ್ ದ ಬೆಸ್ಟ್ ಫುಡ್, ಬೆನಿಫಿಷಿಯಲ್ ಫುಡ್ ಫಾರ್ ಯುವರ್ ಬಾಡೀಸ್ ವೆಲ್ ಬೀಯಿಂಗ್ ಅಂತ ಹೇಳ್ತಾರೆ. ನಿಮ್ಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಏನಪ್ಪಾ ಅಂತಂದ್ರೆ ಹಣ್ಣುಗಳು ಅಂತ ಹೇಳಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಅಲ್ಟಿಮೇಟ್ ಗೋಲ್ ಏನಾಗಿರ್ಬೇಕು ಅಂದ್ರೆ ನಾವು ಈ ಫ್ರೂಟೇರಿಯನ್ ಅಂತ ಹೇಳ್ತಾರೆ. ಅಂದ್ರೆ ಈ ಹಣ್ಣುಗಳ ಆಹಾರ ಮಾತ್ರ ತಗೊಳ್ಳೋಂಥ ರೀತಿಯಲ್ಲಿ ತಯಾರಾಗಬೇಕು, ಇನ್ನು ಯಾವುದೇ ಆಹಾರ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಕೊನೆಯದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾವು ಬ್ರೆತೇರಿಯನ್ ಆಗ್ಬೇಕಂತ ಹೇಳ್ತಾರೆ. ಬ್ರೆತೇರಿಯನ್ ಅಂದ್ರೆ ನಾವು ಮೊದಲನೇದಾಗಿ ಫಲಾಹಾರಿ, ಅದಾದ್ಮೇಲೆ ಶ್ವಾಸಾಹಾರಿ ಆಗ್ಬೇಕು ನಾವು ಅಂತ ಹೇಳಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ. ಈ ರೀತಿಯಲ್ಲಿ ಇದೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಎಷ್ಟೋ ಜನ ನಿಮಗೆ ಏನ್ ಹೇಳ್ತಾರೆ ಅಂದ್ರೆ ಪ್ರೋಟೀನ್ಸ್ ಬೇಕು, ಅದಕ್ಕೂ ಈ ಮಾಂಸಾಹಾರ ತಿನ್ನಿ ಅಂತ ಹೇಳ್ತಾರೆ ನೋಡಿ. ಅದು ತಪ್ಪು ವಿಷಯ ಅಂತ ಹೇಳ್ತಾರೆ ಅವರು. ಅದು ಅತ್ಯಂತ ವಿಷಾದಕರ ವಿಷಯ ಅಂತ ಅದನ್ನು ಹೇಳಿದ್ದಾರೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಒಂದು ಫ್ರೂಟೇರಿಯನ್ ಆಗೋದು ಅಂದ್ರೆ ಈ ಫಲಾಹಾರ ಆಗೋದಿದೆಯಲ್ಲ, ಅದು ಎಂತ ಅತ್ಯುತ್ತಮವಾದ ವಿಷಯ ಅಂದ್ರೆ ಬಾಡಿ ಮೈಂಡ್ ಸೋಲ್ಗೆ ಮೂರಕ್ಕೂ ಸಹ ಅತ್ಯುತ್ತಮ ರೀತಿಯಲ್ಲಿ ಸಹಕಾರ ಮಾಡುತ್ತೆ ಅಂತ ಹೇಳಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ. ಈ ರೀತಿಯಲ್ಲಿ ಅಂದ್ರೆ ಇದು ಅದ್ಭುತವಾದ ವಿಷಯವನ್ನು ಈ ರೀತಿಯಲ್ಲಿ ಅವ್ರು ಹೇಳ್ಕೊಡ್ತಾ ಹೋಗ್ತಾರೆ. ಇನ್ನೊಂದು ಫಿಸಿಕಲ್ ಇಮ್ಮೋರ್ಟಾಲಿಟಿ ಅಂದ್ರೆ ನಾವು ಚಿರಂಜೀವತ್ವ, ಅಮರತ್ವವನ್ನು ಹೊಂದಕ್ಕೆ. ಅಮರತ್ವ ಹೊಂದೋದು ನಮ್ಮ ಸಹಜವಾದ ಧರ್ಮ ಅಂತ ಹೇಳ್ತಾರೆ. ಅಂದ್ರೆ ಒಂಥರ ನಮ್ಮ ಸಹಜ ಜನ್ಮದ ಹಕ್ಕು ಅಂತ ಹೇಳ್ತಾರೆ ಅವರು. ಯಾವುದು? ಅಮರತ್ವ, ಚಿರಂಜೀವಿ ತತ್ವ ಹೊಂದೋದು. ನೋಡಿ ಎಂತ ಅದ್ಭುತವಾದ ವಿಷಯ ಇದು. ಅಂದ್ರೆ ನಾವೇನಂತ ಅನ್ಕೋತೀವಿ ಅಂದ್ರೆ ಈ ನಾವು ಜನ್ಮ ತಗೊಂಡಿದೀವಿ, ನಾವು ಯಾವುದೇ ಒಂದು ಏಜ್ ಆಗ್ತದೆ, ನಮ್ಮಲ್ಲಿ ಏಜ್ ಆಗ್ತದೆ, ನಮಗೆ ಅನಾರೋಗ್ಯ ಕೆಟ್ಟು ಹೋಗ್ತದೆ, ಇವೆಲ್ಲ ಏನಪ್ಪಾ ಈ ವಿಷಯಗಳಂತ ಅಂದ್ರೆ ಅವ್ರು ಹೇಳೋದು ಒಂದೇ ಒಂದು ವಿಷಯ ಅಂದ್ರೆ ಯಾವುದೇ ಈ ಫಿಸಿಕಲ್ ಇಮ್ಮೋರ್ಟಾಲಿಟಿ ಅಂದ್ರೆ ಚಿರಂಜೀವಿ ತತ್ವ ಅಂಥದ್ದು ಏನಂತ ಹೇಳ್ತಾರೆ ಅಂದ್ರೆ ಅವರು ನ್ಯಾಚುರಲ್ ಅಂತ ಕರೀತಾರೆ ನೋಡಿ. ಅದು ಸಹಜ ಅಂತ.
ಮರಣ ಹೊಂದಿದೆ ಅಸಹಜ ಅಂತ ಹೇಳ್ತಾರೆ. ಎಂಥ ಅದ್ಭುತ ವಿಷಯ ಇದು. ಅಂದ್ರೆ ಮರಣ ಹೊಂದೋದು, ಫಿಸಿಕಲ್ ಡೆತ್ ಅನ್ನೋದು ಅದೇ ಅನ್ಯಾಚುರಲ್ ಅಂತ ಹೇಳ್ತಾರೆ ಅವರು. ಅದೇ ಅಸಹಜವಾದದ್ದು. ಸಹಜವಾದ ಏನಪ್ಪಾ ಅಂತಂದ್ರೆ ಇಡೀ ಅಂದ್ರೆ ಶಾಶ್ವತವಾಗಿ ದೇಹದಲ್ಲಿರುವಂಥ ಅವಕಾಶ ನಮಗಿದೆ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಅಂತ ಅದ್ಭುತವಾದ ಈ ದೇಹ ಅನ್ನೋದು ಅಂತ ಅದ್ಭುತವಾದ ವಿಷಯ, ಸೃಷ್ಟಿ ಅನ್ನೋದು ಅದು ಅರ್ಥ ಮಾಡ್ಕೋಬೇಕು ನಾವು. ಅಂದ್ರೆ ಮತ್ತೆ ಯಾಕೆ ಈ ತರ ಆಗ್ತದೆ ಅಂದ್ರೆ ನಾವು ಅದನ್ನು ನಂಬಿದೀವಿ ಅಂತ ಹೇಳ್ತಾರೆ. ಸಾವು ಅನ್ನೋದು ನಂಬಿದೀವಿ, ಅದಕ್ಕೆ ನಮ್ಗೆಲ್ಲರಿಗೂ ಸಾವು ಬರೋದು ಅಂತಾನು ಹೇಳ್ತಾರೆ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ನಾವು ಮೈಂಡಲ್ಲಿ, ನಮ್ಮ ಮನಸ್ಸಲ್ಲಿ ನಾವು ನಂಬಿದೀವಿ ಏನಂತ, ಸಾವು ನನಗಿದೆ, ನನಗೆ ಏಜ್ ಆಗ್ತದೆ, ನನ್ನ ಆರೋಗ್ಯ ಕೆಟ್ಟು ಹೋಗ್ತದೆ ಅಂತ. ನಮ್ಮ ನಮ್ಮ ಸಣ್ಣ ವಯಸ್ಸಿಂದನೇ ಈ ರೀತಿಯಲ್ಲಿ ನಮ್ಮ ಈ ಸುತ್ತಿರುವಂಥ ಈ ಪ್ರಪಂಚ, ಈ ಸಮಾಜ ನಮಗೆ ಆ ಥರ ಪ್ರೋಗ್ರಾಮ್ ಮಾಡ್ತಾ ಬಂದಿದೆ. ನಮ್ಮ ತಂದೆ ತಾಯಿ ಆಗ್ಬೋದು, ಸ್ಕೂಲ್ ಆಗ್ಬೋದು, ಶಾಲೆ ಆಗ್ಬೋದು, ಎಲ್ಲೇ ಹೋದ್ರೂ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ ನಿಮಗೆ 100 ವರ್ಷ ಜೀವನ, ನಿಮಗೆ 100 ವರ್ಷ ಆಯುಸ್ಸು ಅಂತ ಹೇಳ್ತಾ ಇರ್ತಾರೆ. ಈ ರೀತಿಯಲ್ಲಿ ನಾವು ನಂಬಿ 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 ಏನಾಗಿದೆ ಅಂದ್ರೆ ನಾವು ಸಾವು ಅನುಭವಿಸ್ತಾ ಇದೀವಿ. ಇಲ್ಲ ಅಂದ್ರೆ ಸಾವು ಅನ್ನೋದೇ ಇಲ್ಲ ಈ ದೇಹಕ್ಕೆ ಅಂತ ಹೇಳ್ತಾರೆ. ನೀವು ಚಿರಂಜೀವಿ ಆಗ್ಬೋದು ಅಂತ ಹೇಳ್ತಾರೆ. ಆಗಿದಾರಲ್ಲ ಆ ಥರ 7 ಚಿರಂಜೀವಿಗಳಿದ್ದಾರೆ ಭೂಮಿ ಮೇಲೆ. ಅಶ್ವತ್ಥಾಮ, ಮಹಾದಾರ್ ಬಾಬಾಜಿ ಇಂಥವರೆಲ್ಲ, ಇಂಥ ಮಹಾ ಋಷಿಗಳೆಲ್ಲ ಚಿರಂಜೀವಿ ತತ್ವದ ಹೊಂದಿರೋದು ಆಲ್ರೆಡಿ ಹೊಂದಿದ್ದಾರೆ. ಹಿಮಾಲಯಸ್ದಲ್ಲಿ ಅವರು ಅದ್ಭುತ ರೀತಿಯಲ್ಲಿ ಇದ್ದಾರೆ. ಶಂಬಾಲ ಅಂತ ಒಂದು ನಗರ ಇದೆ ಹಿಮಾಲಯಸಲ್ಲಿ. ಆ ಹಿಮಾಲಯಸಲ್ಲಿ ಇವರೆಲ್ಲ ಇದ್ದಾರೆ. ಅಶ್ವತ್ಥಾಮ ಇಲ್ಲಿಗೂ ಇದ್ದಾರೆ. ಎಷ್ಟೋ ಋಷಿಗಳಿಗೆ, ಧ್ಯಾನ ಮಾಡುವಂಥ ವ್ಯಕ್ತಿಗಳಿಗೆ ಹಿಮಾಲಯದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರುವಾಗ ಆ ಗುಫದಲ್ಲಿ ಅಶ್ವತ್ಥಾಮ ಡೈರೆಕ್ಟ್ ಕಾಣಿಸ್ಕೊಂಡಿದ್ದಾರೆ. ತುಂಬಾ ಎತ್ತರಗಿರ್ತಾರೆ ಅಶ್ವತ್ಥಾಮ, ಬಲಶಾಲಿ. ಅವರು ಈಗಲೂ ಕಾಣಿಸ್ಕೊಂಡಿದ್ದಾರೆ ಅದೇ ಶರೀರದಲ್ಲಿ. ಆ ನಾವು ಮಹಾಭಾರತ ಯಾವಾಗ ಆಗಿದೋ ಅವಾಗಿಂದ ಈಗಲೂ ಇದ್ದಾರೆ ಅವರು, ಅಶ್ವತ್ಥಾಮ ಇದ್ದಾರೆ. ಅಂದ್ರೆ ಅರ್ಥ ಮಾಡ್ಕೋಬಹುದು ನೀವು, ದೇಹ ಎಷ್ಟು ಚಿರಂಜೀವತ್ವ ಹೊಂದಿರುವಂಥ ಈ ದೇಹವನ್ನು ನಾವು ತ್ಯಜಿಸ್ತಾ ಇದ್ವಿ ಅಂದ್ರೆ ಕಾರಣ ನಮ್ಮ ನಂಬಿಕೆ ಅಂತ ಹೇಳ್ತಾರೆ ಸ್ನೇಹಿತರೆ. ನೋಡಿ ಎಂತ ಅದ್ಭುತ ಈ ವಿಷಯವನ್ನು ನಾವು ತಿಳ್ಕೊಬೇಕಾಗಿರುವಂಥದ್ದು, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಅವರು, ನಿಮ್ಮ ದೇಹ ಒಂದು ಶಕ್ತಿಶಾಲಿ, ಇಲ್ಲಾಂದ್ರೆ ಶಕ್ತಿ ಮುದ್ದ ಅಂತ ಹೇಳ್ತಾರೆ. ಅಲ್ಲಿ ಏನಂತಂದ್ರೆ ಅದರಲ್ಲಿ ಯಾವಾಗಲೂ ಒಂಥರ ಇಂಪ್ರೂವ್ಮೆಂಟ್ ಆಗ್ತಾನೆ ಇರ್ತದೆ, ಅನಂತ ಇಂಪ್ರೂವ್ಮೆಂಟ್ ಆಗ್ತಾನೆ ಇರ್ತದೆ. ಅದು ಸಾವು ಅನುಭವಿಸುವಂತ ಅವಶ್ಯಕತೆ ಏನು ಇಲ್ಲ ಅಂತ ಹೇಳಕ್ಕೂ ಅವ್ರು ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ. ನಾವೆಲ್ಲ ತಿಳ್ಕೊಂಡಿರ್ತೀವಿ 120 ವರ್ಷ ನಮಗೂ ಈ ಪ್ರತಿಯೊಂದು ಸೆಲ್ಲು ಜೀವಿಸೋದು ಅಂತ ಹೇಳ್ತಾ ಇರ್ತಾರೆ ಅಲ್ವಾ, ಆ ರೀತಿಯಲ್ಲಿ. ಆದ್ರೆ ಅದಕ್ಕಿಂತ ಪವಾಡ ವಿಷಯ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ಒಂದು ಅದ್ಭುತ ವಿಷಯ ಹೇಳಿದ್ದಾರೆ. ಏನಂತಂದ್ರೆ ಯಾವುದೇ ಒಂದು ಈ ಸ್ಪಿರಿಚುವಲ್ ಟೀಚರ್ ಮತ್ತೆ ಅವ್ರ ಸ್ಟೂಡೆಂಟು, ಅಂದ್ರೆ ಆಧ್ಯಾತ್ಮಿಕ ಚಿಂತನದಲ್ಲಿ, ಆಧ್ಯಾತ್ಮಿಕ ಸೇವದಲ್ಲಿ, ಅಂದ್ರೆ ಒಂದು ಸ್ಪಿರಿಚುವಲ್ ಸ್ಟೂಡೆಂಟ್ ಆಗಲಿ, ಸ್ಪಿರಿಚುವಲ್ ಟೀಚರ್ ಆಗಲಿ, ಇವರಿಬ್ಬರ ಮಧ್ಯದಲ್ಲಿ ಹಣಕಾಸು ಯಾವುದು ನಡೆಯಬಾರದು ಅಂತ ಹೇಳ್ತಾರೆ. ಹಣಕಾಸು ವ್ಯವಸ್ಥೆ ಯಾವುದು ಇರಬಾರ್ದು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ವೇದಿಕದಲ್ಲಿ ನಾವು ನಡ್ಸ್ಕೊಳ್ತಾರಂತ ರೀತಿ ಇದು ನಮ್ಮ ಗುರುಗಳು ಹೇಳಿಕೊಟ್ಟಿರೋದೆ. ಆದ್ರೆ ನೋಡಿ, ಈ ಗುರುಗಳು ಹೇಳಿರೋದು ಲಿಂಡಾ ಗುಡ್ಮನ್ ಅಂತ ಈ ಅದ್ಭುತ ಮಹಾಯೋಗಿ ಹೇಳುವಂತ ವಿಷಯ ಅಂದ್ರೆ ಎಲ್ಲಿ ಹಣಕಾಸು ನಡಿಬಾರ್ದು, ಅಂದ್ರೆ ಒಂಥರ ಮನಿ ಎಕ್ಸ್ಚೇಂಜ್ ಇರಬಾರ್ದು ಅಂತ ಅವರು ಪ್ರಥಮವಾಗಿ ಹೇಳಿದ್ದಾರೆ. ಇನ್ನೊಂದು ಹೇಳ್ತಾರೆ, ಪ್ರತಿಯೊಂದು ಸತ್ಯ ಅನ್ನೋದು ಸರಳವಾಗಿರುತ್ತೆ ಅಂತ ಹೇಳ್ತಾರೆ. ಸತ್ಯ ಸರಳವಾಗಿರುತ್ತೆ, ಎಷ್ಟೋ ಸರಳವಾಗಿರುತ್ತೆ. ಅಂದ್ರೆ ಟ್ರೂತ್ ಇಸ್ ವೆರಿ ಸಿಂಪಲ್ ಅಂತ ಹೇಳ್ತಾರೆ ಸ್ನೇಹಿತರೆ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಅಲ್ವಾ, ಆ ರೀತಿಯಲ್ಲಿ. ಇನ್ನೊಂದು, ಯಾವುದೇ ಒಂದು ಸ್ಪಷ್ಟೀಕರಣ ಮಾಡ್ಕೋಬೇಕು, ವಾಸ್ತವೀಕರಣ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ ಅಂದ್ರೆ ನಿಮ್ಗೆ ಬೇಕಾಗಿರೋದು ಕನಸು ಅಂತ ಹೇಳ್ತಾರೆ. ಡ್ರೀಮ್ಸ್ ಆರ್ ದಿ ಬೆಸ್ಟ್ ಸ್ಟೆಪ್, ದ ಫಸ್ಟ್ ಸ್ಟೆಪ್ ಟು ಮ್ಯಾನಿಫೆಸ್ಟ್ ಯುವರ್ ವಿಶಸ್ ಇನ್ ಟು ರಿಯಾಲಿಟಿ ಅಂತ ಹೇಳ್ತಾರೆ. ಯಾವುದೇ ನಮ್ಮ ಜೀವನದಲ್ಲಿ ಪ್ರಸ್ತುತಪಡಿಸ್ಕೋಬೇಕು, ವಾಸ್ತವೀಕರಣ ಮಾಡ್ಕೋಬೇಕಂದ್ರೆ ನಮ್ಗೆ ಬೇಕಾಗಿರೋದು ಕನಸು ಕನಿ ಅಂತ ಹೇಳ್ತಾರೆ. ಕನಸು ಅನ್ನೋದು ಅಂತ ಅದ್ಭುತವಾದ ವಿಷಯ ಅಂತ ಅದನ್ನೂ ಹೇಳಿದ್ದಾರೆ ಸ್ನೇಹಿತರೆ, ಈ ರೀತಿಯಲ್ಲಿ. ಸೊ ಆಮೇಲೆ ಇನ್ನೊಂದು ಅವ್ರು ಹೇಳ್ತಾರೆ, ಪ್ರತಿಯೊಂದು ಸಾವು ಅನ್ನೋದು ಈ ಲಾ ಆಫ್ ಎಟರ್ನಲ್ ಲೈಫ್, ಅಂದ್ರೆ ಈ ಶಾಶ್ವತ ಸೂತ್ರಗಳಿದೆ, ಈ ಸೃಷ್ಟಿಯಲ್ಲಿ ಶಾಶ್ವತ ಸೂತ್ರಗಳಿದೆ. ಆ ಸೂತ್ರಗಳಿಗೆ ವಿರುದ್ಧ ಅಂತ ಹೇಳ್ತಾರೆ ಪ್ರತಿ ಸಾವನ್ನು ಅವರು ಆ ಥರ ಹೇಳ್ತಾರೆ. ಯಾವುದೇ ಸಾವಾಗಲಿ, ಫಿಸಿಕಲ್ ಡೆತ್ ಆಗಲಿ, ಆಕ್ಸಿಡೆಂಟ್ ಡೆತ್ ಆಗಲಿ, ಪ್ರತಿಯೊಂದೂ ಏನಂತಂದ್ರೆ ನಿಮ್ಮ ನಂಬಿಕೆ ಮೇಲೆ ನಡೀತಾ ಇದೆ ಅದು ಆಕ್ಚುಲಿ ವಿರುದ್ಧ ಅಂತ ಹೇಳ್ತಾರೆ ಅವರು. ನೋಡಿ, ಸೊ ನಮ್ಗೆಲ್ಲರಿಗೂ ಪರ್ಮನೆಂಟ್ ಆಗಿ ಈ ಭೂಮಿ ಮೇಲೆ ಚಿರಂಜೀವತ್ವ ಹೊಂದಿ ಇದೇ ದೇಹದಲ್ಲಿ ನಾವು ಇರುವಂತ ಅವಕಾಶ ನಮ್ಗೆ ಇದೆ ಅಂತ ಹೇಳೋಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ. ಇನ್ನೊಂದು ಏನ್ ಹೇಳ್ತಾ ಇದ್ರೆ, ನೀವು ಪ್ರತಿಯೊಬ್ಬರು ಸಾಧಿಸಬಹುದು ಅಂತ ಹೇಳ್ತಾರೆ. ಏನೇನು ಸಾಧಿಸಬಹುದು ಅಂದ್ರೆ ನೋಡಿ, ನಿಮ್ಮ ಏಜ್ ಅನ್ನು ತಡೆಗಟ್ಟು ಮಾಡಬಹುದು ಅಂತ ಹೇಳ್ತಾರೆ, ಏಜ್ ಅನ್ನು ರಿವರ್ಸ್ ಮಾಡ್ಕೋಬಹುದು ಅಂತ ಹೇಳ್ತಾರೆ, ಬೇಕಾದ್ರೆ ನೀವು ಮಾಡ್ಕೋಬಹುದು ಅಂತ ಅದನ್ನೂ ಹೇಳ್ತಾರೆ ಅಲ್ವಾ. ಸೊ ಅದು ಹೇಳ್ತಾರೆ. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ
ನೀವು ಎಷ್ಟುವರೆಗೂ ಈ ಡೆತ್ ಅನ್ನೋದು ಸಾವನ್ನು ನಂಬುತ್ತೀರೋ ಅಷ್ಟುವರೆಗೂ ನೀವು ಸಾವನ್ನು ಅನುಭವಿಸ್ತಾನೆ ಇರ್ತೀರಿ. ಭೂಮಿ ಮೇಲೆ ಆದರೂ ಇನ್ನೊಂದು ಪ್ರಪಂಚದಲ್ಲಿ ಆದರೂ ಎಲ್ಲೇ ಆದರೂ ಸಹ ನೀವು ಅನುಭವಿಸಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿಯಲ್ಲಿ ಸ್ನೇಹಿತರೆ ಅದ್ಭುತವಾದ ವಿಷಯಗಳು ಅವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಹಲವಾರು ವಿಷಯಗಳು ಅವ್ರು ಹೇಳ್ಕೊಟ್ಟಿದ್ದಾರೆ. ಏನಂತಂದ್ರೆ ನಮಗೆಲ್ಲ ಗೊತ್ತು ಈ ಸಿಲ್ವರ್ ಕಾರ್ಡ್ ಅಂತ ಅನ್ನೋದು. ಸಿಲ್ವರ್ ಕಾರ್ಡ್ ಅನ್ನೋದು ನಾವು ನೋಡೋ ಅವಕಾಶ ನಮ್ಗೆ ಸಿಗೋದು ಓನ್ಲಿ ಮೂರನೇ ಕಣ್ಣಿಂದ ಅಂತ ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಅಲ್ವಾ. ಸೊ ಮೂರನೇ ಕಣ್ಣಿಂದ ನಾವು ನೋಡ್ಬೋದು. ಅದಕ್ಕೂ ಎಷ್ಟು ಕೆಪಾಸಿಟಿ ಇರ್ತದೆ ಅಂದರೆ ಅನಂತವಾಗಿ ಸಾಗ್ಬೋದು. ನಮ್ಮ ಸೂಕ್ಷ್ಮ ಶರೀರ ಆಚೆ ಕಡೆ ಬಿಡುಗಡೆ ಮಾಡಿಕೊಂಡು ಅನಂತ ಲೋಕಗಳಿಗೆ, ಎಲ್ಲ ಲೋಕಗಳಿಗೆ ನಾವು ನಮ್ಮ ಪ್ರಯಾಣ ಸಾಗಿಸ್ಬೋದು. ಅಷ್ಟು ಸ್ಟ್ರೆಚಬಲ್ ಕೆಪಾಸಿಟಿ ಅವ್ರಿಗೆ ಅದಕ್ಕೆ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಅದಕ್ಕಿರುವಂಥ ಫ್ರೀಕ್ವೆನ್ಸಿ, ಅದಕ್ಕಿರುವಂಥ ಪೌನಪುಣ್ಯ ಆ ರೀತಿಯಲ್ಲಿ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರು. ಇನ್ನೊಂದು ಏನು ಹೇಳ್ತಾರೆ ಅಂದರೆ ಈ ಸೂಸೈಡ್ ಅಂದರೆ ಒಂಥರ ಅವ್ರು ಹೇಳೋದು ನಾವೆಲ್ಲರೂ ಸಾವು ಅನುಭವಿಸ್ತಾ ಇದ್ವಿ ನೋಡಿ. ಪ್ರತಿಯೊಬ್ಬರು ಸಾವು ಅನ್ನೋದು ಸಹಜ ಮರಣ ಆಗಲಿ, ನಮ್ಮ ಏಜ್ ಆದಮೇಲೆ ಸಹಜ ಮರಣ, ಇವೆಲ್ಲ ಏನು ಹೇಳ್ತಾರೆ ಅಂತ ಕರೀತಾರೆ ಅಂದರೆ ಅವರು ಸೂಸೈಡ್ ಅಂತ ಕರೀತಾರೆ ನೋಡಿ. ಎಂಥ ಅದ್ಭುತ ವಿಷಯ ಇದು, ಎಂಥ ಮಾತು ಇದು. ಅಂದರೆ ಎಲ್ಲ ನಾವು ಅನುಭವಿಸ್ತಿರೋಂಥ ಈ ಸಹಜ ಮರಣ ಆದ್ರೂ ಸೂಸೈಡ್ ಅಂತಲೇ ಕರೀತಾರೆ ಅವರು. ಆದರೆ ನಾವು ಸೂಸೈಡ್ ಮಾಡ್ಕೊತಾ ಇದ್ವಿ ಅಂತ ಹೇಳ್ತಾರೆ ಅವರು. ಅಂದರೆ ನೀವು ಬಿಡ್ತಾ ಇದ್ರಪ್ಪ, ಬಿಡೋಕೆ ಅವಶ್ಯಕತೆ ಇಲ್ಲ ದೇಹವನ್ನು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಸ್ನೇಹಿತರೆ ಇದು ಕೇಳಿಸ್ಕೊಡಿದ್ರೆ ಒಂಥರ ನಮಗೆ ರೋಮಾಂಚನ ಆಗತ್ತೆ ಅಲ್ವಾ. ಸೊ ಅಂದರೆ ಆಲ್ ಡೆತ್ಸ್ ಆರ್ ಸೂಸೈಡ್ ಅಂತ ಹೇಳ್ತಾರೆ ನೋಡಿ. ಸೊ ಅಂದರೆ ಈ ಸೂಸೈಡ್ ಅನ್ನೋದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ದ ಕಲ್ಪನೆ ಅಂತ ಹೇಳ್ತಾರೆ. ನಿಮ್ಮ ಮರಣವೇ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕಲ್ಪನೆ ಅಂತ ಹೇಳ್ತಾರೆ. ಒಂದು ಆಕ್ಸಿಡೆಂಟ್ ಆಗಲಿ, ಈ ದೇಹ ತ್ಯಜಿಸೋದಾಗಲಿ, ಯಾವುದೇ ಒಂದು ರೀತಿಯಲ್ಲಿ ನಮಗೆ ಒಂಥರ ಇಲ್ನೆಸ್ ಬಂದು ಏಜ್ ಜಾಸ್ತಿ ಆಗಿ ಯಾವುದೋ ಒಂದು ರೀತಿಯಲ್ಲಿ ಒಂಥರ ಮರಣ ಹೊಂದ್ತೀವಲ್ಲ, ಅಂದರೆ ಏಜ್ ಆಗಲಿ, ನಾವು ಇಲ್ಲಾಂದರೆ ಸುಸೈಡ್ ಮಾಡ್ಕೊಳ್ಳಿ, ಇನ್ನೊಬ್ರಿಗೆ ಆಕ್ಸಿಡೆಂಟ್ ಆಗಲಿ, ಇನ್ನೊಂದು ರೀತಿಯಲ್ಲಿ ಯಾವುದೇ ಆಗಲಿ, ನಿಮ್ಮ ಸಬ್ ಕಾನ್ಷಿಯಸ್ ಚಾಯ್ಸ್ ಅಂತ ಹೇಳ್ತಾರೆ ಅವರು. ನಿಮ್ಮ ಉಪಪ್ರಜ್ಞಾ ಮನಸ್ಸದ ಭಾವನೆ, ನಿಮ್ಮ ಉಪಪ್ರಜ್ಞಾ ಮನಸ್ಸದ ನಂಬಿಕೆ ಅಂತ ಹೇಳ್ತಾರೆ ಅವರು. ಇಲ್ಲ ಅಂದರೆ ನೀವು ಸಾವು ಒಂದು ಅವಕಾಶವೇ ಇಲ್ಲ ಅಂತ ಹೇಳ್ತಾರೆ. ನೀವು ಈ ಸಾವು ಅನ್ನೋದು ನಿಮಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಏಜ್ ಆಗೋದಿಲ್ಲ, ಏಜ್ ರಿವರ್ಸ್ ಮಾಡ್ಕೋಬೋದು. ಇಂಥ ಅದ್ಭುತ ವಿಷಯಗಳು ನಮ್ಮಲ್ಲಿ ಸಾಧ್ಯವಾಗತ್ತೆ ಅಂತ ಅವರು ಎಂಥ ಅದ್ಭುತ ವಿಷಯಗಳು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಆಮೇಲೆ ಇನ್ನೊಂದು ಹೇಳ್ತಾರೆ, ನಮ್ಮ ದೇಹದಲ್ಲಿರುವಂಥ ಪ್ರತಿ ಜೀವಕಣ ಸ್ನೇಹಿತರೆ, ಜೀವಕೋಶ ಒಂದು 7 ವರ್ಷಕ್ಕೊಂದ್ಸರಿ ರೀಪ್ಲೇಸ್ ಆಗತ್ತಂತ. ನೋಡಿ ಎಂಥ ಅದ್ಭುತ ವಿಷಯ. ಅಂದರೆ ನಮ್ಮಲ್ಲಿರುವಂಥ ಎಲ್ಲ ಜೀವಕಣಗಳು, ಎಷ್ಟು ಜೀವಕಣಗಳಿದೆ? ಬಿಲಿಯನ್ಸ್ ಆಫ್. ಅಂದರೆ ನಾವು ಈಗಾಗಲೇ ಹೇಳ್ಕೊಂಡಿದ್ವಿ, ಒಂದು 58ರಿಂದ 120 ಟ್ರಿಲಿಯನ್ ಸೆಲ್ಸ್ ಇದೆ ನಮ್ಮ ಒಳಗಡೆ ಅಲ್ವಾ. ನಮ್ಮ ದೇಹ ಒಳಗಡೆ ಅಷ್ಟು ಸೆಲ್ಸ್ ಇದೆ. ಇಷ್ಟು ಸೆಲ್ಸ್ ಅನ್ನು ಏನು ಮಾಡ್ತೇವೆ ಅಂದರೆ ಪ್ರತಿ 7 ವರ್ಷಕ್ಕೊಂದ್ಸರಿ ಆ ಜೀವಕನ ರೀಪ್ಲೇಸ್ ಆಗತ್ತೆ. ಅಂದರೆ ಅದು ಹಳೆ ಸೆಲ್ ಇರ್ತದೆ, ಅದ್ರ ಪ್ಲೇಸಲ್ಲಿ ಹೊಸ ಸೆಲ್ ಬರುತ್ತೆ ಅಂತ ಹೇಳ್ತಾರೆ ಅವರು. ಪ್ರತಿ 7 ವರ್ಷಕ್ಕೊಂದ್ಸರಿ. ಅಂದರೆ ಇನ್ನೊಂದು ಬ್ರೈನ್ ಸೆಲ್ಸ್ ಮಾತ್ರ ಅದಕ್ಕೂ ಎಕ್ಸೆಪ್ಷನ್ ಅಂತ ಹೇಳ್ತಾರೆ. ಬ್ರೈನ್ ಸೆಲ್ಸ್ ನಮ್ಮ ಬ್ರೈನಲ್ಲಿ ಇದೆಲ್ಲ, ಆ ಸೆಲ್ಸ್ ಮಾತ್ರ ಆ ರೀತಿಯಲ್ಲಿ ಆಗಲ್ಲ. ಮಿಕ್ಕಿದ ಎಲ್ಲ ಸೆಲ್ಸ್ನು ರೀಪ್ಲೇಸ್ ಆಗ್ತಾನೆ ಇರ್ತದೆ. ಪ್ರತಿ 7 ವರ್ಷಕ್ಕೊಂದ್ಸರಿ ಹೊಸ ಸೆಲ್ ಬರುತ್ತೆ. ಅಂದರೆ ಹಳೆ ಸೆಲ್ ಹೋಗಿ, ಹಳೆ ಜೀವಕನ ಹೋಗಿ ಆ ಪ್ಲೇಸಲ್ಲಿ ಹೊಸ ಸೆಲ್ ಬರ್ತಾ ಇರ್ತದೆ. ಅದಕ್ಕೆ ನಾವು ನಮ್ಮ ಜೀವನವನ್ನು, ನಮ್ಮ ಈ ದೇಹಕ್ಕೆ ಪರಿಮಿತಿ ಇಲ್ಲ ಅಂತ ಹೇಳ್ತಾರೆ ಅವರು. ಈ ದೇಹಕ್ಕೆ ಅಪರಿಮಿತವಾಗಿ ನಾವು ಜೀವಿಸ್ಬೋದು, ನಾವು ಚಿರಂಜೀವತ್ವ ಹೊಂದಬಹುದು ಅಂತ, ಅಮರತ್ವ ಹೊಂದಬಹುದು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಆಲ್ಕಹಾಲ್ ಅಂತ ಯಾರು ಕುಡಿತಾರೋ ಅದು ಅವ್ರು ಏನು ಮಾಡುತ್ತೆ ಅಂತಂದರೆ ಬ್ರೈನ್ ಸೆಲ್ಸನ್ನು ಅದನ್ನು ಸುಟ್ಟು ಮಾಡುತ್ತೆ, ಒಂಥರ ಬರ್ನ್ ಮಾಡುತ್ತೆ ಅಂತ ಹೇಳ್ತಾರೆ, ಬೆಂಕಿ ಮಾಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ನಮಗಿರುವಂಥ ನಮ್ಮ ದೇಹದಲ್ಲಿ ಬ್ರೈನಲ್ಲಿರುವಂಥ 42 ಬಿಲಿಯನ್ಸ್ ನ್ಯೂರಾನ್ಸ್ ಇದೆ ನಮ್ಮ ಮೆದುಳಲ್ಲಿ. ಅರ್ಥ ಆಯ್ತಾ? ಸೊ ಅವೆಲ್ಲನೂ ಸಹ ಏನಾಗುತ್ತಂದರೆ, ಸೊ ಒಂದು ರೀತಿಯಲ್ಲಿ ಅವೆಲ್ಲ ಹೆಲ್ತಾಗಿ ಇಟ್ಕೋಬೇಕು. ನಾವು ಹೆಲ್ತಿಯಾಗಿ ಇಟ್ಕೋಬೇಕಂದ್ರೆ ಇಂಥ ಆಲ್ಕಹಾಲ್ ಅಂತ ಸ್ವಲ್ಪ ಜನ ಕುಡಿತಾರಲ್ಲ, ಅದೆಲ್ಲ ಈ ಬ್ರೈನ್ ಸೆಲ್ಸನ್ನು ಸುಟ್ಟು ಮಾಡತ್ತೆ, ಒಂಥರ ಬೆಂಕಿ ಮಾಡತ್ತೆ ಅಂತ ಹೇಳ್ತಾರೆ. ಅದನ್ನು ಖಂಡಿತವಾಗಿ ನಾವು ಪಾಲಿಸಬೇಕಂತ ಅವರು ಹೇಳ್ತಾರೆ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಸೊ ಅದಕ್ಕೆ ಯಾವುದೇ ಇಂಥ ಅದ್ಭುತವಾದ ವಿಷಯಗಳು ನಾವು ತಿಳ್ಕೊಂಡಿದ ಮೇಲೆ, ಇಂಥ ಅದ್ಭುತವಾದ ಜ್ಞಾನ ತಿಳ್ಕೊಂಡಿದ ಮೇಲೆ ನಾವೆಲ್ಲರೂ ಇಂಥ ಅದ್ಭುತವಾದ ಬುಕ್ಸ್ನು ಓದಬೇಕು ಅಂತ ನಮಗೆ ಆಸೆ ಬರುತ್ತೆ ಅಲ್ವಾ. ಸೊ ಖಂಡಿತವಾಗಿ ಆ ಸ್ವಾಧ್ಯಾಯವನ್ನು ನೀವೆಲ್ಲ ಮಾಡೋಕ್ಕೆ ಪ್ರಯತ್ನ ಮಾಡಿ. ಲಿಂಡಾ ಗುಡ್ಮೆನ್ ಅಂತ ನವಯುಗ ಆಧ್ಯಾತ್ಮಿಕ ಶಾಸ್ತ್ರವೇತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದ. ಕೇಳಿಸ್ಕೊಂಡು ಥ್ಯಾಂಕ್ ಯು.
ಯಾರಿಗೆ ಪ್ರಶ್ನೆಗಳಿದ್ರೆ ಅನಿಸಿಕಿದ್ರೆ ದಯವಿಟ್ಟು ಒಂದು 5 ನಿಮಿಷದಲ್ಲಿ ನಾವು ಸೆಷನ್ ಕ್ಲೋಸ್ ಮಾಡೋಣ. ವಾಣಿ ಮೇಡಮ್. ನಮಸ್ತೆ ಸರ್. ಸರ್, ಈ ಬುಕ್ಕು ಕನ್ನಡದಲ್ಲಿ ಇದೆಯಾ ಸರ್? ಇಲ್ಲ ಕನ್ನಡದಲ್ಲಿ ಇಲ್ಲ. ಕನ್ನಡದಲ್ಲಿ ಅನುವಾದ ಮಾಡಿರ್ಬೋದು, ಬಟ್ ಅದು ಈ ಸರಿ ಅಲ್ಲಿ ಹೋದ್ಮೇಲೆ ಹುಡುಕ್ಬೇಕು ಸ್ವಲ್ಪ. ಈ ಕಡ್ತಾಲಲ್ಲಿ ಧ್ಯಾನ ಹೋಗ್ತೀವಲ್ಲ, ಅಲ್ಲಿ ನೋಡೋಣ, ಅಲ್ಲಿ ಸಿಗ್ಬೋದಂತ. ಹ್ಮ್. ಆಮೇಲೆ ಸರ್, ಈ ಓಶೋ ಬಗ್ಗೆ ಸರ್ ನಾನು ತಿಳ್ಕೊಂಡ್ ಮಟ್ಟಿಗೆ ಒಂದು ಶ್ರೀಮಂತರ ಗುರು, ಶ್ರೀಮಂತರಿಗೆ ಮಾತ್ರ ಇದು, ಮತ್ತು ಸೆಕ್ಸ್ ವಿಚಾರದಲ್ಲಿ ಅವ್ರು ತುಂಬಾ ಇದನ್ನ ಹೇಳಿದ್ರು. ಆ ತರ ತಿಳಿದಿದ್ದೀನಿ ಸರ್ ನಾನು. ಆಧ್ಯಾತ್ಮಿಕವಾಗಿ ಅದನ್ನ ಆ ಸುಖವನ್ನು ಅನುಭವಿಸ್ಬೇಕಾದ್ರೆ ಆಧ್ಯಾತ್ಮಿಕತೆ ಪರಾಕಾಷ್ಠೆಗೆ ಹೋಗ್ಬೋದು ಅನ್ನೋದನ್ನ ಅವರು ಅಲ್ಲಿ ಪ್ರತಿಮಾ ಬೇಡಿ ಅವ್ರದ್ದೆಲ್ಲ ಕತೆ ಬಂದಾಗ ಅದನ್ನ ಓದಿದ್ದೀನಿ ಸರ್ ನಾನು. ಪೂರ್ಣವಾಗಿ ಅವರು ಹೇಗೆ ಅವರು ಅಂತ ಅದೇ, ಗೊತ್ತಿಲ್ಲ. ಅವ್ರ ಜ್ಞಾನ ನಮ್ಗೆ ಅರ್ಥ ಆಗಲ್ಲ. ಅವರು ದೊಡ್ಡ ಮಾಸ್ಟರ್. ಓಕೆ, ಅವ್ರ ಜ್ಞಾನಕ್ಕೆ ಸಮಾಂತರವಾಗಿ ನಾವು ಬೆಳೆದಿಲ್ಲ. ಇದು ಪ್ರಧಾನ ವಿಷಯ ಆಗಿರೋದು ಇದೆ. ಈ ಪ್ರಪಂಚ ಇನ್ನೂ ಒಂದು 200 ವರ್ಷ ಹೋದ್ರು ಅವ್ರ ಜ್ಞಾನಕ್ಕೆ ಸಮಾಂತರವಾಗಿ ಬೆಳೆಯಲ್ಲ. ಇದನ್ನು ಬರ್ದಿಟ್ಕೊಳ್ಳಿ ಬೇಕಾದ್ರೆ. ಆ ಕಾಲದಲ್ಲೇ ಆ ಜ್ಞಾನ ಕೊಟ್ಟಿದ್ದಾರೆ. ನಮ್ಮ ಮೂರ್ಖರಿಗೆ ಏನ್ ಅರ್ಥ ಆಗತ್ತೆ ಅಲ್ಲಿ? ನಮ್ಮ ಮೂರ್ಖ ಈ ಮನಸ್ಸಿಗೆ, ಮೂರ್ಖ ಈ ಆ ಮೂರ್ಖತ್ವಕ್ಕೆ, ಇಗ್ನರೆನ್ಸ್ಗೆ ನನ್ಗೆ ಏನ್ ಅರ್ಥ ಆಗತ್ತೆ? ನಾವು ಅಜ್ಞಾನದಲ್ಲಿ ಇದೀವಿ, ಇನ್ನೂ ಅಜ್ಞಾನದಲ್ಲಿ ಇದೀವಿ. ಅವ್ರ ಆ ಜ್ಞಾನ ಅರ್ಥ ಮಾಡ್ಕೋಬೇಕಂದ್ರೆ ಇನ್ನೂ 200 ವರ್ಷ ಹೋಗ್ಬೇಕು ನಾವು. ಅವ್ರ ಹತ್ರ ಸರ್ ದುಬಾರಿ ಕಾರ್ಗಳೇ 900 ಚಿಲ್ಲರೆ ಕಾರ್ ಇತ್ತಂತೆ. ಪ್ರತಿ ದಿವಸ ಒಂದೊಂದು ಕಾರಲ್ಲಿ ಹೋಗ್ತಿದ್ರು. ಅದನ್ನೇ ಹೈಲೈಟ್ ಮಾಡೇ ಹೇಳೋದು ಇವರೆಲ್ಲ. ಎಲ್ಲರೂ ಕೊಟ್ಟಿದ್ದಾರೆ ಅಷ್ಟೇ. ಅವರ ಭಕ್ತರು ಯಾರಾಗ ಇಷ್ಟ ಇದೆ ಕೊಟ್ಟಿದ್ದಾರೆ. ಆದ್ರೆ ಅವೆಲ್ಲ ಏನಾಗತ್ತೆ ಗೊತ್ತಾ? ಈಗ ಅವ್ರ ಜ್ಞಾನದ ಮುಂಚೆ ಇವೆಲ್ಲ ನಥಿಂಗ್. ಅಂತಂದ್ರೆ ಇದೇನೋ ಈಗ ಮಾಡಿದ್ರೆ ಆಗ ಮಾಡಿದೆ ಅಂತಲ್ಲ. ಅವ್ರು ಏನ್ ಹೇಳಿದ್ದಾರೆ, ನಾವ್ ಅದೇ ಪ್ರತಿಯೊಂದು ಸರಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅವರ ಜೀವನವನ್ನು ನೋಡಕ್ ಹೋಗ್ತೀವಿ. ಅವ್ರು ಕೊಟ್ಟಿರುವಂತ ಜ್ಞಾನ ಇದೆಯಲ್ಲ, ಆ ಜ್ಞಾನವನ್ನು ನಾವು ನೋಡಕ್ ಹೋಗಲ್ಲ, ಅದನ್ನ ಅರ್ಥ ಮಾಡ್ಕೊಳಕ್ ಹೋಗಲ್ಲ. ಇದು ಮಾಡೋಂಥ ತಪ್ಪು. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾರೆ, ಒಂದು ಗುರುವನ ಪಾದಗಳು ಇಟ್ಕೊಳಕ್ ಹೋಗ್ಬಿಡಿ, ಅವ್ರ ಪದಗಳು ಇಟ್ಕೊಳಕ್ ಹೋಗಿ ಅಂತ ಹೇಳ್ತಾರ ಅವ್ರು. ಅವ್ರ ಪದಗಳು ಪಾಲಿಸಪ್ಪ, ನಾವು ಅವ್ರ ಪಾದಗಳನ್ನ ಇಟ್ಕೊಂಡು ನೀವೇನ್ ಮಾಡ್ತೀರಿ ಅಂತ ಹೇಳ್ತಾರ. ಅದಕ್ಕೆ ಅವ್ರ ಜೀವನ ಆ ಸುಂದರವಾದ ಜೀವನ, ಇಲ್ಲಾಂದ್ರೆ ಆನಂದಕರ ಜೀವನ ಏನೇ ಇದ್ರು ಅವ್ರು ಹೇಳ್ತಾರೆ. ಅದಕ್ಕೆ ಅವ್ರೇನ್ ಹೇಳ್ತಾರೆ ಗೊತ್ತಾ? ಪ್ರಾಪಂಚಿಕ ಜೀವನ ಚೆನ್ನಾಗಿರ್ಬೇಕು, ಅಂತರ ಜೀವನ ಚೆನ್ನಾಗಿರ್ಬೇಕು, ಎರಡೂ ಚೆನ್ನಾಗಿರ್ಬೇಕಂತ ಹೇಳ್ತಾರೆ ಅವರು. ನಿಮ್ಗೆ ಏನ್ ಅಂದ್ರೆ ಈ ದಾರಿದ್ರ್ಯ, ಈ ಬಡವತನ, ಇದೆಲ್ಲ ಅಸಹಜ ಅಂತ ಹೇಳ್ತಾರೆ ಅವರು. ಅದೆಲ್ಲ ಅಸಹಜ. ಓಕೆ, ನಾವು ಆನಂದವಾಗಿ ಸುಂದರವಾಗಿ ಇದನ್ನೆಲ್ಲ ಓದಿದಾಗ ನನಗೆ ಹೆಚ್ಚು ಇದೇ ಮಾಹಿತಿ ಸಿಕ್ತು ಸರ್. ಅದೇ ಪ್ರಾಪಂಚಿಕ ಜೀವನ ಚೆನ್ನಾಗಿರ್ಬೇಕು, ಸುಂದರವಾಗಿರ್ಬೇಕು, ಅದ್ಭುತವಾಗಿರ್ಬೇಕು. ನಿಮ್ಮ ಆಧ್ಯಾತ್ಮಿಕ ಅಂತರ ಜೀವನವನ್ನು ಸುಂದರವಾಗ, ಅದ್ಭುತವಾದ, ಆನಂದವಾಗಿರ್ಬೇಕಂತ ಹೇಳ್ತಾರೆ. ಎರಡೂ ಸಮಾನವೇ, ಎರಡೂ ಅದ್ಭುತ ರೀತಿಯಲ್ಲಿ ಆಚರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಪಿಕ್ನಿಕ್ ಬಂದಿದೀವಿ. ಪಿಕ್ನಿಕ್ ಬರುವಾಗ ಮತ್ತೆ ಇಲ್ಲಿ ಅಲಿಯೋದೇನೋ? ಪಿಕ್ನಿಕ್ ಬಂದಿದೀವಿ, ನೋಡ್ತೀವಿ, ಎಲ್ಲ ನೋಡೋಣ, ಚೆನ್ನಾಗಿ ನೋಡ್ಕೋಣ, ಯಾವ್ದು ಬಂದ್ರೆ ಅದು ಅನುಭವಿಸೋಣ. ಅಂದ್ರೆ ಇನ್ನೊಬ್ರಿಗೆ ನೋವು ಆಗ್ಬೋದು ಅಷ್ಟೇ. ನಾವು ಮಾಡೋದಕ್ಕೆ, ನಾವು ಮಾಡೋ ಯೋಚನೆ ಆಗ್ಬೋದು, ಕೆಲಸ ಆಗ್ಬೋದು, ಇನ್ನೊಂದು ನಾವು ಅನುಭವಿಸ್ಕೋಗಿ ಇನ್ನೊಬ್ರಿಗೆ ನೋವು ಕೊಡೋದು ಅಂತ ಇರಬಾರ್ದು ಅಷ್ಟೇ. ಅಷ್ಟು ಮಾತ್ರ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಮಿಕ್ಕಿದೆಲ್ಲ ಏನೇ ಮಾಡಿದ್ರು ತೊಂದರೆ ಇಲ್ಲ. ಅರ್ಥ ಆಯ್ತಮ್ಮ? ಓಕೆ ಸರ್, ಓಕೆ, ಗೊತ್ತಾಯ್ತು ಸರ್. ಅದಕ್ಕೆ ಅವ್ರ ಅದ್ಭುತ ಮಾಸ್ಟರ್. ಅವ್ನ ಅರ್ಥ ಮಾಡ್ಕೋಬೇಕಂದ್ರೆ ಇನ್ನು 200 ವರ್ಷ ಬೇಕು ನಮ್ಗೆ. ಅದೇ ಸರ್. ಈ ಮಾನವ ಕೋಟಿಗೆ ಅಷ್ಟು ಬೇಕಾಗತ್ತೆ. ಅಟ್ಲೀಸ್ಟ್ ನಮ್ಮ ಮಾಸ್ಟರ್ಸ್ಗೆ ಇನ್ ಸ್ವಲ್ಪ ಹೆಚ್ಚು ಧ್ಯಾನ ಮಾಡಿ ಆಧ್ಯಾತ್ಮಿಕ ಈ ಚಿಂತನೆ ಇಟ್ಕೊಂಡ್ರೆ ಬೇಗ ಅರ್ಥ ಆಗ್ತಾರ ಅವ್ರು. ಖಂಡಿತ. ಹೌದು ಸರ್. ನಿನ್ನೆ ನಾನು ಓದಿದ ಕಡೆ ಆ ಸಂಮೋಹಿನಿ ಚಿಕಿತ್ಸೆನ ನಮಗೆ ನಾವೇ ಧ್ಯಾನಾವಸ್ಥೆಯಲ್ಲಿ ಹೇಗ್ ಮಾಡ್ಕೋಬಹುದು ಅನ್ನೋದನ್ನ ಹೇಳಿದ್ರು ಸರ್. ಅವಾಗ್ಲಿಂದ ನಂಗೆ ಅವ್ರ ಬಗ್ಗೆ ಇದ್ದಂತ ಭಾವನೆ ಹೋಗಿ, ಇಲ್ಲ ಆಧ್ಯಾತ್ಮಿಕತೆಯಲ್ಲಿ ನಾನು ಓದ್ಬೇಕು ಅಂತ ಅನ್ನಿಸ್ತು ಸರ್. ಓದ್ಬೇಕು. 600 ಪುಸ್ತಕಗಳಿದೆ. ಅವರ ಒಂದೊಂದು ಬುಕ್ ನೀವು ಸರಿಯಾದ ರೀತಿಯಲ್ಲಿ ಈ ಈ ವೇದಿಕೆಯಲ್ಲಿ ಸ್ವಾಧ್ಯಾಯ ಮಾಡಿದ್ರೆ ಅದಕ್ಕಿಂತ ದೊಡ್ಡ ವಿಷಯ ಏನಿಲ್ಲ ಅಂತ ನಾನು ಹೇಳ್ತೀನಿ. ಹೇಳ್ತಾ ಇರ್ತಾರೆ, ಪಿರಮಿಡ್ ಸಂಸ್ಥದಲ್ಲಿ, ಅಂದ್ರೆ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಲ್ಲಿ, PSSM ಅಲ್ಲಿ ಇಬ್ಬರು ನಮ್ಗೆ ಆದರ್ಶ ಮೂರ್ತಿಗಳು. ಒಬ್ಬರು ಲೋಬ್ಸಾಮ್ ರ್ಯಾಂಪ, ಎರಡನವರು ಈ ಓಶೋ ರಜನೀಶ್ ಅಂತ ಹೇಳ್ತಾರೆ. ಅವ್ರು ಯಾವಾಗ್ಲೂ ಹೇಳ್ತಾರೆ, ನಮ್ಮ ಗುರುಗಳು ಎಷ್ಟೋ ಸರಿ ಹೇಳಿದ್ದಾರೆ, ಓಶೋ ರಜನೀಶ್ ನಮ್ಗೆ ಬಿಗ್ ಬ್ರದರ್ ಅಂತ ಹೇಳ್ತಾರೆ. ಅವರು ನನ್ನ ಬಿಗ್ ಬ್ರದರ್ ಅವರೇ ಅಂತ ಹೇಳ್ತಾರೆ. ಇವ್ರು ಈ ಇಬ್ರು ಮಾತ್ರ ಈ ಮೂರ್ತಿಗಳು. ಒಂದು ಕಡೆ ಓಶೋ ರಜನೀಶ್ ಆಗ್ಲಿ, ಓಶೋ ರಜನೀಶು ಬಾಹ್ಯ ಜೀವನದ ಬಗ್ಗೆ ಅತಿ ಸುಂದರವಾದ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅತಿ ಸುಂದರವಾದ ರೀತಿಯಲ್ಲಿ ಜ್ಞಾನ ಕೊಟ್ಟಿದ್ದಾರೆ. ಈ ಪ್ರಾಪಂಚಿಕ ಜೀವನ ಬಗ್ಗೆ
ಹೇಗೆ ನಾವು ನಮ್ಮ ನಡವಳಿಕೆ ಇರಬೇಕು, ನಮ್ಮ ಜೀವನ ಹೇಗೆ ನಡೆಸ್ಕೋಬೇಕಂತ ಅತ್ಯದ್ಭುತವಾದ ರೀತಿಯಲ್ಲಿ ಹೇಳಿದ್ದಾರೆ. ಜೊತೆಗೆ ಆಧ್ಯಾತ್ಮಿಕತೆ ಜೋಡಿಸ್ಕೊಂಡಿದ್ದಾರೆ. ಮತ್ತೆ ಲೋಬ್ಸಾಮ್ ರಾಂಪ್ ಏನ್ ಮಾಡಿದ್ದಾರೆ ಅಂದ್ರೆ ಅಂತರ್ಜ್ಞಾನವನ್ನು ಅತಿ ಹೆಚ್ಚಾಗಿ ಕೊಟ್ಟಿದ್ದಾರೆ ಅಂತ ವ್ಯಕ್ತಿ ಅವರು, ಮಾಸ್ಟರ್ ಅವರು. ಯಾವುದು? ಅಂತರ್ಜ್ಞಾನ, ಅದೇ ಆಧ್ಯಾತ್ಮಿಕ ಜ್ಞಾನ, ಸ್ಪಿರಿಚುವಲ್ ಸೈನ್ಸ್. ಅವ್ರು ಹೇಳಿರುವಂಥ ಆಳವಾದ ರೀತಿಯಲ್ಲಿ ಯಾರೂ ಹೇಳಿಲ್ಲ. ಅದಕ್ಕೆ ಈ ಇಬ್ಬರನ್ನು ನಮ್ಮ ಗುರುಗಳು ಏನು ಮಾಡಿದ್ರು, ಒಂದು ಆದರ್ಶವಾಗಿ ತಗೊಂಡು ಇವರ ಜ್ಞಾನವನ್ನೇ ಹೆಚ್ಚೆಚ್ಚಾಗಿ ನಾವು ಹಂಚ್ಕೊಡೋಂಥ ಪ್ರಯತ್ನ ಮಾಡಿದ್ದಾರೆ ಅವರು 40 ವರ್ಷ ಕಾಲ. ಓಕೆ ಸರ್, ಥ್ಯಾಂಕ್ ಯು ಸರ್. ರೈಟ್. ಸೊನ್ನೇಗೌಡ್ರೆ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಮಾಸ್ಟರ್ಸ್. ಅದ್ಭುತ ಜ್ಞಾನ, ಬರೀ ಅದ್ಭುತ ಅಂತ ಹೇಳಿದ್ರೆ ಸಾಕಾಗ್ಲಿಕ್ಕೆ ಆ ಪದ ಅಂತ ಅನ್ಸುತ್ತೆ. ಹೇಳಿದ್ರಿ ಗುರುಜಿ ತಾವು, ಪಾದ ಪೂಜೆ ಮಾಡಬೇಕಾಗಿಲ್ಲ, ಪದ ಬಳಕೆ ಮಾಡಿಕೊಡ್ರಿ ಅಂತೇಳಿ. ನಮ್ ದೇಶದಲ್ಲಿ ಆಗ್ತಕ್ಕಂಥದ್ದೇ ಅದು ಜಾಸ್ತಿ ಆಗ್ತದೆ ಅನ್ಸುತ್ತೆ. ರಾಮ ಜನ್ಮಭೂಮಿ ಮಂದಿರ ಕಟ್ಬೇಕು ಅಂತ ಎಷ್ಟು ಹೋರಾಟ ಮಾಡಿದ್ರು, ಏನೆಲ್ಲಾ ಮಾಡಿದ್ರು, ಬಟ್ ಶ್ರೀರಾಮಚಂದ್ರ ಅವ್ರು ಏನ್ ಸಂದೇಶ ಕೊಟ್ಟಾರ ಅನ್ನೋದು ಯಾರ ಮನಸ್ಸಿಗೆ ತಗೊಳ್ತಾ ಇಲ್ಲ. ನಿಜಕ್ಕೂ ಆ ಶ್ರೀರಾಮಚಂದ್ರರವರು, ಸೀತಾಮಾತೆಯವರು ಏನು ಸಂದೇಶ ಕೊಟ್ರು, ಕೆಟ್ಟದಕ್ಕೆ ಏನು ಶಿಕ್ಷೆ ಬರುತ್ತೆ ಅನ್ನೋದು, ರಾವಣಗ ಅಂತ ಬಲಾಢ್ಯ ಶೂರ ತಪಸ್ವಿ ರಾವಣನಿಗೆ ಕೊಲೆ ಸಾವು ಬಂತು ಅಂತಂದಾಗ, ಹಂಗಾರೆ ನಾವು ಮಾಡ್ತಕ್ಕಂಥ ಕೆಟ್ಟ ಆಲೋಚನೆಗಳು, ತಪ್ಪಿನಿಂದ ಏನಾಗುತ್ತೆ ಪರಿಣಾಮ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡಿದ್ದೆ ಆದಲ್ಲಿ ಇವತ್ತಿನ ದಿವಸ ಈ ರಾಜ್ಯ ದೇಶದಲ್ಲಿ ಇಷ್ಟೊಂದು ಹಾಹಾಕಾರಗಳು ಆಗ್ತಿರ್ಲಿಲ್ಲ, ಇಷ್ಟೊಂದು ಮುಂದುವರಿಬಹುದಾಗಿತ್ತು. ಇವಾಗ ವಿಜ್ಞಾನದಲ್ಲಿ ಈ ಎಲ್ಲ 7 ಖಂಡಗಳನ್ನ ಬರ್ಬೋದಾಗಿತ್ತು ಮಷಿನ್ ಮುಖಾಂತರ. ಬಟ್ ಆ ಪ್ರಗತಿ ಆಗ್ತಾ ಇಲ್ಲ, ಬರೀ ಹೊಡೆದಾಟ, ಜಾತಿ ನಿಂದನೆ ಇದೇ ಆಗ್ತಾ ಇದೆ. ಅದಕ್ಕೆ ಪಾದ ಪೂಜೆ ಮಾಡೋದಕ್ಕಂತ ಪದಗಳ ಬಳಕೆ ಆಗ್ಬೇಕು ಅನ್ನೋದು ಒಳ್ಳೆ ತೂಕದ ಮಾತ ಹೇಳಿದ್ರಿ ಗುರುಜಿ ತಾವು. ಇದನ್ನ ನೋಡಿದಾಗ ಅನ್ಸುತ್ತೆ, ಎಷ್ಟೊಂದ್ ಇದೆಯಲ್ಲಪ್ಪ. ಒಂದ್ಸರಿ ಅನ್ಸುತ್ತು, ನಾನೇ ಒಂದ್ಸರಿ ಕೆಲವೊಂದು ಪದ ಹೇಳ್ತಾ ಇದ್ದೆ, ಏನಂತಂದ್ರೆ ನಾನು 100+ ವರ್ಷ ಗ್ಯಾರಂಟಿ ಬದುಕ್ತೇನೆ ನಾನು ಅಂತ ಹೇಳ್ಬಿಟ್ಟು. ಹೆಂಗ್ ಹೇಳ್ತೀರಿ ಅಂತ, ನನ್ನ ಆರೋಗ್ಯಕ್ಕೆ ನಾನು ಸೇಫ್ ಮಾಡ್ಕೊಂಡಿದ್ದೀನಿ, ನನ್ಗೆ ಅದೇ ಹ್ಯಾಬಿಟ್ಸ್ ಇಲ್ಲ. ಆಮೇಲೆ ಒಳ್ಳೆ ಪೌಷ್ಟಿಕ ಆಹಾರ ತಿನ್ಲಿಕ್ಕೆ ಇಷ್ಟಪಡ್ತೀನಿ, ಒಳ್ಳೆ ಆಲೋಚನೆ ಮಾಡ್ತೀನಿ. ಈ ಒಂದು ಅರ್ಧ ಆದ್ಮೇಲೆ 100+ ವರ್ಷ ಬದುಕ್ತೀನಿ ಅಂತ ಹೇಳ್ತಿದ್ದೆ. ಬಟ್ ಈಗ ಅಶ್ವತ್ಥಾಮರವರ ಒಂದು ಸಂದೇಶ ಕೊಟ್ರಿ ಗುರುಜಿ ತಾವು, ಈಗ್ಲೂ ಬದುಕಿದ್ದಾರೆ ಅಂತ ಹೇಳ್ಬಿಟ್ಟು. ಹಂಗಾರೆ ನಾ ಹೇಳೋದು, ನಾ ಮೂರ್ಖನಾದ್ನೇನೋ, ಬರೀ 100 ವರ್ಷ ಅಂತ ಅಷ್ಟೇ ಹೇಳ್ಬಿಟ್ನಲ್ಲ. ಹಂಗಾರ ನಾನು ಚಿರಂಜೀವಿ ಆಗ್ತೇನೆ ಅಂತ ಹೇಳ್ಬೋದಾಗಿತ್ತಲ್ಲ. ಅಂದ್ರೆ ಈ ಜ್ಞಾನ ನನಗೆ ಗೊತ್ತಿರ್ಲಿಲ್ಲಲ್ಲ ಅವಾಗ. ಅದು ಈ ಜ್ಞಾನ ಈಗ ಗೊತ್ತಾತಲ್ಲ ನನಗೆ. ಅಂದ್ರೆ ಆಡಿದ್ಮೇಲೆ ಮುಗ್ದು ಹೋತು ಅಂತಾರೆ, ಅಂದ್ರೆ ಒಂದ್ಸಲಿ ಆಡಿದ್ ಮುಗ್ದು ಹೋತು ಅಂತಾರೆ. ಬಟ್ ಏನೇ ಆಗ್ಲಿ, ಅಟ್ಲೀಸ್ಟ್ ಎಷ್ಟೋ ಜನ ಇವತ್ತು 50-60 ವರ್ಷಕ್ಕೆ ಸಾವನ್ನ, ಅಂದ್ರೆ ನಿಜಕ್ಕೂ ಸಾವು ಅಲ್ಲೇ ಇಲ್ಲ, ಅದು ಸುಸೈಡ್ ಮಾಡ್ಕೊಳ್ತಾ ಇದಾರೆ. ತಾವ್ ಹೇಳ್ದಂಗೆ ಎಲ್ಲರೂ ಕೂಡ ಇವತ್ತು ಸುಸೈಡ್ ಆಗ್ತಾ ಇರೋದು. ಪೌಷ್ಟಿಕ ಆಹಾರ ತಿಂತಾ ಇಲ್ಲ, ಬ್ಯಾಡ್ ಹ್ಯಾಬಿಟ್ಸ್, ಮನಸ್ಸಿನ ಆಲೋಚನೆಗಳು ದುರಾಲೋಚನೆ ಮಾಡಿ, ಕೆಟ್ಟ ಆಲೋಚನೆ ಮಾಡಿ ಬಡದಾಡಿ ಸಾಯ್ತಾ ಇದಾರೆ. ಅಂದ್ರೆ ಅದು ದುರ್ಮರಣ ಅಲ್ಲ, ಅದು ಸುಸೈಡೇ ಅದೇ ಹೇಳ್ಬೇಕು ಅಂತಂದ್ರೆ. ಇದನ್ನೆಲ್ಲ ನೋಡಿದಾಗೆ ಎಷ್ಟು ಅದ್ಭುತ ಜ್ಞಾನ ಐತಲ್ಲ, ಅದ ಎಂತ ಒಂದು ನಮಗೆ ವೇದಿಕೆ ಮುಖಾಂತರ ಕೊಡ್ತಾ ಇದಾರಲ್ಲ ಅಂತೇಳಿ ಬಹಳ ಆಶ್ಚರ್ಯ ಮತ್ತು ಆನಂದ ಆಗ್ತಾ ಇದೆ ಗುರುಜಿ. ನಿಜಕ್ಕೂ ನನಗೆ ಮದುವೆ ಪೂರ್ವದಲ್ಲಿ ನನ್ಗೆ ಈ ತರದ ಆಲೋಚನೆಗಳು ಬಂದು, ನಾನು ಆಧ್ಯಾತ್ಮಿಕ ಲೋಕದಲ್ಲಿ ಬಹಳ ಆಳಕ್ಕೆ ಹೋಗಿದ್ದೆ. ನಾನು ಸ್ವಲ್ಪ ಏನಾದ್ರೂ ಈ ತರದ್ ನನಗೆ ಅದು ಗೈಡೆನ್ಸ್ ಸಿಕ್ಕಿದ್ರೆ ನನಗೆ ನಿಜಕ್ಕೂ ನಾನು ಯಾವುದೇ ತರದ ಸಂಸಾರಿ ಆಗಬಾರ್ದು ಅಂತಲ್ಲ, ಅಂದ್ರೆ ಜಗತ್ ಮುಂದುವರಿಬೇಕಂದ್ರೆ ಎಲ್ಲರೂ ಹಂಗಾರೆ ಸನ್ಯಾಸಿಗಳಾದ್ರೆ ಜಗತ್ ಮುಂದುವರಿಯಲ್ಲ, ಬೇಕಾಗುತ್ತೆ, ಸಂಸಾರಿನೂ ಬೇಕಾಗುತ್ತೆ. ಆ ಒಂದ್ ನಿಟ್ಟಿನಲ್ಲಿ ಭಗವಂತನೇ ನನಗೆ ಪ್ರೇರೇಪಣೆ ಮಾಡಿ ಸಂಸಾರ ಜೀವನಕ್ಕೆ ತಳ್ಳಿದ ಅಂತ ಅನ್ಸ್ಬೋದು. ಆದ್ರೂ ಪರವಾಗಿಲ್ಲ, ಈಗ್ಲಾದ್ರೂ ನನ್ಗೆ ಎಷ್ಟೊಂದು ಜ್ಞಾನ ಸಿಕ್ತಲ್ಲ ಇಂಥ ವೇದಿಕೆ ಮುಖಾಂತರ, ಅದಕ್ಕೆ ಧನ್ಯನು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಇನ್ನೂ ಒಂದು, ತಾವು ಹೇಳ್ತಾ ಇರ್ತೀರಿ ರಾಂಪ ಮತ್ತು ಓಶೋ, ಬುದ್ಧದವರು, ಇವರೆಲ್ಲ ಕೇಳಿದಾಗ ನಾನ್ ಯಾಕೆ ಅವ್ರ ಆತ್ಮ ನನ್ಗೆ ಯಾಕೆ ಬರ್ಬಾರ್ದಾಗಿತ್ತು, ನಾನ್ ಯಾಕಂತ ಒಂದು ಮಹಾ ಚೈತನ್ಯ ಆಗ್ಬಾರ್ದು, ಸಾಧ್ಯತೆ ಐತಲ್ಲ ನಾನು ಇಷ್ಟರ ಜ್ಞಾನ ತಗೊಂಡು ಅಂತ ಅನ್ಸ್ತಾ ಇರ್ತೀವಿ ಗುರುಜಿ. ತಮ್ಮ ಒಂದು ಸಹಕಾರ, ತಮ್ಮ ಆಶೀರ್ವಾದ, ಮಾರ್ಗದರ್ಶನ ಮುಖಾಂತರ ಆ ಒಂದು ಗುರಿ ಮುಟ್ಲಿಕ್ಕೆ ನಾನು ಅವಿರತ ಹೋರಾಟ ಮಾಡೇ ಮಾಡ್ತೀನಿ ಅಂತ ಹೇಳಿ ಆ ಒಂದು ಭರವಸೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಗುರುಜಿ. ಧನ್ಯವಾದಗಳು. ಇಂಥ ಒಂದು ಮಹಾಜ್ಞಾನ ನಮ್ಗ ದಯಪಾಲಿಸ್ತಾ ಇರ್ತಕ್ಕಂಥ ತಮ್ಮ ಎಲ್ಲರೂ ಕೂಡ ಅನಂತ ವಂದನೆಗಳು ಗುರುಜಿ. ಥ್ಯಾಂಕ್ ಯು. ರೈಟ್. ವಿಜಯಲಕ್ಷ್ಮಿ ಮೇಡಮ್ ಮಾತಾಡ್ಬೇಕಾ? ನಮಸ್ತೆ ಗುರುಗಳು, ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೆ. ಗುರುಗಳು ಹೇಳಿದ್ರು ಎಲ್ಲಾ ವೇದಿಕೆಯಲ್ಲೂ ಅಯ್ಯರ್ ಮಾಸ್ಟರ್ ಅಂತ ಹೇಳ್ಬಿಟ್ಟು ಕರೆಸ್ಬಿಟ್ಟು ಜ್ಞಾನ ಹಂಚ್ತಾರೆ, ನೀವುಗಳು ತಯಾರಾಗ್ರಿ ಅಂತ. ಹೌದು ಮಾಸ್ಟರ್ಸ್, ನಾನು ಸಾಕಷ್ಟು ವೇದಿಕೆಗಳಿಗೆ ಮೊದ್ಲೆಲ್ಲ ಅಟೆಂಡ್ ಆಗಿದ್ದೀನಿ ಕೂಡ. ಅಲ್ಲಿ ಅಟ್ಲೀಸ್ಟ್ ಇಂಥ ಬುಕ್ಸ್ ಓದ್ರಿ ಅಂತಾನು ಕೂಡ ಜ್ಞಾನ ಮಾರ್ಗ ತೋರಿಸ್ತಾ ಇರಲ್ಲ. ಆದ್ರೆ ನಮ್ ಗುರುಗಳು ಇಂಥ ಬುಕ್ಸ್ ಅಲ್ಲಿ ಇಂಥ ಮಾಹಿತಿ ಇದೆ, ಇಷ್ಟೆಲ್ಲ ಮಾಹಿತಿ ಕೊಡ್ತಿದಾರೆ ಅಂದ್ರೆ ಯಾವ ಜನ್ಮದ ಸುಕೃತ ಫಲನೋ ಗೊತ್ತಿಲ್ಲ. ಅದನ್ನೆಲ್ಲರೂ ಬಳಸ್ಕೊಳ್ಳೋಣ, ಬೆಳೆಯೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಅದ್ಭುತ ಜ್ಞಾನ ಹಂಚಿದ್ರಿ. ಥ್ಯಾಂಕ್ ಯು ಗುರುಗಳೇ. ರೈಟ್.
ನೀವೇನು ಮೇಡಮ್ ಮಾತಾಡ್ತೀರಾ ಕೊನೆಯದಾಗಿ? ಆ ಓಕೆ ಸರ್. ಏನ್ ಮಾಡೋದ ಸರ್? ಹಾ ಹಾ. ನಿಮ್ಮ ಅನಿಸಿಕೆ ಕೊಡಿ ಎಂಡ್ ಮಾಡಕ್ ಮುಂಚೆ. ನಿಮ್ಗೆ ಏನ್ ಅನಿಸಿದೆ ಓಕೆ ಸರ್. ಕಾರ್ಯಕ್ರಮದಿಂದ? ತುಂಬಾ ಚೆನ್ನಾಗಿತ್ತು ಸರ್. ಇವತ್ತೆಲ್ಲ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಹಾ ತುಂಬಾ ಚೆನ್ನಾಗಿ ಎಲ್ಲಾ ಕ್ಲಾಸಸ್ ಮೂಡ್ ಬಂದ್ವು. ಆಧ್ಯಾತ್ಮಿಕ ಜ್ಞಾನ, ಸಮಗ್ರ ಜೀವನ ಶೈಲಿ, ಯೋಗ, ಪ್ರಾಣಾಯಾಮ ಎಲ್ಲ ಚೆನ್ನಾಗಾಯ್ತು. ಇವತ್ತು ಸ್ವಲ್ಪ ಕಾನ್ಫಿಡೆಂಟ್ ಇಂದ ಯೋಗ ಮಾಡಿದೆ ಅಂತ ನಂಗೂ ಅನ್ನಿಸ್ತು. ವೆರಿ ಯಾವ ಗುಡ್. ತರ ಬಂತು ಅಂತ ಗೊತ್ತಿಲ್ಲ. ತುಂಬಾ ಚೆನ್ನಾಗಿತ್ತು ಸರ್ ಇವತ್ತಿನ ಕ್ಲಾಸ್ ಎಲ್ಲ. ರೈಟ್. ಸುಜಯ ಮೇಡಮ್ ಕೊನೆಯದಾಗಿ ಕೈ ಎತ್ತಿದ್ದಾರೆ, ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರನ್ನ ಮಾತಾಡಿಸಿ ಕ್ಲೋಸ್ ಮಾಡಿ. ನಮಸ್ತೆ ಗುರುಜಿ. ಹೇಳಿ. ಇದು ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಅಂದ್ರೆ ಧ್ಯಾನಿ ಆದವರಿಗೆ ಜೀವನ ತುಂಬಾ ಆಶಾಭರಿತವಾಗಿರುತ್ತೆ. ಎಲ್ಲ ವಿಷಯಗಳು ಅದ್ಭುತವಾಗಿದ್ದು. ಗುರುಜಿ, ನಂದೊಂದು ಪ್ರಶ್ನೆ. ಈಗ ನಾವು ಸಹಜವಾಗಿ ಮರಣ ಹೊಂದಿದ್ರು ಸುಸೈಡ್ ಅಂತೆ ಪರಿಗಣನೆ ಆಗುತ್ತೆ ಅಂತ ನಮ್ಗೊಂದು ನಡೆದಿತ್ತು. ಅದು ನಮ್ಮ ತೀರಾ ಸನಿಯಾದವರು ಒಬ್ರು ಸುಸೈಡ್ ಮಾಡ್ಕೊಬಿಟ್ಟಿದ್ರು. ಅವರು ಅದು ಪದೇ ಪದೇ ನನಗೆ ಕಾಣ್ತಾ ಇರುತ್ತೆ. ಪದೇ ಪದೇ ಅದು ಸ್ವಲ್ಪ ನಂಗೆ ನೆನಪಾಗ್ತಾ ಇರುತ್ತೆ. ಗುರುಜಿ, ಭಯ ಇರಲ್ಲ ಈ ಧ್ಯಾನ ನಂತರ, ಭಯ ಇರಲ್ಲ, ಮತ್ತೆ ಸ್ವಲ್ಪ ಭಯ ಆಗ್ತಿತ್ತು. ಅದು ಹೆಂಗ್ ಮಾಡ್ಬೇಕು ಅಂತ ಅದು ಯಾರು ಕಾಣಿಸ್ತಾ ಇದ್ದಾರೆ? ವಿಜುವಲೇಷನ್. ಮೊದ್ಲೊಬ್ರು ಸುಸೈಡ್ ಮಾಡ್ಕೊಬಿಟ್ಟಿದ್ರು ಗುರುಜಿ, ನಮ್ಮ ಒಂದು ಫೀಲ್ಡ್ ಅಲ್ಲಿ. ಫ್ರೆಂಡ್ ಫ್ರೆಂಡ್ ಪರಿಚಯದವ್ರು. ಹಾ ಆ ಪರಿಚಯ ಆ ವಾಯ್ಸು ಒಂದ್ಸರಿ ಕಟ್ ಆಗ್ತದೆ. ನಿಮ್ಮ ಫ್ರೆಂಡ್ ನಿಮ್ಗೆ ಕನಸಲ್ಲಿ ಬರ್ತಾರಾ? ಗುರುಜಿ ಅವರು ಕೇಳ್ತಾ ಇದ್ದೆ ಗುರುಜಿ. ಹಾ ಈಗ ಹೇಳಿ. ಸುಸೈಡ್ ಮಾಡ್ಕೊಬಿಟ್ಟಿದ್ರು ಗುರುಜಿ, ನಮ್ಮ ಪರಿಚಯದವರೊಬ್ರು. ಬಹಳ ವರ್ಷ, ಒಂದು 15-20 ವರ್ಷದಿಂದ. ನನ್ಗೆ ಅವ್ರು ಆ ಸೀನ್ ನಾವ್ ನೋಡ್ಲಿಕ್ಕೆ ಹೋಗಿದ್ವಿ. ಆ ಸೀನ್ ನನಗ್ ಪದೇ ಪದೇ ಕಾಣ್ತಾ ಇದೆ. ಈಗ ಧ್ಯಾನಕ್ ಬಂದ ನಂತರ ಭಯ ಇಲ್ಲ, ಮೊದ್ಲು ಅದನ್ನ ನೋಡಿದ ಆ ವಿಜುವಲೈಸೇಷನ್ ಬಂದ ತಕ್ಷಣ ನನ್ಗೆ ಭಯ ಆಗೋದು ಗುರುಜಿ. ಆಮೇಲೆ ನಾನು ಹಂಗೆ ಮಾಡ್ಕೊಬಿಟ್ಟು ಈ ತರ ಎಲ್ಲ ಕಾಣ್ತಿತ್ತು ಗುರುಜಿ ನನಗೆ. ಇರ್ಲಿ, ತೊಂದ್ರೆ ಇಲ್ಲ. ಅವೆಲ್ಲ ನಾವೇನಾದ್ರ ಬಗ್ಗೆ ಗಮನ ಕೊಡ್ಕೋಬಾರ್ದು, ಅದನ್ನ ಜಾಸ್ತಿ ತಗೊಂಡಕ್ಕೂ ಹೋಗ್ಬಾರ್ದು ಅಷ್ಟೇ. ಈಗೆಲ್ಲ ನಮ್ಗೆ ಗೊತ್ತಾಗ್ತದಲ್ಲ, ನಾ ಈಗಾಗಲೇ ಹೇಳಿದ್ದೀನಿ ನಾನು, ಈ ಮರಣ ಅನ್ನೋದು ಅಸಹಜ. ನಾವು ಎಷ್ಟೇ ವರ್ಷಗಳು ಬೇಕಾದ್ರೆ ಬದುಕಬಹುದು ಅಂತ ನಮ್ಗೆ ಇಂಥ ಅದ್ಭುತ ಜ್ಞಾನ ತಿಳ್ಕೊಂಡಿದ ಮೇಲೆ, ಅಂದ್ರೆ ಭಗವಂತರು ಈ ದೇಹವನ್ನು ಸೃಷ್ಟಿ ಮಾಡುವಾಗನೇ ಇದಕ್ಕೂ ಅಪರಿಮಿತ ಟೈಮ್ ಕೊಟ್ಟಿದ್ದಾನೆ, ಅಪರಿಮಿತ ಸಮಯ ಕೊಟ್ಬಿಟ್ಟಿದ್ದಾನೆ. ಆದ್ರೆ ಸಾವನ್ನಪ್ಪಿಸ್ತಾ ಇರೋದು ಅಸಹಜವಾಗಿ. ಅಂದ್ರೆ ಇನ್ನೊಂದೇನಂದ್ರೆ ಇದೊಂಥರ ಸೂಸೈಡ್ ತರನೇ. ಇನ್ನೊಂದು ನಮ್ಮ ಈ ಉಪಪ್ರಜ್ಞಾ ಮನಸ್ಸಲ್ಲಿ ನಾವು ಇಟ್ಕೊಂಡಿರುವಂತ ಭಾವನೆಯಿಂದ ನಾವು ಸಾವು ಅನುಭವಿಸ್ತಾ ಇದೀವಿ ಅಂತ ಅವ್ರು ಹೇಳುವಂತ ವಿಷಯ ನೋಡಿದ್ರೆ, ಇನ್ನು ಯಾವ್ದು ಭಯಪಡ್ಬೇಕು, ಬಿಟ್ಬಿಡಿ ಎಲ್ಲ. ಏನು ತೊಂದರೆ ಆಗಲ್ಲ, ಆರಾಮಾಗಿ. ಆ ಭಯ ಅನ್ನೋದೇ ಬೇಕಾಗಿಲ್ಲ. ಸ್ವಲ್ಪ ಕಾಣ್ತಾ ಇರತ್ತೆ ಅಷ್ಟೇ, ಇವಾಗ ಅಷ್ಟೇ. ಕಾಣಿಸಿದ್ರು ಏನು ಹೊರೆ ಇಲ್ಲ. ಅವ್ರಿಗೆ ಬೇಕಂದ್ರೆ ನೀವು ಹೇಳಿ ಅವ್ರಿಗೆ, ಅಂದ್ರೆ ನಿಮ್ಗೆ ಕನಸಲ್ಲಿ ಯಾವಾಗ ಕಾಣಿಸಿದ್ರೆ ಇಲ್ಲ, ನಿಮ್ಮ ಎಲ್ಲೇ ಆದ್ರೂ ಒಂದು ನಿಮ್ಮ ಅಂತರ ದೃಶ್ಯದಲ್ಲಿ ಕಾಣಿಸಿದ್ರು ಅವ್ರಿಗೆ ಹೇಳಿ, ಒಳ್ಳೆ ಧ್ಯಾನ ಮಾಡಪ್ಪ, ನಿಮ್ಮ ಜೀವನವನ್ನು ಸಾರ್ಥ ಮಾಡ್ಕೊಳ್ಳಿ ಅಂತ. ಆ ರೀತಿಯಲ್ಲಿ ಅವ್ರಿಗೆ ನಿಮ್ಮ ಧ್ಯಾನದ ಶಕ್ತಿ ಇಲ್ಲ ಧ್ಯಾನದ ಅರಿವು ಅವ್ರಿಗೆ ಕೊಡೋಕೆ ಪ್ರಯತ್ನ ಮಾಡಿ. ಅವ್ರಿಗೆ ಅರ್ಥ ಆಗಿದ್ರೆ ಅದು ಮಾಡ್ಕೊಂತಾರೆ, ಇಲ್ಲಾಂದ್ರೆ ಇನ್ ಸ್ವಲ್ಪ ಸಮಯ ಆಗತ್ತೆ. ಸ್ವಲ್ಪ ಸಮಯ ಕಳೆದಿದ ಮೇಲೆ ಅವರು ಇನ್ನೊಂದು ಲೋಕಕ್ಕೆ ಹೋಗಂತ ಅವಕಾಶ ಸಿಗತ್ತೆ, ಅವ್ರಿಗೆ ತೊಂದರೆ ಇಲ್ಲ. ನಮ್ಮ ಸಹಾಯ ಮಾಡ್ಬೋದು. ಅಂದ್ರೆ ಒಂದು ಸೂಸೈಡ್ ಮಾಡ್ಕೊಂಡ್ರೆ ವ್ಯಕ್ತಿ ಏನಾಗತ್ತೆ ಗೊತ್ತಾ, ಅವ್ರಿಗೆ ಆದಷ್ಟು ಇನ್ನೊಂದು ಲೋಕಕ್ಕೆ ಹೋಗಕ್ಕೆ ಇಷ್ಟ ಇರಲ್ಲ ಅವ್ರಿಗೆ. ಯಾಕಂದ್ರೆ ಇಲ್ಲೇ ಅಸಂಪೂರ್ಣವಾಗಿ ಜೀವನ ಕೊನಸಾಗಿರ್ತಾರೆ, ಜೀವನ ಅಸಂಪೂರ್ಣ ಆಗಿರ್ತದೆ. ಅವ್ರು ಇನ್ನೊಂದು ಲೋಕ ಹೋಗಕ್ಕೆ ಅವ್ರಿಗೆ ದಾರಿ ಇಲ್ಲ, ಇನ್ನೊಂದು ಅವ್ರಿಗೂ ಅರ್ಥನೂ ಆಗೋದಿಲ್ಲ, ಅವ್ರಿಗೆ ಇಷ್ಟನೂ ಇರೋದಿಲ್ಲ. ಆ ರೀತಿಯಲ್ಲಿರುವಾಗ ನಮ್ಮಂತ ಮಾಸ್ಟರ್ಸ್ ಏನ್ ಮಾಡ್ಬೇಕಂದ್ರೆ, ನಮ್ಗೆ ಯಾವುದೇ ಧ್ಯಾನದಲ್ಲಿ ಇಲ್ಲ ಕನಸಲ್ಲಿ ನಮ್ಗೆ ಅವಕಾಶ ಇದ್ರೆ ಅವ್ರಿಗೆ ಸ್ವಲ್ಪ ಶಕ್ತಿ ಕೊಡೋದು, ಧ್ಯಾನದ ಅರಿವು ಕೊಟ್ರೆ ಅವರು ಮುಂದಕ್ಕೆ ಹೋಗ್ತಾರೆ ಅಷ್ಟೇ. ಆ ರೀತಿಯಲ್ಲಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಹೇಳಿದ್ರಿ ಗುರುಜಿ, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಓಕೆ ಮ್ಯಾಮ್, ರೈಟ್. ಕ್ಲೋಸ್ ಮಾಡೋದಾ ಸರ್? ಎಸ್. ಓಕೆ. ಎಲ್ಲ ಆತ್ಮಬಂಧುಗಳಿಗೆ ಇಂದಿನ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸಮಗ್ರ ಜೀವನ ಶೈಲಿ, ಯೋಗ, ಪ್ರಾಣಾಯಾಮ ಹಾಗೂ ಆಧ್ಯಾತ್ಮಿಕ ಜ್ಞಾನ ಎಲ್ಲ ಭಾಗಗಳಲ್ಲೂ ತುಂಬಾ ಗೌರವಪೂರ್ವಕವಾಗಿ ಎಲ್ಲರೂ ನಡೆಸ್ಕೊಟ್ಟಿದ್ದಾರೆ. ಹಾಗೆ ಎಲ್ರೂ ತಾವುಗಳು ಎಲ್ಲ ಇಷ್ಟೊತ್ತು ಈ ಜ್ಞಾನವನ್ನು ಎಲ್ಲರೂ ಕೇಳೋದಕ್ಕೆ ಕಾತುರದಿಂದ ಕೂತಿದ್ರಿ.
ತಮ್ಗೆಲ್ಲರಿಗೂ ಧನ್ಯವಾದಗಳು. ಕೊನೆಯದಾಗಿ ಒಂದು ಶ್ಲೋಕದ ಮೂಲಕ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.